ಹೊಟ್ಟೆಪಾಡಿಗೋಸ್ಕರ ಗೂಳೆ ಬಂದಂಗೆ ಬೆಂಗಳೂರಿಗೆ ಕೆಲಸಕ್ಕಂತ ಹುಡ್ಕೊಂಡು ಬಂದಿದ್ದು 2004 ಅಕ್ಟೋಬರಲ್ಲಿ ಚಿಕ್ಕದಾಗಿ ಒಂದು ಪಾನ್ ಶಾಪ್ ಅಂಗಡಿ ಇಟ್ಕೊಂಡಿರ್ತೀನಿ ಊರಲ್ಲಿ. ಪಾನ್ ಬಿಡೆ ಇಟ್ಕೊಂಡಿರ್ತೀನಿ. ಅದು ಇಲ್ಲೇ ಒಂದು ಕಡೆ ಊರಲ್ಲಿ ಗೊತ್ತಲ್ರಿ, ಉದ್ರಿ ಕೊಡಬೇಕು, ದುಡ್ಡು ವಾಪಸ್ ಕೇಳಿದಾಗ ನಾವು ಎಲ್ಲಿ ಓಡಿ ಹೋಗ್ತೀವಿ, ನಾವೇನು ದಂಟಿನ ಮನೆ ಕಟ್ಟಿದ್ದೀವಿ, ಅವೆಲ್ಲ ಕಾಮನ್ ವರ್ಡ್ಸ್ಗಳು ನಮ್ಮ ಕಡೆ ಬಂದೇ ಇರುತ್ತೆ. ಈ ಕ್ಯಾಪ್ದು ಬೂಚ್ ಬರ್ತೈತೆ, ಅದನ್ನು ಆ ಥರ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ಗೆ ನಾನು ಜಾಯ್ನ್ ಆಗ್ತೀನಿ. 2,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಕೆಲಸ ಸ್ಟಾರ್ಟ್ ಆದ ತಕ್ಷಣ ನನಗೆ ಆ ಒಂದಿನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದಾಗ ಅವರು ಸ್ವಲ್ಪ ಒಂದು 2-3 ಮಿಸ್ಟೇಕ್ ನನ್ನ ಕಡೆಯಿಂದ ಆಗುತ್ತೆ, ಅವ್ರು ತೆಗೆದಾಕ್ಬಿಡ್ತಾರೆ. ಆವಾಗ ನಮ್ಮ ಸತೀಶ್ ಅವರು, ನನ್ನ ಏನು ಚೇರ್ಮನ್ ಅಂತಿದ್ದಾರೆ, ನನ್ನ ಏನು ಪಾರ್ಟ್ನರ್ ಅಂತಿದ್ದಾರೆ, ಅಥವಾ ನನ್ನ ಬ್ರದರ್ ಅಂತ ಏನು ಎಷ್ಟೋ ಸರಿ ಹೇಳಿದ್ದೀನಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಅಲ್ಲಿಂದ ರಿಯಲ್ ಎಸ್ಟೇಟ್ಗಂತ ಜಂಪ್ ಆಗ್ತೀವಿ. ಅವ್ರ ಅದೃಷ್ಟನೋ ನಮ್ಮ ಅದೃಷ್ಟನೋ ನಿಜಕ್ಕೂ ನಮ್ಮ ದಾರಿ ಅಂತ ಏನೋ ತೋರಿಸಿದ್ದು ಆ ಪ್ರಾಜೆಕ್ಟಿಂದನೇ. ನನ್ನ ದೇವರು ಯಾವಾಗಲೂ ಪ್ರತಿ ಸಾರಿ ಹೇಳ್ತೀನಿ, ಇವತ್ತು ನನ್ನ ತಾಯಿ ಆಗಿರ್ಬೋದು, ನನ್ನ ಇದಾಗಿರ್ಬೋದು, ನನ್ನ ತಾಯಿನೇ ಇವತ್ತು ಎಲ್ಲದಕ್ಕೂ ನನ್ನ ಗುರು ನನ್ನ ತಾಯಿನೇ. ಇವತ್ತು ಒಂದು ಹೆಮ್ಮೆ ಅಂತ ಅನ್ಕೋಬೋದು, ಅಥವಾ ಪ್ರೌಡ್ ಅಂತ ಅನ್ಕೋಬೋದು, ಅಥವಾ ನನ್ನ ರ್ಯಾಪು ಅಂತ ಹೇಳ್ಬೋದು. ಇವತ್ತು SBI ಅವರು ಅವತ್ತೇನು 100 ಕೋಟಿ ರಿಜೆಕ್ಟ್ ಮಾಡಿದರು, ಇವತ್ತು 300 ಕೋಟಿ ಕೊಡ್ತಾ ಇದ್ದಾರೆ. ನನ್ನ ಫ್ಯಾಮ್ಲಿ ಅಂದರೆ ನನ್ನ ಅಪ್ಪ, ನಮ್ಮ ಅಪ್ಪನ ಬ್ರದರ್ಸ್, ಡೈರೆಕ್ಟ್ ಯಾರು ಫ್ಯಾಮ್ಲಿಗಳು ಇರ್ತಾರೆ, ನನ್ನ ಕಡೆ ಒಂದು 100 ಜನ, ನನ್ನ ಹೆಂಡತಿ ಕಡೆ ಒಂದು 100 ಜನ, 200 ಜನದಲ್ಲಿ ಮನೆ ದೇವ್ರ ಹತ್ರ ಹೋಗಿ ತಾಳಿ ಕಟ್ಸ್ಕೊಂಡು ಬಂದಂಥ ಉದಾಹರಣೆ ಸರ್ ಇದು. ಸರಳ ಮದುವೆ ಮಾಡ್ಕೊಂಡ್ರೆ ಗಂಡು ಮಗ ಅಂತೇಳಿ ಡಾಕ್ಟರ್ ಇರ್ತಾರೆ. ನಮ್ಮ ಅಪ್ಪ, ನಮ್ಮ ಅತ್ತಿಗೆ, ನಮ್ಮ ಮಾವ ಎಲ್ಲ ಹೊರಗಡೆ ಕಾಯ್ತಾ ಇರ್ತಾರೆ. ಇಲ್ಲೇ ಬಾನ್ಸವಾಡಿಯಲ್ಲಿ ಓಮ್ ಹಾಸ್ಪಿಟ್ಲಲ್ಲಿ ಆಗುತ್ತೆ. ಆದ ತಕ್ಷಣ ನನಗೊಂಥರ ಖುಷಿ, ಗಂಡು ಹುಡ್ದ ಅಂತೇಳಿ ಎಲ್ಲ ತೋರಿಸ್ತಾರೆ, ಮೊಮ್ಮಗ ಬಂದ ಅಂತೇಳಿ. ಡಾಕ್ಟ್ರು ಇಮಿಡಿಯೇಟಾಗಿ ಹೇಳ್ತಾರೆ, ನೀವು ಒಳಗಡೆ ಬನ್ನಿ ಅಂತೇಳಿ ಹೋಗ್ತೀನಿ. ಇಲ್ಲ, ಫುಡ್ ಪೈಪ್ ಡಿಸ್ಕನೆಕ್ಟ್ ಆಗಿದೆ ಮಗುಗೆ. ಹೋಗ್ತಾ ಡಾಕ್ಟ್ರ್ ಹೇಳಿದ ತಕ್ಷಣ, ಇಲ್ಲ ಫುಡ್ ಪೈಪ್ ಡಿಸ್ಕನೆಕ್ಟ್ ಆದ ತಕ್ಷಣ ದೇವ್ರು ಯಾಕಪ್ಪ ನನಗೆ ಈ ಥರ ಪನಿಷ್ಮೆಂಟ್ ಕೊಟ್ಟನ ಅಂತೇಳಿ ಆ ಫೀಲ್ ಆಗುತ್ತೆ. ನನ್ನ ಹೆಂಡತಿ ಮೇಲೆ ಕಳಿಸಿ, ರೂಮಿಗೆ ಕಳಿಸಿ, ನಾನು ತಿಂಡಿಗೆ ಹೋಗ್ತೀನಿ. ದಿನ ತಿಂಡಿ ಹಿಂಗೆ ತೊಗೋಬೇಕು, ನನ್ನ ಹೆಂಡತಿ ಫೋನ್ ಬರುತ್ತೆ, ಅರ್ಜೆಂಟ್ ಬರ್ರಿ. ಗಾಬರಿ ಏನಾಯ್ತು ಅಂತ ನೋಡಿದ್ರೆ, ಮಗುಗೆ ಇಲ್ಲಿ ಮೂಗಿನಿಂದ ಇಲ್ಲೆಲ್ಲ ಪೈಪ್ ಕೊಟ್ಟಿರ್ತಾರೆ. ಆ ಮಗು ಏನು ಮಾಡುತ್ತೆ, ಇದೆಲ್ಲ ತೆಗೆದು ಈಗ ಕೈಲಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಅವನು ನಿಜಕ್ಕೂ ಒಂಥರ ಹೀರೋಗಿಂತ ಚೆನ್ನಾಗಿದೆ. ನಾನು ಬಾಸ್ ಅಂತ ಕರಿತೀನಿ, ಅವ್ನು ನನ್ನ ಬಾಸ್. ಅವನು ಈಗ 2 ವರ್ಷ ಮಗಳಿದ್ದಾಳೆ, ಸನಾತನೆ ಅಂತೇಳಿ. ಅವಳು ಅಮ್ಮ ಅಂತ ಕರಿತೀನಿ. ಯಾಕಂದರೆ ನಾನು ಬೆಂಗಳೂರು ಬಂದಾಗ ಏನು ಮೈನಸ್ಸಿಂದ ಬಂದಾಗ ಇವತ್ತು ದೇವರೆಲ್ಲ ಕೊಟ್ಟಿದ್ದಾನೆ. ಈ ಕಡೆ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾನೆ. ಬರೇ ಮೈನಸ್ ಅಲ್ಲ, ಅನ್ಬಿಲೀವಬಲ್. ಕೂಲಿ ಕೆಲಸಕ್ಕೆ ಬಂದಿರಿ ನೀವು, ಗುಳಿ ಅಂತ ಹೇಳಿ. ನಂದು ನಮ್ಮ ಸತೀಶ್ ಅವ್ರದ್ದು ಹೇಗಿದೆಯಪ್ಪ ಅಂದರೆ, ಆ ಬಾಂಡಿಂಗ್ ಮೋಟ್ಲಿ ನಾನು ಹೇಳಿದ್ನಲ್ಲ, ನನ್ನ ತಾಯಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಹೀಸ್ ಸೆಕೆಂಡ್. 2030 ಬೆಂಗಳೂರು 4 ಮೂಲೆಯಲ್ಲಿ ಒಂದೊಂದು ಹಾಸ್ಪಿಟ್ಲ್ ಇರಬೇಕು. ಈಗ ಒಂದು ನಮ್ಮ ಹೊಸಕೋಟೆಯಲ್ಲಿ ಒಂದು NGO ಮಾಡಿದ್ದೀನಿ ಸರ್. ಆ NGO ಏನಪ್ಪ ಅಂದರೆ, ಸಿಂಗಲ್ ಪೇರೆಂಟ್ಸ್ ಇಲ್ಲದೆ ಇರೋರ ಮಕ್ಕಳನ್ನ ಒಂದು 100 ಜನ ಮಕ್ಕಳಿದ್ದಾರೆ. ಅವ್ರಿಗೆ ಬರೀ ಜಸ್ಟ್ ಎಜುಕೇಷನ್ ಕೊಡೋದಂತಲ್ಲ, ಅವ್ರಿಗೆ ಎಜುಕೇಷನಿಂದ ಹಿಡ್ಕೊಂಡು ಅಪ್ ಟು 18 ಇಯರ್ಸ್ ಆದಮೇಲೂ ಅಷ್ಟೇ ಅವ್ರಿಗೇನಾದರೂ ಒಂದು ದಂಡಿಗೆ ಅಂಟಿಸೋದು, ಪ್ಲಸ್ ಅವ್ರು ಏನಾದರೂ ಇಲ್ಲೇ ಜಾಯ್ನ್ ಆಗ್ತಾನಂದ್ರೆ ಇಲ್ಲೇ ಜಾಯ್ನ್ ಮಾಡಿಸೋದು, ಅವ್ರಿಗೆ ಮದುವೆ ಮಾಡಿ ಸೆಟ್ಲ್ ಮಾಡೋವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ನಂದು ಟಾರ್ಗೆಟ್ ಏನಪ್ಪ ಅಂದರೆ, ಅಟ್ಲೀಸ್ಟ್ ಒಂದು 1000 ಜನ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅವ್ರಿಗೆ ಇಂಡಿಪೆಂಡೆಂಟ್ ಬೆಳೆಸೋಣ ಅಂತ ಒಂದು ಟಾರ್ಗೆಟ್ ಸರ್. ಅದನ್ನು ನನ್ನ ತಂದೆ ತಾಯಿನ ಯಾವತ್ತೂ ನೆನೆಸ್ತೀನಿ ಸರ್. ಅವರು ಅಷ್ಟೇ, ಯಾಕಂದರೆ ಅವತ್ತು ಬಡತನದಲ್ಲಿ ಅದು ಯಾವುದೂ ಇರಲಿಲ್ಲ ಸರ್. ಇವತ್ತು ದೇವ್ರು ಕೊಟ್ಟು ನೋಡ್ತಾನೆ, ತೊಗೊಂಡು ನೋಡ್ತಾನಂತೆ. ದಯಾನಂದ ಅಂದರೆ ಅವ್ರ ಜೊತೆ ಒಂದು ಚಹಾ ಕುಡಿಬೇಕಪ್ಪ ಅಂತಾರೆ. ಆ ಗುಡ್ ವಿಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ನನ್ನ ಬಿಸ್ನೆಸ್ಸಲ್ಲಿ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇರುವರೆಗೆ ಇದು ಮಾಡ್ಕೊಂಡು ಹೋಗೋಣ ಅಂತ. ಹಾಗಾಗಿ ರಾಜಕಾರಣ ನನಗೆ ಬೇಡ ಅಂತ ಸರ್. ಪ್ರೆಸೆಂಟು ಆ್ಯಸ್ ಇಟ್ ಈಸ್ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಸರ್. ಯಾವುದೇ ಒಂದು ಕೆಲಸ ಬಂದಾಗ ನೀವು ಎಷ್ಟು ಪೇಷನ್ಸಾಗಿ ಇರ್ತೀರೋ, ಎಷ್ಟು ಶ್ರದ್ಧೆಯಿಂದ ಕೆಲಸ ಯಾವುದೇ ಕೆಲಸ ಆಗಲಿ ಸರ್, ಅದು ನೀವು ಸ್ಟಿಕ್ಯೂಟಿ ಆಗಿ ಆ ಕೆಲಸ ಮಾಡ್ಕೊಂಡು ಹೋಗಿ, ಇವತ್ತಲ್ದ ನಾಳೆ ನಿಮ್ಮ ರಿಸಲ್ಟ್ ಇದ್ದೇ ಇರುತ್ತೆ. ಆವಾಗ ಕೆಟ್ಟವರು ಪಟ್ಟಣಕ್ಕೆ ಕರೆಸ್ತು. ಆ ಬೆಂಗಳೂರು ಇವತ್ತು ನಾನು ಕರೆಸಿದ್ದು ನಿಜಕ್ಕೂ ಆ ಟೈಮಲ್ಲಿ ನನ್ನ ತಾಯಿನೇ ಕಳಿಸಿದ್ರು ಅಂತೇಳಿ. 2007ರಲ್ಲಿ ನನ್ನ ತಾಯಿನ ಕಳ್ಕೊತೀನಿ. 2007 ನಿಮ್ದು ಬೆಳವಣಿಗೆ ನೋಡಿದ್ರ ತಾಯಿ? ಇಲ್ಲ ಸರ್, ಅದೇ ನನಗೆ ಇವತ್ತು ನೋವು ಕೊರಿತಾ ಇರೋದು. ಆತ್ಮೀಯರೇ, ಶರಣಾರ್ಥಿ ಸಾಧಕರ ಬೇಟೆಯ ಹುಡುಕಾಟ ಬೆಂಗಳೂರು ತಲುಪಿದಾಗ, ಕಲ್ಯಾಣ ಕರ್ನಾಟಕದ ಒಂದು ಪುಟ್ಟ ಗ್ರಾಮದ ಯುವಕ ಕೆಟ್ಟು ಪಟ್ಟಣ ಸೇರು ಅನ್ನೋ ಮಾತಿನಂತೆ ಬೆಂಗಳೂರಿಗೆ ಬಂದು DS ಮ್ಯಾಕ್ಸ್ ಅನ್ನುವಂಥ ಕನ್ಸ್ಟ್ರಕ್ಷನ್ ಕಂಪ್ನಿ ಮೂಲಕ ಜಗತ್ತಿನ ಗಮನ ಸೆಳೆದ ಸಾಧಕರು ದಯಾನಂದ್ ನಮ್ಮ ಜೊತೆಗಿದ್ದಾರೆ. ಎಲ್ಲ ಸಾಧಕರ ಕಥೆನೂ ಕಷ್ಟದಿಂದನೇ ಆರಂಭ ಆಗ್ತದೆ, ಯಶಸ್ಸಿನ ಕಡೆ ದಾಪುಗಾಲ ಆಗ್ತದೆ. ಆದರೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಪ್ರಾಮಾಣಿಕತೆ, ಶ್ರದ್ಧೆ, ಪರಿಶ್ರಮ, ತಾವು ನಡೆದು ಬಂದ ದಾರಿಯ ಹಾದಿಯ ನೆನಪುಗಳನ್ನು ಹೇಗೆ ಜೀವಂತವಾಗಿ ಇಟ್ಟಿರ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅದರ ಮೂಲ ಉದ್ದೇಶ ಇಷ್ಟೇ,
ಇವತ್ತು ಅಂಧಾನುಕರಣೆಯ ಕಾರ್ಗತ್ತಲಲ್ಲಿ ಇರುವ ಬಹುಪಾಲು ಪದವೀಧರ ಯುವಕರಿಗೆ ಬೆಳಕು ತೋರಿಸಲಿಕ್ಕೆ ನಾವು ಕಥೆಗಳನ್ನು ಹೇಳಬೇಕಾಗಿದೆ. ಪುಸ್ತಕಗಳನ್ನ ಓದೋದನ್ನು ನಮ್ಮ ಯುವಕರು ಬಿಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಬಂದಿದ್ದಾರೆ, ಮೀಡಿಯಾಕ್ಕೆ ಬಂದಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ. ಅಲ್ಲಾದರೂ ಅವ್ರಿಗೆ ಒಳ್ಳೇದು ಸಿಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ತಮ್ಮ ಅಮೂಲ್ಯವಾದ ಸಮಯದ ಮಧ್ಯ ತುಂಬ ಬ್ಯುಸಿ ಇರುವಂಥ ದಯಾನಂದ್ ಪಟ್ಟಣಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ವಚನ ವಾಹಿನಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶರಣಾರ್ಥಿಗಳು ದಯಾನಂದ್. ನಮಸ್ಕಾರ ಸರ್. ನೀವು ಬೇಸಿಕಲಿ ಅಂದಿನ ಹೈದರಾಬಾದ್ ಕರ್ನಾಟಕದ, ಇಂದಿನ ಕಲ್ಯಾಣ ಕರ್ನಾಟಕದ ಹುಣಸಿಗೆಯವರು. ನಿಮಗೆಲ್ಲ ಗೊತ್ತೈತಿ, ನಮ್ಮ ಕಡೆ ಜನ ಗುಳೆ ಹೋಗ್ತಾರೆ, ಮಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಗುಳೆ ಹೋಗೋದು ಎದಕ್ಕೆ ಅಂದರೆ ಹೊಟ್ಟೆಪಾಡಿಗೆ. ಎಲ್ಲೋ ಒಂದು ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ, ಕೂಲಿಕಾರರಾಗಿ ಬರ್ತಾರೆ. ಅವರೆಂದೂ ಸಾಮ್ರಾಜ್ಯ ಕಟ್ಟೋಕ್ಕಾಗಲ್ಲ, ಹೊಟ್ಟೆಯನ್ನು ಕಟ್ತಾರೆ. ನೀವು ಹುಣಸಿಯಿಂದ ಯಾಕೆ ಬಂದ್ರಿ, ಯಾವಾಗ ಬಂದ್ರಿ ಅನ್ನೋದನ್ನು ಭಾಳ ಸಲ ಹೇಳಿರಿ. ಆದರೆ ಈಗ ನಮ್ಗೆ ಹೇಳಿದ್ರೆ ಏನಾಗುತ್ತೆ, ಅದು ಒಂದು ಹೊಸ ರಿಫ್ರೆಶ್ ನಮ್ಮ ಮನಸ್ಸಿನಲ್ಲಿ ಆಗ್ತದೆ. ಸರ್, ನಾನು ಒಂಥರ ಗುಳೆ ಬಂದಾಗ ಬೆಂಗಳೂರಿಗೆ, ಹೊಟ್ಟೆಪಾಡಿಗೋಸ್ಕರ ಗುಳೆ ಬಂದಂಗೆ ಬೆಂಗಳೂರಿಗೆ ಕೆಲಸಕ್ಕಂತ ಹುಡ್ಕೊಂಡು ಬಂದಿದ್ದು. 2004 ಅಕ್ಟೋಬರಲ್ಲಿ ನಾವು 4-5 ಜನ ಫ್ರೆಂಡ್ಸ್ ಎಲ್ಲ ಊರಲ್ಲಿ ಕುಂತಿರ್ತೀವಿ. ಎಜುಕೇಷನ್ನು ಆಲ್ಮೋಸ್ಟ್ ಒಂದು PUC ಫೇಲ್ ಆದ ತಕ್ಷಣ ಮನೇಲಿ ಏನೋ ಒಂದು ಥರ ಕಷ್ಟ. ನಾನು ಹುಟ್ಟಿದ್ದೆ ಭಾಳ ಬಡತನ ಫ್ಯಾಮ್ಲಿಯಲ್ಲಿ. ನಮ್ಮ ಅಪ್ಪ ಅಮ್ಮ ಇಬ್ಬರು ಓದಿರಲಿಲ್ಲ. ನನಗೆ ಅಪ್ಪ ಅಮ್ಮನಿಗೆ 4 ಜನ ಮಕ್ಕಳು, ನಾವು 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಎಲ್ಲೋ ಒಂದು ಕಡೆ ಅಣ್ಣನ ಮದುವೆ ಆಗುತ್ತೆ. ಆದ ತಕ್ಷಣ ನಾನು ಏನು ಮಾಡಬೇಕು ಅಂಥೇಳಿ ನಾನು ಒಂದು ಚಿಕ್ಕದಾಗಿ ಒಂದು ಪಾನ್ ಶಾಪ್ ಅಂಗಡಿ ಇಟ್ಕೊಂಡಿರ್ತೀನಿ ಊರಲ್ಲಿ. ಪಾನ್ ಬೀಡ ಇಟ್ಕೊಂಡಿರ್ತೀನಿ. ಪಾನ್ ಬೀಡ ಇಟ್ಕೊಂಡು ಪಾನ್ ಬೀಡ ಮಾಡ್ತಾ ಇರ್ತೀನಿ. ಅದು ಎಲ್ಲೋ ಒಂದು ಕಡೆ ಊರಲ್ಲಿ ಗೊತ್ತಲ್ರಿ, ಉದ್ರಿ ಕೊಡಬೇಕು, ದುಡ್ಡು ವಾಪಸ್ ಕೇಳಿದಾಗ ನಾವೆಲ್ಲಿ ಓಡಿ ಹೋಗ್ತೀವಿ, ನಾವೇನು ದಂಟಿನ ಮನೆ ಕಟ್ಟಿದ್ದೀವಿ, ಅವೆಲ್ಲ ಕಾಮನ್ ವರ್ಡ್ಸ್ಗಳು ನಮ್ಮ ಕಡೆ ಬಂದೇ ಇರುತ್ತೆ. ಅವಾಗ ಏನು ಮಾಡ್ಬೇಕಂತಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಬೆಂಗಳೂರಿಗೆ ಹೋದ್ರೆ ನಾವು ಕೆಲಸ ಮಾಡ್ಬೋದು, ನಮ್ಮ ಬೆಂಗಳೂರಲ್ಲಿ ಒಂದು ಪಗಾರ ಸಿಗುತ್ತೆ ಅಂತ ಒಂದು ಹೇಳ್ತಾರೆ. ಅವಾಗ 5-6 ಜನ ಫ್ರೆಂಡ್ಸ್ ಎಲ್ಲ ಸೇರಿ ಕ್ಯಾಂಪಸ್ ಹತ್ಕೊಂಡು ಬೆಂಗಳೂರು ಗುಳೆ ಬರ್ತೀವಿ. ಅವಾಗ 2004 ಅಕ್ಟೋಬರಲ್ಲಿ. ಆ ಅಕ್ಟೋಬರಲ್ಲಿ ಬೆಂಗಳೂರು ಹೊಸದ. ನಾನು ಅಲ್ಲೋಕ್ಕಿಂತ ಮುಂಚೆ ಬೆಂಗಳೂರು ಯಾವತ್ತೂ ಕಂಡಿರಲಿಲ್ಲ, ನೋಡಿರಲಿಲ್ಲ. ಬಂದ ತಕ್ಷಣ ಮೆಜೆಸ್ಟಿಕ್ ಇಳಿಸ್ತೀವಿ. ಮೆಜೆಸ್ಟಿಕ್ಕಲ್ಲಿ ಜನ ಜಂಗಲಿ. ಬೆಳಗ್ಗೆ ಒಂದು 8 ಗಂಟೆ 8ವರೆಗೆ ಬಂದು ಇಳ್ಕೊತೀವಿ. ಅಲ್ಲೇ ಮೆಜೆಸ್ಟಿಕ್ ಶೌಚಾಲಯದಲ್ಲಿ ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಏನು ಮಾಡಬೇಕು ಅಂತಂದಾಗ ಎಲ್ಲೋ ಒಂದು ಕಡೆ ಅಲ್ಲಿ ಏನಪ್ಪ ನನಗೊಂದು ಕಾನ್ಫಿಡೆನ್ಸ್ ಅಂದರೆ, ನಮ್ಮ ತಾಯಿಯ 2 ಅಣ್ಣ ತಮ್ಮರು ಇಲ್ಲಿದ್ದಾರೆ. ಒಬ್ಬರು ಸೋದರ ಮಾವರು, ಒಬ್ಬರು ಅಡ್ವೊಕೇಟ್ ಆಫ್ ಹೈಕೋರ್ಟು, ಒಬ್ಬರು GK ವಿಕೆಲ್ ಕೆಲಸ ಮಾಡ್ತಾಯಿದ್ರು. ಸರಿ, ನನಗೇನೋ ಒಂದು ಆ ಒಂದು ಕಾನ್ಫಿಡೆನ್ಸಲ್ಲಿ ಇಲ್ಲಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅವ್ರ ಹತ್ರ ಹೋದ್ರೈತೆ ಅಂತೇಳಿ ಆ ಒಂದು ಕಾನ್ಫಿಡೆನ್ಸಲ್ಲಿ ಬೆಂಗಳೂರು ಬರ್ತೀನಿ. ಮೆಜೆಸ್ಟಿಕ್ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದಾಗ ನಿಮಗೆಲ್ಲ ಮೋಸ್ಟ್ಲಿ ಬೆಂಗಳೂರು ಬಂದ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂಡರ್ಗ್ರೌಂಡಲ್ಲಿ ಹೋಗ್ಬೇಕಾದ್ರೆ ಈ ವಾಚು, ಈ ಬೆಲ್ಟ್, ಎಲೆಕ್ಟ್ರಾನಿಕ್, ಈ ಸ್ಪೆಕ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ನಾವು ಬೆಂಗಳೂರಿಗೆ ಬಂದೀವಿ, ಏನಾದರೂ ಖರೀದಿ ಮಾಡ್ಬೇಕಂತೇಳಿ. ಯಾಕಂದ್ರೆ ನಾನೆಲ್ಲ ಭಾಳ ಸ್ಮಾಲ್ ಬಜೆಟಲ್ಲಿ ಬಂದಿದ್ದು ಬೆಂಗಳೂರು ಆ ಟೈಮ್ದಲ್ಲಿ. ಹೋಗ್ಬೇಕಾದ್ರೆ ಒಂದು ಎನ್ಕ್ವೈರಿ ಮಾಡೋಕೆ ಹೋಗ್ತೀವಿ, ಎಷ್ಟು ಅಂತೇಳಿ. ಅವ್ನು ಫಸ್ಟ್ 400 ರೂಪಾಯಿ ಅಂತ ಹೇಳ್ತಾನೆ. ಇಲ್ಲ, ಅಷ್ಟು ಕೊಡೋಕ್ಕಾಗಲ್ಲ, ನಾವು 100 ರೂಪಾಯಿ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿಲ್ಲ. ಅವರವರೇ ಬಂದು ನಾನು 300 ಕೊಡ್ತೀನಿ, ಒಬ್ರು 250 ಕೊಡ್ತೀನಿ ಅಂತ ಚೌಕಸ್ ಮಾಡ್ತಾರೆ. ಅವ್ನು ಹೇಳ್ತಾನೆ, ನೋಡಿ ನೀವು ತೊಗೊಂಡ್ಲಾರ ಅವ್ನು ಕೊಡ್ತೀನಿ. ಅದು ಬೆಂಗಳೂರು ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ. ಅವಾಗ ನೋಡಿರಿ, ಅವ್ರು 300 ಕೇಳ್ತಾರೆ, ನೀವು 100 ರೂಪಾಯಿ ಕೇಳ್ತಾರೆ, ಆಗಲ್ಲ ಅವ್ರಿಗೆ ಕೊಡ್ತೀನಿ ಅಂತ. ಕೊಡಿ ಅಂತಂದರೆ ಇಲ್ಲರಿ, ನೀವು ಫಸ್ಟ್ ನೀವು ಕೇಳಿದ್ರೆ ನಿಮ್ಗೆ ಕೊಡಬೇಕಂತ ಸ್ಟಾರ್ಟ್ ಆಗುತ್ತೆ. ಅದೊಂದು ಎಕ್ಸ್ಪೀರಿಯನ್ಸ್. ಕೊನೆಗೆ 200 ರೂಪಾಯಿ ಕೊಟ್ಟು ಅದನ್ನು ಸ್ಪೆಕ್ಸ್ ಒಂದು ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ಆಯಿತು ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಸುಂಕದ ಕಟ್ಟೆ ಹತ್ರ ಈ ಪಿನ್ನೆ ಇಂಡಸ್ಟ್ರಿಯಲ್ಲೆಲ್ಲ ಕೆಲಸಕ್ಕೆ ಹೋಗ್ತೀವಿ. ಅಲ್ಲಿ ಇಲ್ಲ, ನಿಮ್ಗೆ ಕೆಲಸ ಕೊಡೋಕ್ಕಾಗಲ್ಲ, ಅದು ಇದು ಅಂತಾರೆ. ಅವರು 2-3 ಜನ ಸ್ವಲ್ಪ ದುಡ್ಡು ಇಟ್ಕೊಂಡು ಬಂದಿರ್ತೀವಿ. 2-3 ಜನ ನನ್ನ ಜೊತೆ ಇರ್ತಾರೆ. 3ನೇ ದಿನಕ್ಕೆ ಅವ್ರು ವಾಪಸ್ ಎಲ್ಲ ಊರಿಗೆ ಹೋಗ್ಬಿಡ್ತಾರೆ. ಏನು ಕೆಲಸ ಸಿಗಲ್ಲ. ಈಗ ನಾನೇನು ಮಾಡ್ಬೇಕಂತೇಳಿ ಫಸ್ಟ್ ನಮ್ಮ ಸೋದರ ಅವ್ರ ಮನೆಗೆ ಹೋಗ್ತೀನಿ. ಅವ್ರು ನಿಜಕ್ಕೂ ನನಗೆ ಅವ್ರ ಪ್ರಯತ್ನ ಮೀರಿ ನನ್ನ ಕೆಲಸ ಹುಡುಕ್ತಾರೆ. ಒಂದು ಪಿನ್ನೆ ಇಂಡಸ್ಟ್ರಿಯಲ್ಲಿ ಫಸ್ಟ್ ನನ್ನ ಕೆಲಸ ಸಿಗುತ್ತೆ. ಈ ಕ್ಯಾಪ್ದು ಬೂಚ್ ಬರ್ತೈತೆ, ಅದನ್ನು ಆ ಥರ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ಗೆ ನಾನು ಜಾಯ್ನ್ ಆಗ್ತೀನಿ. 2,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಜಾಯ್ನ್ ಆಗ್ತೀನಿ. ನನಗೆ ಅವಾಗ ಇಂಗ್ಲೀಷ್ ಗೊತ್ತಿಲ್ಲ. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಹುಟ್ಟಿದವರು. ಇಂಗ್ಲೀಷ್ ಗೊತ್ತಿರಲ್ಲ, ಬೆಂಗಳೂರು ಗೊತ್ತಿರಲಿಲ್ಲ. ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಸ್ಟಾರ್ಟ್ ಆದ ತಕ್ಷಣ ನನಗೆ ಆ ಒಂದು ದಿನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದಾಗ ಅವರು ಸ್ವಲ್ಪ ಒಂದು 2-3 ಮಿಸ್ಟೇಕ್ ನನ್ನ ಕಡೆಯಿಂದ ಆಗುತ್ತೆ. ಅವ್ರು ತೆಗೆದಾಕ್ಬಿಡ್ತಾರೆ. ತೆಗೆದಾಕ ತಕ್ಷಣ ಮತ್ತೆ ಏನು ಮಾಡೋದು ಅಂತೇಳಿ ಇನ್ನೊಬ್ಬರು ಸೋದರ ಅವ್ರ ಮನೆಗೆ ಬರ್ತೀನಿ. ಅವ್ರು ಅಡ್ವೊಕೇಟ್ ಇರ್ತಾರೆ. ಅವರು ಪಾಪ ಹೈಕೋರ್ಟಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಒಂದು ಗೌರ್ಮೆಂಟ್ ಚಿಕ್ಕದಾಗಿ ಕೆಲಸ ಪ್ರೈವೇಟಲ್ಲಿ ಕೊಡಿಸ್ಬೇಕಂತ ಟ್ರೈ ಮಾಡ್ತಾರೆ. ಅವರು ಒಂದು ವಾರ ಟ್ರೈ ಮಾಡ್ತಾರೆ, ಆಗಲ್ಲ. ಅವ್ರು ಒಂದು ಮಾತು ಹೇಳ್ತಾರೆ, ನಿನಗೆ ಇಲ್ಲಿ ಬಿಕಾಸ್ ನೀನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ನಿನ್ನ ಕೆಲಸ ಕಷ್ಟ, ವಾಪಸ್ ಊರಿಗೆ ಹೋಗ್ಬಿಡಂತೆ. ಒಂದು ಖರ್ಚಿಗೆ ನಾನು ಸ್ವಲ್ಪ ದುಡ್ಡು ಕೊಡ್ತಾರೆ. ಊರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದವನು KSRTC ಬಸ್ ಸ್ಟ್ಯಾಂಡಲ್ಲಿ ಕುಂತಾಗ ಒಂದು ನ್ಯೂಸ್ ಪೇಪರ್ ನೋಡ್ತೀನಿ. ಆ ನ್ಯೂಸ್ ಪೇಪರಲ್ಲಿ 12,000 ರೂಪಾಯಿ ಸ್ಯಾಲ್ರಿ, ಊಟ ಉಚಿತ, ವಸತಿ ಉಚಿತ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಇರ್ತೀವಿ. ಇವಾಗ ನೋಡಿರ್ತಿರ್ತಾವೆ, ಇವಾಗೂ ತಮ್ಮ ಎಲ್ಲ ಒಂದು ಮಾಧ್ಯಮದಲ್ಲಿ ನೋಡಿರ್ತೀರ. ನನಗೊಂಥರ ಖುಷಿಯಾಗಿಬಿಡುತ್ತೆ. 12,000 ರೂಪಾಯಿ ಊಟ ಮತ್ತು ಎಲ್ಲ ಫ್ರೀ ಅಂತೇಳಿ ಆ ಕಂಪ್ನಿಗೆ ಫೋನ್ ಮಾಡ್ತೀನಿ. ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಏನು ಅರ್ಥ ಆಗಲ್ಲ. ಜೈ ಭಾರತ್ ನಗರಲ್ಲಿ ಒಂದು WWI ಅಂತ ಒಂದು ಕಂಪ್ನಿ,
ಇಟ್ಸ್ ಎ ಹೋಲ್ಸೇಲ್ ವೇರ್ ಹೌಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಹ್ಞೂ ಅದು 5:30ಗೆ ನಾನು ಗೊತ್ತಿಲ್ಲ ಅಲ್ಲಿ ಹುಡ್ಕೊಂಡು ಡ್ರಾಪ್ ತೊಗೊಂಡು ಕೊನೆಗೆ 5:30ಗೆ ಬರ್ತೀನಿ. ಅವ್ರು 5:30ಗೆ ಬಂದ ತಕ್ಷಣ ಕಂಪ್ನಿ ಹೇಳ್ತಾರೆ ಇಂಟ್ರ್ಯೂ ಕ್ಲೋಸ್ ಆಗಿದೆ ಅಂತೇಳಿ. ನಾನು ಮತ್ತೆ ಏನು ಮಾಡ್ಬೇಕು, ಈಗ ಮಾಮಾರಿಗೆ ಹೇಳಿದ್ದೀನಿ ಊರಿಗೆ ಹೋಗ್ತೀನಿ ಅಂತೇಳಿ. ಹೌದು. ಏನು ಮಾಡ್ಬೇಕಂತ ಅಲ್ಲೇ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಇವತ್ತೇನಾದ್ರೂ ನಿಮ್ಮ ಹತ್ರ ಇರೋಕ್ಕೆ ಏನಾದ್ರು ಜಾಗ ಕೊಟ್ಟರೆ ನಾನು ಬೆಳಗ್ಗೆ ಇಂಟ್ರ್ಯೂ ಅಟೆಂಡ್ ಮಾಡ್ತೀನಿ ಅಂತಾರೆ. ಆ ಕಂಪ್ನಿ ಓಕೆ ಅಂತಾರೆ. ಬೆಳಗ್ಗೆ ಇಂಟ್ರ್ಯೂ ತೊಗೋತಾರೆ, ಇವ್ರು ಸೆಲೆಕ್ಟೆಡ್ ಅಂದ್ಬಿಡ್ತಾರೆ. ಓ ನಾನು ಸೆಲೆಕ್ಟೆಡ್ ಅಂದ ತಕ್ಷಣ ನನಗೊಂಥರ ಹುಮ್ಮಸ್ಸು, ಪರವಾಗಿಲ್ಲಪ್ಪ ಒಂದು ಕೆಲಸ ಸಿಕ್ತು, 12,000 ರೂಪಾಯಿ ಅಂತೇಳಿ. ಅದಾದಮೇಲೆ ಹುಡ್ರೆಲ್ಲ ಬರ್ತಾ ಇರ್ತಾರೆ, ಒಂದು 100-150 ಜನ ಹುಡುಗಿಯರೆಲ್ಲ ಬರ್ತಾ ಇರ್ತಾರೆ. ಬೆಳಗ್ಗೆ ಬ್ಯಾಗ್ ಹಾಕ್ಕೋತಾರೆ, ಬ್ಯಾಗ್ ಹಾಕ್ಕೊಂಡು ಎಲ್ಲ ಫೀಲ್ಡ್ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನನಗೆ ಆ ಇಂಟ್ರ್ಯೂ ತೊಗೊಂಡವನು ಇವ್ರ ಜೊತೆ ಹೋಗಿ ಅಂತ ಹೇಳ್ತಾರೆ. ಫಸ್ಟ್ ನಾವು DRDO ಅವ್ರಿಗೆ ಹೋಗ್ತೀವಿ. DRDOಗೆ ಅಲ್ಲಿ ಹೋಗೋವರೆಗೆ ನನಗೆ ಗೊತ್ತಿಲ್ಲ ಇದೇನು ಕೆಲಸ ಏನು ಅಂತೇಳಿ. ಹೋಗ್ತೀವಿ, ಒಂದು 12 ಗಂಟೆ ಆಗಿರುತ್ತೆ. ಅಲ್ಲಿ ಹೋಗಿ ನಮ್ಮ ಹುಡುಗ ಬೆಲ್ ಮಾಡ್ತಾನೆ. ಅಲ್ಲಿ ಅವರು ಬಂದು ಹೊಡೆದು ಬಿಡ್ತಾರೆ, ಸೆಕ್ಯೂರಿಟಿ ಹೆಂಗೆ ನಿಮ್ಗೆ ಅಲೌ ಮಾಡ್ತಾರೆ DRDO ಅಲ್ಲಿ ಅಂತೇಳಿ. ನನಗೆ ಫುಲ್ ಭಯ ಬಂದುಬಿಡುತ್ತೆ, ಒಂಥರ ನರ್ವಸ್ ಆಗಿಬಿಡ್ತೇನೆ. ಅಯ್ಯೋ ರಮ್ಮ ಇಷ್ಟೊಂದು ರಿಸ್ಕ್ ಇದೆ ಕೆಲಸ ಅಂತೇಳಿ. ವಾಪಸ್ ಬರ್ತೀನಿ ಆಫೀಸ್ಗೆ, ಬಂದು ಸರ್ ಇಲ್ಲ ಸಾರಿ ಸರ್ ನಾನು ಊರಿಗೆ ಹೋಗ್ತೀನಿ ಅಂತೇಳಿ ಡಿಸೈಡ್ ಮಾಡ್ತೀನಿ. ಯಾರು ನನ್ನ ಹುಡುಗ ಟ್ರೈನರ್ ಇರ್ತಾನೆ, ಆ ಟ್ರೈನರ್ ಹೇಳ್ತಾನೆ, ನೋಡು ನೀನು ಕೆಲಸ ಮಾಡ್ಬೇಕಂತ ಬೆಂಗಳೂರಿಗೆ ಬಂದಿದೆಯಾ, ನೀನು ಊರಿಗೆ ಹೋದ್ರೆ ಏನು ಮಾಡ್ತೀಯಾ, ಅಟ್ಲೀಸ್ಟ್ ನೀನು ಇಲ್ಲಿದ್ದಾಗ ನೀನು ಈಗ ಊರಿಗೆ ಹೋದಾಗ ನೀನು ಮತ್ತೆ ಏನೋ ಯಾಜಿಟೇಜ್ ಮಾಡ್ಬೋದು, ನೀನು ಒಂದು ಪಾನ್ ಬಿಡಿ ಇಟ್ಕೊಂಡಿದ್ದು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಬಟ್ ಕಷ್ಟ ಅಂತ ನಿನ್ಗೆ ಗೊತ್ತಾಗೋದೇ ಇವತ್ತು ಇರು ಅಂತೇಳಿ. ನಿಜಕ್ಕೂ ನಾನು ಅವತ್ತು ನೆನೆಸ್ತಾ ಇದ್ದೀನಿ, ಹುಡುಗ ಜಾನ್ ಅಂತೇಳಿ. ಆ ಹುಡುಗ ನಾನು ಒಂದು 2-3 ಅಡ್ವೈಸ್ ಮಾಡ್ತಾನೆ, ಇರು ಅಂತೇಳಿ. ಆಯಿತು ಅಂತ ಇರ್ತೀನಿ. ನೈಟೆಲ್ಲ ಬೆಳಗ್ಗೆ ಮತ್ತೆ ಒಂದೇ ಬಾತ್ರೂಮ್ ಇರುತ್ತೆ, ಒಂದೇ ಬಾತ್ರೂಮಲ್ಲಿ ಒಬ್ಬರು ಸ್ನಾನ ಮಾಡೋದು, ಒಬ್ಬರು ದಿನನಿತ್ಯ ಕೆಲಸ ಮಾಡೋದು, ಹಾಗೆ ಯಾಜಿಟೇಜ್ ಇರುತ್ತೆ. ಅವಾಗ ಗೊತ್ತಾಗುತ್ತೆ ಇಟ್ಸ್ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪ್ನಿ ಅಂತೇಳಿ. ಡೋರ್ ಟು ಡೋರ್ ಹೋಗಿ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಅದು ಕಮಿಷನ್ ಬೇಸಸ್, ಸ್ಯಾಲ್ರಿ ಇಲ್ಲ. ನಾವೇನು ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಇಷ್ಟು ಕಮಿಷನ್ ಸಿಗುತ್ತೆ. 100 ರೂಪಾಯಿ ಪ್ರಾಡಕ್ಟ್ ಮಾಡಿದ್ರೆ 10 ರೂಪಾಯಿ ಸಿಗ್ತಾ ಇರುತ್ತೆ. ಮಾಡ್ತಾ ಹೋಗ್ತೀವಿ. ಒಂದು 3 ತಿಂಗಳಾಗುತ್ತೆ. ನನಗೆ ಅದು ಯಾಕೋ ನಡ್ಕೊಂಡು ಹೋಗ್ಬೇಕು, ಡೈಲಿ ಫೀಲ್ಡ್ಗೆ ಹೋಗಬೇಕು, ಶಿವಾಜಿನಗರ ಹೋಗಬೇಕು, ನೈಟ್ 12 ಗಂಟೆವರೆಗೆ ಕೆಲಸ ಮಾಡಬೇಕು. ಪ್ರಾಡಕ್ಟ್ ಮಾಡಿದ್ರೆ ಮಾತ್ರ ದುಡ್ಡು ಬರೋದು, ಇಲ್ಲಾಂದರೆ ಇಲ್ಲ ಉಪವಾಸ ಮಾಡ್ಕೋಬೇಕು. ಆ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಆವಾಗ ನಮ್ಮ ಸತೀಶ್ ಅವರು, ಈ ನನ್ನ ಏನು ಚೇರ್ಮನ್ ಅಂತಿದ್ದಾರೆ, ನನ್ನ ಏನು ಪಾರ್ಟ್ನರ್ ಅಂತಿದ್ದಾರೆ, ಅಥವಾ ನನ್ನ ಬ್ರದರ್ ಅಂತ ಏನು ಎಷ್ಟೋ ಸರಿ ಹೇಳಿದ್ದೀನಿ, ಅವರು ನನಗೆ ಪರಿಚಯ ಆಗ್ತಾರೆ. ಪರಿಚಯ ಆದ ತಕ್ಷಣ ಆವಾಗಿನಿಂದ ಅವ್ರು ನನ್ನ ನೋಡಿ ಏನು ಅನಿಸೋದು ಗೊತ್ತಿಲ್ಲ, ನೀನು ಫೀಲ್ಡ್ ಹೋಗೋದು ಬೇಡ, ನೀನು ಆಫೀಸಲ್ಲಿ ಇನ್ವೆಂಟ್ರಿ ನೋಡ್ಕೊ ಅಂತ ಹೇಳಿ. ಅವರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಅವರು ಹೆಡ್ ಇರ್ತಾರೆ, ಆಲ್ರೆಡಿ ಸೀನಿಯರ್ ಮೋಸ್ಟ್ ಇರ್ತಾರೆ ಅವರು. ಓಕೆ, ಅವರು ಸೇಲ್ಸ್ ಮಾಡಿ ಬೀದಿ ತಿರುಗಾಡಿ ಪ್ರಮೋಷನ್ ಆಗಿ ಸೀನಿಯರ್ ಮೋಸ್ಟ್ ಇರ್ತಾರೆ ಅವರು. ಅವ್ರು ನನಗೆ ನೋಡಿದ ತಕ್ಷಣ ಏನು ಅನಿಸುತ್ತೋ ಗೊತ್ತಿಲ್ಲ, ಅವರು ನೀನು ಫೀಲ್ಡ್ ಹೋಗೋದು ಬೇಡ, ಬಿ ಇನ್ ದ ಆಫೀಸ್ ಅಂತ ಹೇಳ್ತಾರೆ. ಆವಾಗ ಆಫೀಸಲ್ಲಿ ಸ್ಟಾರ್ಟ್ ಆಗಿ ನಮ್ಮಿಬ್ಬರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಅಲ್ಲಿಂದ ರಿಯಲ್ ಎಸ್ಟೇಟ್ಗಂತ ಜಂಪ್ ಆಗ್ತೀವಿ. ಅಲ್ಲ, ನಿಮ್ಗೇನು ಅನುಭವ ಇರಲಿಲ್ಲ, ನಿಮ್ಮ ಹಿನ್ನೆಲೆ ಬಿ ಅಲ್ಲ, ಸಿವಿಲಿಂದ ಬಂದಿಲ್ಲ, ಹೆಂಗೆ ರಿಯಲ್ ಎಸ್ಟೇಟಿಗೆ ಬಂದರೆ? ಅಲ್ಲಿ ನಮ್ಮದು ಏನಾಯಿತು, ಪಕ್ಕದ ಮನೆಯವರು ಹೆಬ್ಬಾಳ ಹತ್ರ ನಾಗೇನಹಳ್ಳಿಯಲ್ಲಿ ಒಂದು ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿ ಆಲ್ಮೋಸ್ಟ್ 20 ಮನೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಅವ್ರು ಸೇಲ್ಸ್ ಮಾಡೋಕ್ಕಾಗಿರಲ್ಲ. 2 ವರ್ಷ ಹಾಗೆ ಪ್ರಾಜೆಕ್ಟ್ ನಿಂತು ಹೋಗ್ಬಿಟ್ಟಿರುತ್ತೆ. ಅವರು ನಮ್ಗೆ ಅಪ್ರೋಚ್ ಮಾಡ್ತಾರೆ, ನೀವು ಹೇಗಾದರೂ ಪ್ರಾಡಕ್ಟ್ ಸೇಲ್ ಮಾಡ್ತಾಯಿದ್ರಿ, ಟ್ರೈ ಮಾಡಿ ನಮ್ಮ ಅಪಾರ್ಟ್ಮೆಂಟ್ ಅಂತ ಬರ್ತಾರೆ. ಅವಾಗ ನಾನು ನಮ್ಮ ಸತೀಶ್ ಅವ್ರು ಕುಂತ್ಕೊಂಡು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಆಯಿತು ಅವ್ರ ಹತ್ರ ಒಂದು ಪ್ರೈಸ್ ಫಿಕ್ಸ್ ಮಾಡೋಣ, ಅಬೌವ್ ದಟ್ ಏನು ಕಮಿಷನ್ ಬರುತ್ತೆ ಅದು ನಮ್ಮದು ಅಂತ ಡಿಸ್ಕಸ್ ಮಾಡ್ತೀವಿ. ಅವರು ಆಯಿತು ಅಂತ ಹೇಳ್ತಾರೆ. ಅಲ್ಲಿ ಪ್ರಾಬ್ಲಮ್ ಏನಿರುತ್ತೆ, ಒಂದು ಸ್ಮಶಾನ ಇರುತ್ತೆ ಪಕ್ಕದಲ್ಲಿ, ಒಂದು ಮೋರಿ ಇರುತ್ತೆ. ಹಾಗಾಗಿ ಅದು ಯಾರು ಬಂದರೂ ಬುಕ್ ಮಾಡೋಕ್ಕಾಗಿರಲ್ಲ. ಸ್ಮಶಾನದ ಭಯ, ಮೋರಿ ಗಲೀಜು. ಅವ್ರ ಅದೃಷ್ಟನೋ ನಮ್ಮ ಅದೃಷ್ಟನೋ, ನಿಜಕ್ಕೂ ನಮ್ಮ ದಾರಿ ಅಂತ ಏನೋ ತೋರಿಸಿದ್ದು ಆ ಪ್ರಾಜೆಕ್ಟಿಂದನೇ. ಆಯಿತು ಅಂತೇಳಿ ಅವಾಗ ನಿಮ್ಗೆ ಗೊತ್ತಿರುತ್ತೆ, ಈ ಟಾಟಾ ಮತ್ತು ರಿಲಯನ್ಸ್ ಡೊಕೊಮೊ ಫೋನ್ಗಳು ಬಂದಿದ್ದು. ಹೌದು. ನಾನು ನಮ್ಮ ಸತೀಶ್ ಸರ್ 2 ಫೋನ್ ತೊಗೋತೀವಿ. ನಾನು ಸೈಟಲ್ಲಿ ಇರ್ತೀನಿ. ಯಾರಾದ್ರೂ ಕಸ್ಟಮರ್ ಬಂದರೆ, ಹೆಬ್ಬಾಳ ಏನೋ ಬ್ರಿಡ್ಜ್ ಆಗಿರಲಿಲ್ಲ ಅದು, ಅಲ್ಲಿ ಕಸ್ಟಮರ್ ಬರೋದು, ಅಲ್ಲಿಂದ ನಾನು ಸ್ಕೂಟಿಯಲ್ಲಿ ಅವ್ರನ್ನ ಕರ್ಕೊಂಡೋಗಿ ಸೈಟ್ ತೋರಿಸೋದು. ನಾವು ಆ ಬಿಲ್ಡರ್ ಹತ್ರ ಒಂದು ಪ್ರೈಸ್ ಮಾತಾಡಿರ್ತೀವಿ, 2 ಬೆಡ್ರೂಮ್ ಇಷ್ಟು, 3 ಬೆಡ್ರೂಮ್ ಇಷ್ಟು ಅಂತೇಳಿ. ಅಬೋ ಏನು ಸೇಲ್ ಮಾಡ್ತೀವಿ ನಮ್ದು ಅಂತೇಳಿ. ಅವ್ರ ಅದೃಷ್ಟ ನನ್ನ ಅದೃಷ್ಟ ಗೊತ್ತಿಲ್ಲ, 3 ತಿಂಗಳಲ್ಲಿ 20 ಮನೆ ಸೋಲ್ಡ್ ಔಟ್. 3 ತಿಂಗಳ ಸೋಲ್ಡ್ ಔಟು. ನಮಗೆ ಬರ್ಬೇಕನ್ನೋ ಕಮಿಷನ್ ನಾವು ಅವ್ರ ಹತ್ರ ಎಕ್ಸ್ಪ್ರೈಸ್ ಮಾತಾಡಿ, ಅದರಿಂದ 3-4 ಲಕ್ಷ ಈಚ್ ಫ್ಲಾಟ್ಗೆ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಬಿಲ್ಡರ್ ಕಣ್ಣು ಕೆಂಪಾಗಿಬಿಡುತ್ತೆ. ನಾನು ದುಡ್ಡು ಹಾಕಿ, ನಾನು ಇನ್ವೆಸ್ಟ್ ಮಾಡಿ, ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ, ನಿಮ್ಗೆ ಇಷ್ಟು ಆಲ್ಮೋಸ್ಟ್ 90-95 ಲ್ಯಾಕ್ಸ್ ನಮ್ಮ ಸರ್ವಿಸ್ ಚಾರ್ಜ್ ಬಂದು. ಬಟ್ ಅವನಿಗೂ ಪಾಪ ಸೇಲ್ ಆಗಿರಲಿಲ್ಲ, ಕೆಟ್ಟ ಗುಣ ಬರಬಾರ್ದಾಗಿತ್ತು. ಅದು ಅವಾಗ ಅರ್ಥ ಆಗುತ್ತಲ್ಲ, ಈ ಮನುಷ್ಯನ ಸ್ವಾರ್ಥ ಅದು. 90-95 ಲಕ್ಷ ನಮ್ಗೆ ಕೊಡಬೇಕಾಗುತ್ತೆ. ವಿತಿನ್ 3 ಮಂತ್ಸಲ್ಲಿ ಇವ್ರು ಯಾಕೆ 90 ಲ್ಯಾಕ್ಸ್ ಕೊಡ್ಬೇಕಂತ ಅವ್ರು ಸ್ವಲ್ಪ ಇದಾಗುತ್ತೆ. ನಮಗಷ್ಟು ಅವ್ರಿಗೆ ಗೊತ್ತಿಲ್ಲ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ, ಏನೋ ಮಾಡಿ ಫೈನಲಿ ಒಂದು 55-60 ಲ್ಯಾಕ್ಸ್ ಕೊಟ್ಬಿಡ್ತಾರೆ. ಓಕೆ, ಆಯ್ತು. ಅದು ಆದ ತಕ್ಷಣ ಇನ್ನೊಂದು 2-3 ಪ್ರಾಜೆಕ್ಟ್ ಈ ಥರ ಬೇರೆಯವ್ರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾಡ್ತಾ ಅಲ್ಲೇನಾಗುತ್ತೆ, ಈ ಕಸ್ಟಮರ್ಗಳು ನಮ್ಮ ಬ್ರ್ಯಾಂಡ್ ಮೇಲೆ ಬಂದು ಬುಕ್ ಮಾಡ್ತಾ ಇರ್ತಾರೆ. ನೀವು ಆಗಲೇ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರಿ, DS Max ಅಂತ ಇತ್ತು ಅವಾಗ. DS Max ಸೇಲ್ಸ್ ಏಜೆನ್ಸಿಗೂ ಸೇಮ್ ಇತ್ತು, ರಿಯಲ್ ಎಸ್ಟೇಟ್ ಏಜೆನ್ಸಿಗೂ DS Max ಅಂತ ಇತ್ತು. ಅದನ್ನು ಸೇಮ್ ರಿಯಲ್ ಎಸ್ಟೇಟ್ಗೆ ಆಮೇಲೆ ಕನ್ವರ್ಟ್ ಮಾಡಿದ್ದು. 2007ರಲ್ಲಿ ಏನು ಮಾಡ್ತೀವಿ, ಬೇರೆ ಬಿಲ್ಡರು ಪೊಸಿಷನ್ ಡಿಲೇ ಮಾಡಿದ್ರು,
ಅವ್ರು ಹೇಳಿರ್ತಕ್ಕಂಥ ಕೆಲವು ಇದು ಕೊಡಲಿಲ್ಲ. ಯಾಕೆ ಕಸ್ಟಮರ್ಗಳಿಗೆ ನಾವೇ ಮಾಡಬಾರ್ದು ಅಂತೇಳಿ 2007ರಲ್ಲಿ ಒಂದು 58ಲ್ಲಿ ಒಂದು 16 ಮನೆ ಸ್ಟಾರ್ಟ್ ಮಾಡ್ತಾನೆ. ಅದು ಜಾಯಿಂಟ್ ವೆಂಚರ್, ಫಸ್ಟ್ ಪ್ರಾಜೆಕ್ಟ್ ಜಾಯಿಂಟ್ ವೆಂಚರು. ಎಲ್ಲಿ ಯಾವ ಏರಿಯಾದಲ್ಲಿ? ಆರ್ ಟಿ ನಗರ್, ದಿನ್ನೂರು ಮೇನ್ ರೋಡು. ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಆಟೋಮೆಟಿಕ್ಕಾಗಿ ಹೊಸ ಎಕ್ಸ್ಪೀರಿಯೆನ್ಸು, ಪ್ಲ್ಯಾನ್ ಸ್ಯಾಂಕ್ಷನ್ ಅಂದರೆ ಏನು ಗೊತ್ತಿಲ್ಲ, ಹೆಂಗೆ ಮಾಡೋದು ಗೊತ್ತಿಲ್ಲ, ಲೈಜನಿಂಗ್ ಏನು ಗೊತ್ತಿಲ್ಲ. ಆದರೂ ಆ ಪ್ರಾಜೆಕ್ಟು ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಒಂದು 11 kV ಲೈನು ಇರುತ್ತೆ ಅಲ್ಲ ಈ ಸೈಟಲ್ಲಿ. ಆವಾಗ ಆಫೀಸರ್ ಪರಿಚಯ ಮಾಡ್ಕೋದು, ಫ್ರೆಂಡ್ಶಿಪ್ ಬೆಳೆಸೋದು, ಇದು ಮಾಡಿ ಕನ್ಸ್ಟ್ರಕ್ಷನ್ ಮುಗುತ್ತೆ. ಮುಗಿದ ಮೇಲೆ ಹಾಗೆ 2007ರಿಂದ 2008, 9, 10 ತನಕ 2 ಪ್ರಾಜೆಕ್ಟು, 3 ಪ್ರಾಜೆಕ್ಟು, 4 ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ. ಅವಾಗ ಮಾರ್ಕೆಟಿಂಗ್ ಟೋಟಲಿ ಸ್ಟಾಪ್ ಮಾಡಿಬಿಡ್ತೇನೆ. ನಮ್ಮದು ಓನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೇನೆ. 2011ರಲ್ಲಿ ಎಟ್ ಅ ಟೈಮ್ 15 ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಜಾಯಿಂಟ್ ವೆಂಚರಲ್ಲಿ. ಆಲ್ಮೋಸ್ಟ್ ಆಲ್ ಟುಗೆದರ್ ಅರೌಂಡ್ 5000 ಹೌಸಸ್. ಅಲ್ಲಿಂದ ಟರ್ನ್ ಆಗಿದ್ದ ಲೈಫು. 5 ಜನದಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು 3000 ಜನ ಪೇರೋಲಲ್ಲಿ ಕೆಲಸ ಮಾಡ್ತಾರೆ. ಒಂದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಲೇಬರ್ಸ್ಗಳೊಂದು 10,000 ಜನ ಕೆಲಸ ಮಾಡ್ತಾರೆ. ಇವತ್ತು ಕಂಪ್ನಿ ಅವತ್ತು 5 ಜನದಿಂದ ಸ್ಟಾರ್ಟ್ ಮಾಡಿ ಇವತ್ತು 3000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಇವತ್ತು ಇಲ್ಲಿವರೆಗೂ 45,000 ಮನೆಗೆ ಡೆಲಿವರಿ ಮಾಡಿದ್ದೀನಿ. ಒಂದು 18 ವರ್ಷದಲ್ಲಿ ಒಂದು 40,000 ಹೊಸ ಡೆಲಿವರಿ ಮಾಡಿದ್ದೀನಿ. ಈ ಒಂದು 20,000 ಮನೆ ನಡೀತಾ ಇದೆ. ಹಾಗಾಗಿ ಅದ್ರ ಜೊತೆಗೆ ಸಾಮಾಜಿಕವಾಗಿ ನಾನಾಗಲಿ ನಮ್ಮ ಸತೀಶ್ ಸರ್ ಆಗಲಿ ಪ್ರತಿ ವರ್ಷ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮದೇ ಆದಂಥ 2 ಚಾರಿಟಿಗಳಿದ್ದಾವೆ. ಈಗ ಒಂದು ಇಲ್ಲಿ ಭಾಳ ದೊಡ್ಡ ರಾಜಕಾರಣದ ಘಟಾನುಘಟಿಗಳು ರಿಯಲ್ ಎಸ್ಟೇಟಿಗೆ ಬಂದರು. ನಿಮ್ಮಂಥ ಬೆಳೆಯುತ್ತಿರುವ ರಿಯಲ್ ಎಸ್ಟೇಟ್ ಸಂಸ್ಥೆಯನ್ನು ಅವ್ರು ತೊಂದರೆ ಕೊಡೋ ಚಾನ್ಸಸ್ ಇದೆ ಅಂತ ನಾನು ಕೇಳಿದೆ. ಯಾಕಂದ್ರೆ ಬ್ಯಾಂಗ್ಳೂರ್ ಇಸ್ ಟೋಟಲಿ ಕಂಟ್ರೋಲ್ಡ್ ಬೈ ರಿಯಲ್ ಎಸ್ಟೇಟ್. ಅದು ಎಲ್ಲಿವರೆಗೆ ಅಂದ್ರೆ ಅವರು ರಾಜಕೀಯ ಪ್ರವೇಶ ಮಾಡೋವರೆಗೂ ಅವ್ರಿಗೆ ಹಣ ಹೋಯಿತು. ಸೊ ಈ ತೊಂದರೆಗಳನ್ನು ನೀವು ಹೆಂಗೆ ನಿಭಾಯಿಸಿದ್ರಿ ಸರ್? ನಿಮ್ಗೆ ಸಕ್ಸಸ್ ಆಗಿದ್ದೀರಿ, ಇವತ್ತು ನೀವು ಭಾಳ ದೊಡ್ಡವರಾಗಿದ್ದೀರಿ. ಅವಾಗ ನೀವು ಅವ್ರನ್ನ ಸಮಾನ ಅಂತ ತೊಗೋಬೋದು. ನಿಮ್ಮನ್ನು ಅವ್ರು ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಮ್ಯಾಟ್ರ್ ಅಲ್ಲ. ಆ ಕ್ರೈಸಿಸನ್ನು ನಿಭಾಯಿಸೋದು ನನಗೆ ಗೊತ್ತಿದೆ ಬೆಂಗಳೂರಲ್ಲಿ ಹೇಗೆ ಅಂಡರ್ವರ್ಲ್ಡ್ನಲ್ಲಿ ಅದೆಲ್ಲ ಕೆಲಸ ಮಾಡುತ್ತಂತ. ಸೊ ಆ ನಿಮ್ಮ ಬೆಳವಣಿಗೆನ ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಂಡು? ಸರ್ ನನಗೆ ಗೊತ್ತಿಲ್ಲ. ನನ್ನ ದೇವರು ಯಾವಾಗಲೂ ಪ್ರತಿ ಸಾರಿ ಹೇಳ್ತೀನಿ, ಇವತ್ತು ನನ್ನ ತಾಯಿ ಆಗಿರ್ಬೋದು, ನನ್ನ ಇದಾಗಿರ್ಬೋದು, ನನ್ನ ತಾಯಿನೇ ಇವತ್ತು ಎಲ್ಲದಕ್ಕೂ ನನ್ನ ಗುರು ನನ್ನ ತಾಯಿನೇ. ಅವ್ರ ಬ್ಲೆಸ್ಸಿಂಗಿಂದ ನಾನು 18 ವರ್ಷದಲ್ಲಿ ಜರ್ನಿಯಲ್ಲಿ ನನಗೆ ಯಾವತ್ತೂ ಯಾರೂ ತೊಂದರೆ ಕೊಡಲಿಲ್ಲ. ಎಲ್ಲರೂ ನಾನು ಮಾಡುವಂಥ ಬ್ಲೆಸ್ಸಿಂಗ್ ಮಾಡಿದ್ರು, ಬೆಂತಟ್ಟದ್ರು ಹೊರತಾಗಿ ನನಗೆ ಎಲ್ಲಿ ಕಾಲು ಎಳಿಲಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಇರಬೇಕಾದ್ರೂ ಅಷ್ಟೇ, ಇವತ್ತು ಅಷ್ಟೇ ತುಂಬ ಜನ ಬೆನ್ನು ತಟ್ಟಿ ನೀನು ಒಳ್ಳೆ ಕೆಲಸ ಮಾಡ್ತೀವಿ ಮಾಡ್ಕೊಂಡು ಹೋಗುವಂತ ನನಗೆ ಬ್ಲೆಸ್ಸಿಂಗ್ ಮಾಡಿದ್ರು. ಹಾಗಾಗಿ ನನಗೆ ಅದನ್ನ ಎಲ್ಲಿ ಯಾವತ್ತೂ ಡಿಫಿಕಲ್ಟ್ ಆಗಲಿಲ್ಲ, ಯಾವತ್ತೂ ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಫಂಡ್ ಮೊಬಲೈಸಿಂಗ್ ಹೆಂಗೆ ಮಾಡಿದರೆ? ಇನಿಷಿಯಲಿ ಈ ಬಂದಂಥ ಸರ್ವಿಸ್ ಚಾರ್ಜಲ್ಲಿ ಒಂದು 50 ಲಕ್ಷ ಬಂದಿತ್ತು ನಿಮಗೆ. 50 ಲಕ್ಷ. ಆಮೇಲೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಮಾರ್ಕೆಟಿಂಗ್ ಮಾಡಿದೆ. ಅದನ್ನು ಬಂದಂಥ ಸೇವಿಂಗ್ನ ಫಸ್ಟ್ ಅಲ್ಲಿ ನಾನು ಜಾಯಿಂಟ್ ವೆಂಚರ್ ತೊಗೊಂಡೆ. ಜಾಯಿಂಟ್ ವೆಂಚರ್ ತೊಗೊಂಡು ನಾನು ಫಸ್ಟ್ ಪ್ರಾಜೆಕ್ಟ್ ಆರ್ ಟಿ ನಗರಲ್ಲಿ ಮಾಡಿದಾಗ ಅಲ್ಲಿ ಒಂದು ಪ್ರಾಜೆಕ್ಟ್ ಲೋನ್ ಅಂತ ತೊಗೊಂಡು ಫಸ್ಟ್ ನಾನು ತೊಗೊಂಡಿದ್ದು 1 ಕೋಟಿ ಬ್ಯಾಂಕ್ ಲೋನ್ KFCCಯಲ್ಲಿ. ಎಸ್ ಬಿ ಐಗೆ ಹೋಗ್ತೀವಿ, ಎಸ್ ಬಿ ಐ ನಿಮ್ಮ ಕೊಲೆಟ್ರಲ್ ಎಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ. ಕೊಲೆಟ್ರಲ್ ಇಲ್ಲ, ನಿಮ್ಮದು ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಅವಾಗ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆದಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಇದಕ್ಕೆ ಹೋಗ್ತೀವಿ, ಫೈನಾನ್ಸ್ ಬ್ಯಾಂಕ್ ಅದಕ್ಕೆ ಹೋದಾಗ ಅವರು 1,20,00,000 ಸ್ಯಾಂಕ್ಷನ್ ಮಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಒಂದು ಹೆಮ್ಮೆ ಅಂತ ಅನ್ಕೋಬೋದು, ಅಥವಾ ಪ್ರೌಡ್ ಅಂತ ಅನ್ಕೋಬೋದು, ಅಥವಾ ನನ್ನ ಬ್ರ್ಯಾಪು ಅಂತ ಹೇಳ್ಬೋದು. ಇವತ್ತು SBI ನವರು ಅವತ್ತೇನು 1.5 ಕೋಟಿ ರಿಜೆಕ್ಟ್ ಮಾಡಿದರು, ಇವತ್ತು 300 ಕೋಟಿ ಕೊಡ್ತಾ ಇದ್ದಾರೆ. ಒಂದು ಈಚ್ ಪ್ರಾಜೆಕ್ಟ್ ಮೊನ್ನೆ ಒಂದು 180 ಕೋಟಿ ಕೊಟ್ಟರು ಒಂದು ಸೈಟ್ಗೆ. ಹಾಗೆಯೇ ಒಂದೇನಪ್ಪ ಅಂದರೆ ಒಂದು ನನ್ನ ಪಾಲಿಸಿ ಆಗಿರ್ಬೋದು, ನಮ್ಮ ಸತೀಶ್ವರ ಪಾಲಿಸಿ ಆಗಿರ್ಬೋದು, ನಮ್ಮ ಕನ್ಸ್ಯೂಮರ್ ಏನು ಇವತ್ತು 45,000 ಮನೆ ನೋಡಿದ್ದಾರೆ. ಯಾರು ರೆಂಟಲ್ ಮನೇಲಿದ್ದರು ಅವರು ಒಂದು ಸ್ವಂತ ಮನೆ ತೊಗೋಬೇಕು. ಅಂದರೆ ನೀವು ಮಧ್ಯಮ ವರ್ಗದವ್ರನ್ನ ಫೋಕಸ್ ಮಾಡಿದ್ರು, ಭಾಳ ಶ್ರೀಮಂತನ ಫೋಕಸ್? ಮಧ್ಯಮ ವರ್ಗದವರು. ಮಧ್ಯಮ ವರ್ಗ ಯಾರು 20,000ರಿಂದ 30,000 ರೂಪಾಯಿ ರೆಂಟ್ ಕಟ್ತಾರೆ, ಅವ್ರದ್ದು ಆ ಈ ರೆಂಟ್ ಕಟ್ಟೋದನ್ನ EMI ಕನ್ವರ್ಟ್ ಮಾಡಿ ಅದನ್ನು ಮನೆ ತೊಗೋಬೇಕಂತ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ಇವತ್ತು ಎಲ್ಲ ಮ್ಯಾಕ್ಸಿಮಮ್ ಏನು ನಮ್ಮ ಹತ್ರ 45,000 ಜನ ಮನೆ ತೊಗೊಂಡಿದ್ದಾರೆ. ಮಧ್ಯಮ ವರ್ಗದವರು ಯಾರು 40,000ರಿಂದ 75,000 ರೂಪಾಯಿ ಸ್ಯಾಲ್ರಿ ತೊಗೋತಾರೆ, ಆ ವರ್ಗದವರೇ ಒಂದು 80% ಜನ ನಮ್ಮ ಹತ್ರ ತೊಗೊಂಡಿದ್ದಾರೆ. ಇವತ್ತು ಮಾಧ್ಯಮ ಅಂತಂದಾಗೂ, ಮಧ್ಯಮ ವರ್ಗ ಅಂತಂದಾಗೂ ಅಲ್ಲಿ ನೀವು ನೋಡಿದಾಗ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಕ್ಲಬ್ ಹೌಸ್ ಇರುತ್ತೆ, ಜಿಮ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಬಜೆಟೆಡ್ ಅಪಾರ್ಟ್ಮೆಂಟು, ಅಫೋರ್ಡಬಲ್ ಅಪಾರ್ಟ್ಮೆಂಟು, ಬಟ್ ಲಕ್ಸುರಿ ಹೌಸಸ್ 3 ಕ್ಯಾಟಗರಿ. 3 ಕ್ಯಾಟಗರಿ. ಹಾಗಾಗಿ 3 ಕ್ಯಾಟಗರಿ ಒಂದೇ ಏರಿಯಾದಲ್ಲಿ ಮಾಡ್ತಿರೋ ಒಂದು ಸೆಪರೇಟ್ ಮಾಡ್ತೀವಿ? ಇಲ್ಲ, ಒಂದೇ ಇದರಲ್ಲೇ 3 ಕ್ಯಾಟಗರಿ. 3 ಕ್ಯಾಟಗರಿ ಇರುತ್ತೆ. ಬಟ್ ಜನಗಳಿಗೆ ಬಂದಾಗ ಏನಪ್ಪ ಅಂದರೆ ಇವತ್ತು DS Max ನಾನು ಬ್ರ್ಯಾಂಡ್ ಮಾಡೋದು ಬೇಕಾಗಿಲ್ಲ. ಇವತ್ತು ಆಟೋಮೆಟಿಕ್ ಬ್ರ್ಯಾಂಡ್ ನಾನು ಪಬ್ಲಿಕ್ ಮಾಡ್ತು, ನಾನು ಎಂಪ್ಲಾಯ್ ಮಾಡ್ತು, ನಾನು ಕನ್ಸ್ಯೂಮರ್ ಮಾಡಿದ್ರು. ಬಟ್ ಅವತ್ತು ಆ ಬ್ರ್ಯಾಂಡ್ ಮಾಡಬೇಕಾದಾಗ ಒಂದು 2 ವರ್ಷ ಮಾತ್ರ ಕಷ್ಟಪಟ್ಟಿದ್ದು. ಎಷ್ಟೋ ಸರಿ ಊಟ ಇಲ್ಲದೆ ಮಲಗಿದ್ದೀವಿ, ಎಷ್ಟೋ ಸರಿ ಬೀದಿಯಲ್ಲಿ ಮಲಗಿದ್ವಿ. ಯಾಕಂದ್ರೆ ಇನಿಷಿಯಲಿ ಬೆಂಗಳೂರು ಬಂದಾಗ ನನಗೇನು ಗೊತ್ತಿರಲಿಲ್ಲ ಅವಾಗಲೇ ಹೇಳಿದಾಗ. ಬಟ್ ಏನಪ್ಪ ಅಂದರೆ ಒಂದು ನನ್ನ ತಾಯಿ ಆಶೀರ್ವಾದದಿಂದ, ತಮ್ಮಂತರ ಬ್ಲೆಸ್ಸಿಂಗಿಂದ. ತಾಯಿ ಆಶೀರ್ವಾದ ಅಂತ ಯಾಕಂತೇಳಿ? ತಾಯಿ ನಿಮ್ಮ ಮೇಲೆ ಪ್ರೀತಿ ಇದ್ದರು, ಮಾರ್ಗದರ್ಶನ ಮಾಡಿದ್ರು. ಪ್ರತಿಯೊಬ್ಬ ವ್ಯಕ್ತಿಗೂ ಜನ್ಮ ಕೊಟ್ಟ ತಾಯಿ ಇಂಪಾರ್ಟೆಂಟು. ನೀವು ಹೆಚ್ಚು ನಿಮ್ಮ ತಾಯಿನ ಸ್ಮರಿಸ್ಕೊಳ್ಳಿಕ್ಕೆ ಏನು ಮುಖ್ಯವಾದ ಕಾರಣ ಆಯ್ತು? ಸರ್, ಒಂದು ನಾನು ಹೇಳ್ತೀನಿ, ನಾನು 4 ಜನ ನಮ್ಮ ಮಕ್ಕಳು, ನಮ್ಮ ತಾಯಿಗೆ ನಂದು ಇದಕ್ಕೆ 2 ನಾನು ಬ್ರದರು ಮತ್ತು 2 ಸಿಸ್ಟರ್ಸ್.
ಅವರೆಲ್ಲ ಹೆಣ್ಮಕ್ಳು ಓದಲಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಹಳ್ಳಿ ಕಡೆ ಎಲ್ಲ ನಾರ್ತ್ ಕರ್ನಾಟಕ ಕರ್ನಾಟಕ ಅವ್ರಿಗಿಬ್ರು ಓದಿಸಲೇ ಇಲ್ಲ. ನನ್ನ ಬ್ರದರ್ ಅಪ್ ಟು 7th ಓದ. ನಮ್ಮ ತಾಯಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಅಪ್ ಟು ಕಾಲೇಜ್ವರೆಗೂ ಹೋಗ್ಬೇಕಾದ್ರೂ ನನಗೆ ಜೀರಿಗೆ ಡಬ್ಬಿಯಿಂದ 5 ರೂಪಾಯಿ 10 ರೂಪಾಯಿ ತೆಗೆದು, ಮಗನೇ ನೀನು ಕಾಲೇಜ್ಗೆ ಹೋಗ್ತಿದ್ದೆ, ಮಧ್ಯಾಹ್ನ ಏನಾದ್ರು ಊಟ ಮಾಡು ಅಂತ ತೆಗೆದುಕೊಡೋರು. ಅದನ್ನು ಅವ್ರು ಯಾವತ್ತು ಹೇಳೋರು, ನನಗೆ ಅವ್ರು ಓದಿಲ್ಲ, ಇಬ್ಬರು ಓದಿಲ್ಲ ಅಂದರು ಎಷ್ಟು ಹೇಳೋರಪ್ಪ ಅಂದರೆ, ನೀನು ಒಳ್ಳೆಯವನಾಗು ಅಥವಾ ನೀನು ತುಂಬ 10 ಜನಕ್ಕೆ ಹೆಲ್ಪ್ ಮಾಡಿದೆ ಅಂತ ತಿಳ್ಕೊ. ನೀನು ಕಷ್ಟದಲ್ಲಿದ್ದಾಗ 9 ಜನ ಜೆನ್ಯೂನ್ ರೀಸನ್ ಹೇಳಿ ಎಸ್ಕೇಪ್ ಆಗ್ತಾರೆ. ಬಟ್ ಒಬ್ಬರು ಬಂದು ನೀನು ಕೈ ಹಿಡಿತಾರೆ, 9 ಜನ ನೀನು ಹೆಲ್ಪ್ ಮಾಡಿದೆ ಅಂತ ಗೊತ್ತಿದೆ, ಅವರು ತೋಳಿದೆ ಅಂತ ಗೊತ್ತಿರುತ್ತೆ. ಬಟ್ ಏನೋ ಸುಳ್ಳು ಹೇಳಿ ಅಥವಾ ಏನೋ ಒಂದು ಜೆನ್ಯೂನ್ ರೀಸನ್ ಹೇಳಿ ಎಸ್ಕೇಪ್ ಆಗ್ತಾರೆ. ಬಟ್ ಒಬ್ಬರಿಗೆ ನೀನು ನೋವು ಮಾಡು, 10 ಜನ ನಿನ್ಗೆ ಉಲ್ಟಾ ನೋವು ಮಾಡ್ತಾರೆ. ಅವ್ರು ಓದಿಲ್ಲ ಅಂದ್ರೂ ಆ ಮಾತು ನನಗೆ ಇನ್ನೂ ಅದು ವೇದವಾಕ್ಯ ಅದು. ಹಾಗಾಗಿ ಅವರು ಕಷ್ಟ ಇದ್ರೂ ನಾನು PUC ಅವ್ರಿಗೆ ಓದಿಸಿದ್ರು. PUC ಓದಿಸಿ PUC ಫೇಲ್ ಆದ ತಕ್ಷಣ ಏನು ಮಾಡ್ಬೇಕಂತೇಳಿ ಗೊತ್ತಾಗಲಿಲ್ಲ. ಹುಣಸಿಗೆಲ್ಲ ಹೋಗಿದ್ದೆ, ಗೌರ್ಮೆಂಟ್ ಕಾಲೇಜ್. ನಮ್ಮದು ಪ್ರಾಥಮಿಕ ಶಾಲೆ, ಪ್ರಾಥಮಿಕ ಹೈಸ್ಕೂಲು, ಪ್ರಾಥಮಿಕ ಪ್ರೌಢ ಕಾಲೇಜು ಎಲ್ಲ ಅಲ್ಲೇ ಸುರ್ಪುರ ಹುಣಸಿಗೆಲ್ಲ ಆಗಿದ್ದು. ಅದಾದಮೇಲೆ ಡಿಗ್ರಿ ಮಾಡಿದೆವು, ಡಿಸ್ಕನೆಕ್ಟ್ ಆಯಿತು. ಬೆಂಗಳೂರು ಆವಾಗ ಏನೋ ಎಲ್ಲ ಸೇರಿ ಫ್ರೆಂಡ್ಶಿಪ್ ಎಲ್ಲ ಸೇರೋದು, ಗೋಲಿ ಆಡೋದು ಏನೇನೋ ಮಾಡ್ತಾ ಇದ್ದಾಗ ಊರಲ್ಲೆಲ್ಲ ಬೈಕ್ ಸ್ಟಾರ್ಟ್ ಮಾಡಿದ್ರು. ಏನು ಉಡಾಳ್ರಾಗಿದ್ದಾರೆ ಅಂತೇಳಿ. ಆವಾಗ ಕೆಟ್ಟವರು ಪಟ್ಟಣಕ್ಕೆ ಕರೆಸ್ತು. ಆ ಬೆಂಗಳೂರು ಇವತ್ತು ನಾನು ಕರೆಸಿದ್ದು ನಿಜಕ್ಕೂ ಆ ಟೈಮಲ್ಲಿ ನನ್ನ ತಾಯಿನೇ ಕಳಿಸಿದ್ರು ಅಂತೇಳಿ 2007ರಲ್ಲಿ ನನ್ನ ತಾಯಿನ ಕಳ್ಕೊತೀನಿ. 2007 ನಿಮ್ಮದು ಬೆಳವಣಿಗೆ ನೋಡಿದ್ರ ತಾಯಿ? ಇಲ್ಲ ಸರ್, ಅದೇ ನನಗೆ ಇವತ್ತು ನೋವು ಕೊರಿತಾ ಇರೋದು. ಅವಾಗ ನಾನು ಇನ್ನೂ ಸ್ಟಾರ್ಟಿಂಗ್ ಇದರಲ್ಲಿದ್ದೆ. ಅವಾಗ ನಾನು ಇನ್ನೂ ಬರಬೇಕಾದಾಗ ನನ್ನ ತಾಯಿ ಗಟ್ಟಿಯಾಗಿದ್ದರು. ಒಂದೇನಂದ್ರೆ ಅವ್ರು ತಂಬಾಕು ಜಾಸ್ತಿ ತಿಂತಿದ್ದಾರೆ. ತಮ್ಗೆ ಗೊತ್ತಿರ್ಬೋದು, ಈ ಚೀಟಿ ತಂಬಾಕು ಬರ್ತಾಯಿತ್ತು, ಇನ್ನು ತಿಕ್ಕಿ ತಂಬಾಕು ಹಾಕೋತಾಯಿದ್ರು. ಆ ತಂಬಾಕು ತಿಂದು ಹೆಲ್ತ್ ಇಶ್ಯೂ ಆದಾಗ ನನಗೆ ಫೋನ್ ಮಾಡ್ತಾರೆ. ಆವಾಗ ಇನ್ನೂ ನಾನು ಸೆಟ್ಲ್ ಆಗಿರಲಿಲ್ಲ. ಆವಾಗ ನನ್ನ ಬ್ರದರು, ನನ್ನ ತಂದೆ ಅಲ್ಲಿ ಎಲ್ಲ ರಿಲೇಷನ್ ಹತ್ರ, ಫ್ರೆಂಡ್ಸ್ ಹತ್ರ ದುಡ್ಡು ಕೇಳ್ತಾರೆ. ಯಾರಿಗೊಬ್ರು ಕೊಡ್ತಾರೆ, ಒಬ್ರು ಕೊಡಲ್ಲ. ಬಟ್ ಕೊನೆಗೆ ಅವ್ರು ಉಳಿಸೋಳಕ್ಕಾಗಲಿಲ್ಲ. ಬಟ್ ನನ್ನ ಇವತ್ತು ಫಿಸಿಕಲಾಗಿ ಅವ್ರು ನನ್ನ ಜೊತೆ ಇಲ್ಲ. ಬಟ್ ಎಲ್ಲೋ ಒಂದು ಹೆಜ್ಜೆಯಲ್ಲೂ ಪ್ರತಿ ಇದರಲ್ಲೂ ಅವ್ರು ನನ್ನ ಜೊತೆ ಇದ್ದಾರೆ. ಏನು ನಿಮ್ಮ ತಾಯಿ ಹೆಸರು? ಸುಶೀಲಮ್ಮ. ಅದು ನೀವು 2007ರಲ್ಲಿ ಯಾವ ಹಂತದಲ್ಲಿದ್ದೀರಿ ನಾವಾಗ? ನೀವು ಸತೀಶ್ ಅದು ಜಸ್ಟ್ ಪರಿಚಯ ಇನ್ನೂ ನಾವು ಜಸ್ಟ್ ಇನ್ನೂ ಈ ಪ್ರಾಜೆಕ್ಟ್ಸ್ ಮಾಡೋಣ ಅಂತ, ನಮ್ದು ಓನ್ ಪ್ರಾಜೆಕ್ಟ್ ಮಾಡೋಣ ಅಂತ. ಬಟ್ ಅದು 50 ಲಕ್ಷ ಬಂದಿತ್ತೆ ನಿಮ್ಮ ಕೈಗೆ? ಬಂದಿತ್ತು. ಆ ದುಡ್ಡನ್ನ ಹಾಗೆ ಇಟ್ಟಿದ್ದೆವು. ಬಂದಿತ್ತು. ಈಗ ಆ ತಾಯಿಯ ಹಾರೈಕೆ ಜೊತೆಗೆ ನೀವು ಇದನ್ನೆಲ್ಲ ಜಾಯಿಂಟ್ ವೆಂಚರ್ ಶುರು ಮಾಡ್ಬೇಕಾದ ಇದು ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಇಲ್ಲಿ ಲ್ಯಾಂಡ್ ಪರ್ಚೇಸು, ಬೆಂಗಳೂರಲ್ಲಿ ಲ್ಯಾಂಡ್ಸ್ ಭಾಳ ಫೇಕ್ ಇರ್ತಾವೆ, ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಬೇಕು, ಲೀಗಲ್ ಎಕ್ಸ್ಪರ್ಟ್ಸ್ ಬೇಕು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಬೇಕು. ಈ ವಿವಿಧ ಹಂತಗಳ ತಿಳುವಳಿಕೆನ ನೀವು ಹೆಂಗೆ ಗಳಿಸ್ಕೊಂಡ್ರಿ? ಯಾಕಂದರೆ ಸಕ್ಸಸ್ ಆಗಿರಿ, ಬಟ್ ಈಗ ಸಕ್ಸಸ್ ಆಗ್ಬೇಕನ್ನೋ. ಈಗ ನಾನೇನಾರು ಒಂದು ಫೀಲ್ಡಿಗೆ ಬರ್ತೀನಿ, ನಂಗೆ ದುಡ್ಡಿನ ವಿಷಯಕ್ಕೆ ನಾಲೆಜ್ ಇಲ್ಲಿ ಬಿಡ್ರಿ ಅಂತೀನಿ. ಲ್ಯಾಂಡ್ ರಿಯಲ್ ಎಸ್ಟೇಟಿಗೆ ಇಲ್ಲಿ ಬೇಕಾದಷ್ಟು ದೊಡ್ಡವರೇ ಘಟಾನುಘಟಿಗಳೇ ಒಂದು ಲ್ಯಾಂಡನ್ನು 100 ಮಂದಿಗೆ ಮಾರುವಂಥ ಊರಿದು. ಸೊ ಇದನ್ನು ಹೆಂಗೆ ನೀವು ಮ್ಯಾನೇಜ್ ಮಾಡಿದ್ರಿ? ಸರ್, ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು ಸರ್. ನನಗೆ ಒಂದೇನಪ್ಪ ಅಂದರೆ, ಯಾವುದೇ ಒಂದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಲೇಬೇಕಂತಂದಾಗ ಅದ್ರ ಬಗ್ಗೆ ಡೆಪ್ತ್ ಆ್ಯಂಡ್ ವಿಡ್ತ್ ಹೋಗಿಬಿಡ್ತೇನೆ. ಇವತ್ತು ದೇವರ ಆಶೀರ್ವಾದದಿಂದ ನಾಲೆಜ್ ಇದೆ. ರಿಯಲ್ ಎಸ್ಟೇಟ್ ಅಂದ್ರೆ ಏನು ಗೊತ್ತು, EC ಅಂದ್ರೆ ಏನು ಗೊತ್ತು, ಪಾನಿ ಅಂದ್ರೆ ಏನು ಗೊತ್ತು, ಎಲ್ಲ ಗೊತ್ತು. ಬಟ್ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ ಏನು ಡಾಕ್ಯುಮೆಂಟು ಗೊತ್ತಿರಲಿಲ್ಲ. ಬಟ್ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆದಮೇಲೆ ಇವತ್ತು ಒಂದು 10 ಜನ ಲಾಯರ್ಗಳು ಇನ್ನೋಸ್ ಕೆಲಸ ಮಾಡ್ತಾರೆ, ಇನ್ನೋವೇಷನ್. ಆಮೇಲೆ ಆರ್ಕಿಟೆಕ್ಟ್ಸ್ ಇದ್ದಾರೆ, ಸ್ಟ್ರಕ್ಚರ್ ಇಂಜಿನಿಯರ್ ಇದ್ದಾರೆ, ಒಂದು 4 ಜನ CAಗಳು ಕೆಲಸ ಮಾಡ್ತಾರೆ. ಇವತ್ತು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಇವತ್ತು ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಅವ್ರಿಗೆ ನಾನೇ ಕೆಲವು ಟಿಪ್ಸ್ ಕೇಳ್ತಿರ್ತೀನಿ. ಅದು ಮನುಷ್ಯನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಒಬ್ಬ ಹೇಗೆ ನಮ್ಮ ಜನರಲ್ ಹೇಳ್ತೀವಿ, ಕಾಂಪೌಂಡರ್ ಡಾಕ್ಟರ್ಗಿಂತ ಒಳ್ಳೆ ಸರ್ವಿಸ್ ಮಾಡ್ತಾರೆ ನಮ್ಮ ಕಡೆ. ಅವ್ರು MBBS ಮುಗಿಸ್ರು ಆ ಕಾಂಪೌಂಡರ್ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸು ಅವನಿಗೆ ಕೆಲವು ಟೈಮಲ್ಲಿ ಸರ್. ನಮ್ಮೂರಲ್ಲಂತ ಉದಾಹರಣೆ ಇದೆ. ಒಬ್ಬ MBBS ಡಾಕ್ಟರ್ ಹತ್ರ ಕೆಲಸ ಮಾಡೋದು ಕಾಂಪೌಂಡ್ರು. ಆ MBBS ಡಾಕ್ಟರ್ ಪ್ರಾಕ್ಟೀಸು 1000-2000ಕ್ಕೆ ನಿಂತಿದೆ. ಬಟ್ ಈ 1 ಲಕ್ಷ ಗಟ್ಟಲೆ ದಾಟಿದೆ. ಯಾಕಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಪರ್ಫೆಕ್ಟ್. ಬಟ್ ಏನಾಗುತ್ತೆ, ನಿಮ್ಮನ್ನು ಟ್ರಸ್ಟ್ ಮಾಡಬೇಕಾದಾಗ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರಿ, ಆದ್ರೆ ನೀವು ಆ ಫೀಲ್ಡಿಂದ ಬಂದಿಲ್ಲ ಅನ್ನೋ ಅಳಕ್ಕೆ ಏನಾರು ಕಸ್ಟಮರಿಗೆ ಬಂದಿದ್ದೇನೆ ಸರ್? ಬರಲಿಲ್ಲ. ಜನರನ್ನಿಟ್ಟ ನೀವು ಕೆಲಸ ತೊಗೋಬೋದು ಖರೆ, ಒರಿಜಿನಲಿ ಜನ ಏನು ಮಾಡ್ತಾರೆ, ನೀವು ಆ ಫೀಲ್ಡ್ನವ್ರು ಅಲ್ಲ ಅಂದಾಗ ಮೋಸ ಮಾಡ್ತಾರೆ. ನೀವು ಜಾಣ್ರಿರ್ಬೋದು, ನಿಮ್ಮ ಕಾಮನ್ ಸೆನ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ, ವಿಸ್ಡಮ್ ಕೆಲಸ ಮಾಡುತ್ತೆ. ಈ ಕ್ಷೇತ್ರಗಳಲ್ಲಿ ಜಾಣತನ ಮುಖ್ಯನೋ ಪ್ರಾಮಾಣಿಕತೆ ಮುಖ್ಯನೋ? ಸರ್, ಎರಡು ಮುಖ್ಯ. ಫಸ್ಟು ಪ್ರಾಮಾಣಿಕತೆ ಮುಖ್ಯ, ಆಮೇಲೆ ಜಾಣತನ ಸರ್. ಯಾಕಂದ್ರೆ ಇವತ್ತು ಜನ ನಾನು ನಂಬಿದಾರಪ್ಪ ಅಂದರೆ ಸರ್, 45,000 ಮನೆ ಬೆಂಗಳೂರಲ್ಲಿ ಲಾಸ್ಟ್ 18 ವರ್ಷದಲ್ಲಿ ನಾನು ಕೊಡಬೇಕಂದ್ರೆ 45,000 ಅಂದರೆ ಒಂದು ಮನೆಗೆ 3 ಜನ ಅಂದ್ಕೊಂಡ್ರು ಆಲ್ಮೋಸ್ಟ್ 1.5 ಲಕ್ಷ ಜನ ನಿಮ್ಮ ಕಸ್ಟಮರ್, ನಿಮ್ಮ ಸಂಪರ್ಕದಲ್ಲಿರೋರು ಕಸ್ಟಮರ್, ನಿಮ್ಮ ಕಸ್ಟಮರ್ ಅನ್ರಿ. ನಿಮ್ಮ ಮೇಲೆ ಪ್ರೀತಿ ಆಶೀರ್ವಾದ, ನೀವು ಸಕ್ಸಸ್ ಚೆನ್ನಾಗಿ ಕೊಟ್ಟಿದ್ರೆ ಪ್ರೀತಿ ಆಶೀರ್ವಾದ ಇದ್ದೇ ಇರುತ್ತೆ ಖಂಡಿತ. ಅದನ್ನ ಇಟ್ಕೊಂಡು ಅಷ್ಟು ಜನರನ್ನು ಗಳಿಸಿದ್ರಲ್ಲ. ಇವತ್ತು ನೀವು ಎಷ್ಟು ಕೋಟಿ ಇನ್ಕಮ್ ಟ್ಯಾಕ್ಸ್ ತುಂಬ್ತೀರಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಪ್ರೀತಿ ಗಳಿಸಿರಿ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಏನನ್ನು ನೀವು ಮೇಂಟೈನ್ ಮಾಡಿದ್ರಿ? ನಾನು ಅದೇ ಪಾಯಿಂಟಿಗೆ ಬಂದೆ. ಆನೆಸ್ಟಿನೋ
ಬಿಸ್ನೆಸ್ ಲಾಭಾಂಶ ನೋಡಿದ್ರು? ಸರ್ ಲಾಭಾಂಶ ನೋಡಲಿಲ್ಲ ಸರ್. ನಾನು ಹೇಳಿದ್ನಲ್ಲ, ಇವತ್ತು ಅಷ್ಟೇ ನಮ್ಮದು ಮೇಜರ್ ಯಾರು ರೆಂಟಲ್ ಮನೇಲಿ ಇರ್ತಾರೆ ಅವ್ರಿಗೊಂದು ಸ್ವಂತ ಮನೆ ಮಾಡಬೇಕು. ಅದನ್ನು ರೆಂಟ್ ಕಟ್ಟೋ ಜಾಗನ EMI ಕನ್ವರ್ಟ್ ಮಾಡ್ಕೊಂಡು ನೀವೇ ಹೆಲ್ಪ್ ಮಾಡ್ತೀರಾ ಅವ್ರಿಗೆ? ಬ್ಯಾಂಕ್ ಟೋಟಲ್ ಫೈನಾನ್ಸ್ ಎಲ್ಲ? ಸ್ಟಾರ್ಟಿಂಗ್ ಬುಕ್ಕಿಂಗ್ ಇಂದ ಹಿಡಿದು ಅಪ್ ಟು ರಿಜಿಸ್ಟ್ರೇಷನ್ವರೆಗೂ ನಮ್ಮ ಟೀಮ್ ನೋಡ್ಕೋತಾರೆ. ಅವ್ರು ಏನಪ್ಪ ಅಂದ್ರೆ ಜಸ್ಟ್ ಅವ್ರಿಗೆ ಹೋಗಿ ಫ್ಲಾಟ್ ಸೆಲೆಕ್ಷನ್ ಮಾಡಿದ್ರೆ ಸಾಕು. ಓಕೆ, ನನ್ನ ಮನೆ ಹಿಂಗಿರಬೇಕು, ನಾನು 2 ಬೆಡ್ರೂಮ್ ಹಿಂಗಿರಬೇಕು, 3 ಬೆಡ್ರೂಮ್ ಇರಬೇಕು. ಯಾಕಂದರೆ ನಂದು ಇಟ್ಸ್ ಎ ಬಿಸ್ನೆಸ್ ಅಂತ ಅನ್ಕೊಂಡ್ರೆ ಅವ್ರಿಗೆ ಇಟ್ಸ್ ಎ ಹಾರ್ಡ್ ಅಂಡ್ ಮನಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅವ್ರಿಗೆ ನಾನು ಯಾವಾಗಲೂ ನನ್ನ ಚೇರಲ್ಲಿ ಕುಂತು ಥಿಂಕ್ ಮಾಡಲ್ಲ ಸರ್, ಆಲ್ವೇಸ್ ಅವ್ರ ಚೇರಲ್ಲಿ ಕುಂತು ಥಿಂಕ್ ಮಾಡ್ತೀನಿ. ಇವತ್ತು ಈ ಕಂಪ್ನಿ ಬೆಳೆದಿದೆ, ಇವತ್ತು ಈ ಮಟ್ಟಿಗೆ ಬಂದಿದೆ ಅಂದರೆ ಇವತ್ತು ಸಂಪರ್ಕ ಜನಗಳ ಜೊತೆ 2007 ಕಸ್ಟಮರ್ ಇವತ್ತು ಬಂದ್ರು ಪರ್ಸನಲ್ ನಾನು ಮೀಟ್ ಮಾಡ್ತೇನೆ. ನಮ್ಮ ಹುಡುಗರಿಗೆ ಸಿವಿಲ್ ಅಂದಮೇಲೆ ಚಿಕ್ಕ ಚಿಕ್ಕ ತೊಂದರೆ ಇದ್ದೇ ಇರುತ್ತೆ. ಹೇಗೆ ನಮ್ಮ ಬಾಡಿಯಲ್ಲಿ ಚಿಕ್ಕ ಚಿಕ್ಕ ತೊಂದರೆ ಇರುತ್ತೋ ಹಾಗೆ ಸಿವಿಲ್ ಅಂದಮೇಲೆ ತೊಂದರೆ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಕನ್ಸ್ಯೂಮರ್ ಬಂದಾಗ ನಾನು ಮೀಟ್ ಮಾಡ್ಬೇಕಂದಾಗ ಇವತ್ತು ಅವಕಾಶ ಕೊಡ್ತೀನಿ, ಅವ್ರದ್ದು ಕೇಳ್ಕೊತೀನಿ. ಏನಾದರೂ ಇದ್ದರೆ ನಮ್ಮ ಹುಡುಗರಿಗೆ ಬಿಟ್ಟು ಕಳಿಸಿ ಅದನ್ನು ಅಟೆಂಡ್ ಮಾಡಿ ರೆಕ್ಟಿಫೈ ಮಾಡಿಸ್ತೀನಿ. ನೀವು ನಿಮ್ಮ ಕಸ್ಟಮರ್ಸ್ ಜೊತೆ ಪ್ರೀತಿ ಇದೆ, ಎಂಪ್ಲಾಯೀಸನ್ನು ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಸರ್? ನಾನು ಇವತ್ತು ಈ ಮಟ್ಟಿಗಿದ್ದೀನಿ ಅಂದರೆ ನನ್ನ ಸಿಬ್ಬಂದಿ ಸರ್. ಇವತ್ತು ನಾನು ಬೆಳಗ್ಗೆ 9 ಗಂಟೆಗೆ ಬರ್ತೀನಿ, ಸಾಯಂಕಾಲ 6:30 ಮನೆ ಸೇರ್ತೇನೆ. ನನ್ನ ಸಿಬ್ಬಂದಿ ಬೆಳಗ್ಗೆ 7 ಗಂಟೆಗೆ ಬಂದು ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಇವತ್ತು ಯಾವುದೇ ಒಂದು ಆರ್ಗನೈಸೇಷನ್ ಬಂದಾಗ ಸರ್, ನಾನು ಇವತ್ತು ಎಂಪ್ಲಾಯ್ ಜೊತೆ ನಾನೊಬ್ಬ ಡೈರೆಕ್ಟರಾಗಿ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಅವ್ರ ಜೊತೆ ಊಟಕ್ಕೆ ಹೋಗ್ತೀನಿ, ಅವ್ರ ಜೊತೆ ಹೆಗಲ ಮೇಲೆ ಕೈ ಹಾಕ್ತೀನಿ, ನನ್ನ ಹೆಗಲ ಮೇಲೆ ಅವ್ರ ಕೈ ಹಾಕ್ತಾರೆ. ಇವತ್ತು ನಾನು ಅವ್ರಿಗೆ ಹೇಳೋದು ಬೇಕಾಗಿಲ್ಲ. ಇವತ್ತೇನಾದ್ರೂ ಕಂಪ್ನಿ ಬೆಳೆದಿದೆ ಅಂದರೆ ನಾನು ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ತುಂಬ ಕಡೆ ಡಿಸ್ಕಸ್ ಮಾಡಿದ್ದೀನಿ. ಈ ಕಂಪ್ನಿ ಬೆಳೆಯೋಕ್ಕೆ ಕಾರಣ ನನ್ನ ಎಂಪ್ಲಾಯೀಸ್. ನಿಮ್ಮ ಥೀಮ್ ಲೈನ್ ಇದೆಯಲ್ಲ, ಏನದು? ಜಾಯ್ ಆಫ್ ಲಿವಿಂಗ್. ಜಾಯ್ ಆಫ್ ಲಿವಿಂಗ್. ಯಾರು ನಿಮ್ಮ ಮನೆಯನ್ನು ತೊಗೊಳ್ತಾರೆ, ನಿಮ್ಮಿಂದ ಖರೀದಿ ಮಾಡ್ತಾರೆ, ಜಾಯ್ ಆಫ್ ಲಿವಿಂಗ್. ಈ ಜಾಯ್ ಆಫ್ ಲಿವಿಂಗ್ನಲ್ಲಿ ನನ್ನ ತರಬೇತಿ ಕಾನ್ಸೆಪ್ಟ್ ಕೂಡ ನಾನು ಹೇಳ್ತಿದ್ದೆ, ಜಾಯ್ಫುಲ್ ಲಿವಿಂಗ್ ಇನ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಅಂತ. ನಾ ಯಾಕೆ ಆ ಟ್ಯಾಗ್ಲೈನ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಅಂತ ತೊಗೊಂಡೆ ಅಂದರೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ವೈಯಕ್ತಿಕ ಬದುಕು ಮುಖ್ಯ ಆಗುತ್ತೆ. ಸೊ ನೀವು ಒಂದು ಕಡೆ ನಿಮ್ಮ ತಾಯಿ ಪ್ರೇರಣೆ ಆಯಿತು, ಈಗ ನಿಮ್ಮ ಪರ್ಸ್ನಲ್ ಲೈಫ್ ಹೇಗಿದೆ ಸರ್? ಪರ್ಸನಲ್ ಲೈಫ್ ಬಂದಾಗ ನಾನು ಫಸ್ಟ್ ಆಫ್ ಆಲ್ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಸೆಟ್ಲ್ ಆಗೋರ್ಗೆ ಮದುವೆ ಬೇಡ ಅಂತೇಳಿ. ಊರ ಕಡೆ ತಾಯಿನ ಕಳ್ಕೊಂಡು 2007ರಲ್ಲಿ ತಂದೆ ನಾನು ಸಾಯೋಕ್ಕಿಂತ ಮುಂಚೆ ನೀನು ಮದುವೆ ಆಗುವಂತ. ಯಾಕಂದ್ರೆ 3 ಜನ ಮದುವೆ ಆಗಿಬಿಟ್ಟಿದ್ರು, ನಾವು ಒಬ್ಬನೇ ಆಗಿರಲಿಲ್ಲ. ಅಕ್ಕಂದ್ರಾಗಿದ್ರು, ಅಣ್ಣ ಆಗಿದ್ರು, ಎಲ್ಲ ಆಗಿದ್ರು. ನಾನು ಒಬ್ಬನೇ ಆಗಿರಲಿಲ್ಲ. ಅಪ್ಪ ಯಾವಾಗಲೂ ಹೇಳೋರು, ಅವ್ರೊಂದು ಕೊರಕಿತ್ತು, ಮದುವೆ ಆಗು, ನಾನು ಸಾಯೋಕ್ಕಿಂತ ಮುಂಚೆ ನೀನು ಮದುವೆ ನೋಡ್ಬೇಕಂತೇಳಿ. ಬೇಡಪ್ಪ, ನಾನು ಆಗ್ತೀನಿ, ನಾನು ಸೆಟ್ಲ್ ಆಗೋರ್ಗು ಬೇಡ ಅಂತ ನಾನು ಎಷ್ಟೋ ಕನ್ವಿನ್ಸ್ ಮಾಡಿದ್ರು. ನಮ್ಮ ಕಡೆ ಗೊತ್ತಲ್ಲ, ಹಳ್ಳಿ ಕಡೆ ನೀನು ಆಗ್ತೀಯಾ ಆಗಲ್ಲ ಅಂತೇಳಿ ಎಷ್ಟೋ ಇದು. 2013-14ರಲ್ಲಿ ಅಪ್ರೂವಲ್ ಕೊಡ್ತೀನಿ, ಆಯ್ತು ಹುಡುಗಿಯನ್ನು ನೋಡ್ರಿ ಅಂತೇಳಿ. ಅವ್ರು ಏನು ಅನ್ಕೊಂಡಿದ್ರು, ಆಲ್ರೆಡಿ ಮದುವೆ ಆಗಿಬಿಟ್ಟಿರೋದು, ಬೆಂಗಳೂರಲ್ಲಿ ಒಬ್ಬನೇ ಇಲ್ಲೇ ಆಗಿದೆ, ನಾನು ಅದಕ್ಕೆ ಮದುವೆ ಇಗ್ನೋರ್ ಮಾಡ್ತಾನಂತ ಆ ಒಂದು ಫೀಲ್ ಇತ್ತು. ಆಮೇಲೆ ನಾನು 2014ರಲ್ಲಿ ಅಪ್ಪನಿಗೆ ಹೇಳ್ತೀನಿ, ಅಪ್ಪ ನೀವು ಯಾವುದಾರು ಹೆಣ್ಣು ನೋಡ್ರಿ ಅಂತೇಳಿ. ಅಲ್ಲೇ ಹಾಳಂದ ಹತ್ರ ಉಮರ್ಗ್ ಅಂತ ಬರುತ್ತೆ, ಮಹಾರಾಷ್ಟ್ರ ಉಮರ್ಗ್ ಅಂತ ಬರುತ್ತೆ, ಬಾರ್ಡರ್ ಬಾರ್ಡರ್. ಅಪ್ಪ ಹೋಗಿ ನೋಡ್ತಾರೆ, ಇಷ್ಟ ಆಗುತ್ತೆ, ನಾನು ಹೋಗ್ತೀನಿ, ಇಷ್ಟ ಆಗುತ್ತೆ. 2015 ಮೇ 8ಕ್ಕೆ ನನ್ನ ಮದುವೆ ಆಗುತ್ತೆ. ನನ್ನ ಮದುವೆನೂ ಅಷ್ಟೇ, ನಮ್ಮ ಸತೀಶ್ ಸರ್ ಆಗಿರ್ಬೋದು, ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು, ನನ್ನ ಸರ್ಕಲ್ ಆಗಿರ್ಬೋದು, ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡೋಣ, ಅಲ್ಲಿ ಮಾಡೋಣ, ಇಲ್ಲಿ ಮಾಡೋಣ ಅಂತ ತುಂಬ ಡಿಸ್ಕಷನ್ ನಡೆಯುತ್ತೆ. ನಾನು ಒಂದೇ ಹೇಳ್ತೀನಿ, ಅವಾಗ ನಿಮ್ದು ಎಷ್ಟು ವರ್ತ್ ಕಂಪನಿ ಇತ್ತು? ಆಲ್ಮೋಸ್ಟ್ 400 ಪ್ಲಸ್. 400 ಪ್ಲಸ್. ಓ ವೆರಿ ಗುಡ್. 400 ಪ್ಲಸ್ ಅಂದರೆ ನೀವು ದೊಡ್ಡ ಬಿಲಿಯನರ್ನ ಕೈ ಹಿಡೋ ಹೆಣ್ಮಗಳು ಅವಾಗ. ಬಟ್ ನಂದು ಒಂದೇ ಒಂದು ಫ್ಯಾಮಿಲಿ ಇತ್ತು. ನನಗೆ ಆದಮೇಲೆ ಬೇರೆ ಬೇರೆ ಆಫರ್ಗಳು ಬಂದು ಸರ್. ಕೆಲವು ಪೊಲಿಟಿಷಿಯನ್ಗಳು ಬಂದು, ಕೆಲವು ಆಫೀಸರ್ಸ್ ಮಕ್ಕಳು ಬಂದರು. ನನಗೆ ಒಂದೇ ಒಂದು ಇದ್ದಿದ್ದು, ನಾನು ಆಗ್ತಕ್ಕಂಥ ಹುಡುಗಿ ನಮ್ಮ ನಾರ್ತ್ ಕರ್ನಾಟಕ ಇರಬೇಕು. ಆಮೇಲೆ ಯಾರಾದರೂ ಮನೆಗೆ ಬಂದಾಗ ಬರ್ರಿ ಕುಂತ್ಕೊಂಡ್ರೆ ಒಂದು ಟೀ ಕೊಡ್ತಕ್ಕಂಥ ಒಂದು ಸಂಸ್ಕೃತಿ ಇರಬೇಕು, ಆತಿಥ್ಯ ಇರಬೇಕಂತೇಳಿ ನಾನು ಹೇಳಿದಾಗ, ಅವರು ಜಾಯಿಂಟ್ ಫ್ಯಾಮಿಲಿ ಸರ್. ಅವ್ರ ಅಜ್ಜಿಗೆ, ನನ್ನ ಹೆಂಡತಿ ಇವತ್ತು ಏನು ಮಮತಾ ಇದ್ದಾಳೆ, ಅವ್ರ ಅಜ್ಜಿಗೆ 12 ಜನ ಮಕ್ಕಳು. ನಾನು ಫಸ್ಟ್ ದಿನ ನೋಡೋಕೆ ಹೋದಾಗ 12 ಜನ ಮಕ್ಕಳು ಅವ್ರ ಅಜ್ಜಿ. ಡೈರೆಕ್ಟ್ ಇಂಡೈರೆಕ್ಟಾಗಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರಿ ಒಂದು 150-160 ಜನ ಇರ್ತಾರೆ ಅವ್ರ ಫ್ಯಾಮಿಲಿಯಲ್ಲಿ. ಎಲ್ಲ ಟುಗೆದರ್ ಇರ್ತಾರೆ, ಇವತ್ತು ಟುಗೆದರ್ ಇದ್ದಾರೆ, ಜಾಯಿಂಟ್ ಫ್ಯಾಮಿಲಿ, ಮಿಡ್ಲ್ ಫ್ಯಾಮಿಲಿ. ಬಟ್ ಒಳ್ಳೆ ಫ್ಯಾಮಿಲಿ, ನನಗೆ ಇಷ್ಟ ಆಗುತ್ತೆ. ಆಯಿತು ಅಂತೇಳಿ ಮದುವೆ ಆಗುತ್ತೆ. 8ನೇ ತಾರೀಕಿಗೆ ನನ್ನ ಮದುವೆ ಫಿಕ್ಸ್ ಆಗುತ್ತೆ. 5ನೇ ತಾರೀಕಿಗೆ ನಮ್ಮದು ಮತ್ತು ಚಿತ್ರದುರ್ಗ ಮುರುಘಾ ಶರಣರು ಮಾಸ್ ಮ್ಯಾರೇಜ್ ಫಿಕ್ಸ್ ಮಾಡ್ತೀವಿ. ಮಾಸ್ ಮ್ಯಾರೇಜ್ ಫಿಕ್ಸ್ ಮಾಡಿ 251 ಜನಕ್ಕೆ ಅವ್ರಿಗೆ ಬಟ್ಟೆ, ಊಟ, ತಾಳಿ, ಶರಣರು ಬುದ್ಧಿಯವರು ಹೇಳ್ತಾರೆ, ದಯಾನಂದ ನಿನ್ನ ಮದುವೆಗಿಂತ ಮುಂಚೆ ನಂದು ಆ್ಯಕ್ಚುಲಿ ಮಾಸ್ ಮ್ಯಾರೇಜಲ್ಲಿ ಆಗೋಣ ಅಂತ ಪ್ಲ್ಯಾನ್ ಇರುತ್ತೆ. ಬಟ್ ನನಗೆಲ್ಲೋ ಒಂದು ಕಡೆ ನಮ್ಮ ದಂಡಗುಂಡ ಬಸವೇಶ್ವರ ನನ್ನ ಮನೆ ದೇವರು, ಅಲ್ಲಿ ಆಗ್ಬೇಕಂತೇಳಿ ನಂದು ಒಂದು ಹರಕೆ ಇರುತ್ತೆ. ಹಾಗಾಗಿ ಇಲ್ಲಿ ಸಿಂಪಲ್ಲಾಗಿ ಎಲ್ಲ ಮಾಸ್ ಮ್ಯಾರೇಜಲ್ಲಿ ಮುಗಿಸ್ಕೊಂಡು ನನ್ನ ಮದುವೆ ಸರ್, ನನ್ನ ಫ್ಯಾಮ್ಲಿ ಅಂದರೆ ನನ್ನ ಅಪ್ಪ, ನಮ್ಮ ಅಪ್ಪನ ಬ್ರದರ್ಸ್, ಡೈರೆಕ್ಟ್ ಯಾರು ಫ್ಯಾಮ್ಲಿಗಳು ಇರ್ತಾರೆ, ನನ್ನ ಕಡೆ ಒಂದು 100 ಜನ, ನನ್ನ ಹೆಂಡತಿ ಕಡೆ ಒಂದು 100 ಜನ, 200 ಜನದಲ್ಲಿ ಮನೆ ದೇವ್ರ ಹತ್ರ ಹೋಗಿ ತಾಳಿ ಕಟ್ಸ್ಕೊಂಡು ಬಂದಂಥ ಉದಾಹರಣೆ ಸರ್ ಇದು. ಸರಳ ಮದುವೆ ಮಾಡ್ಕೊಂಡ್ರೆ. ಹಾಂ, ಮದುವೆ ಬಂದಮೇಲೆ ನಿಮ್ಮ ಹೆಂಡತಿ ಬಂದರು, ಮಗನ ಜೀವನದಲ್ಲಿ ಒಂದಿಷ್ಟು ಏನೋ ಆರೋಗ್ಯದಲ್ಲಿ ಏರ್ಪೇರ್ ಆಯಿತು ಅಂತ ಕೇಳಲ್ಪಟ್ಟೆ. ಏನದು ಇನ್ಸಿಡೆಂಟ್ ಸರ್? 2015ರಲ್ಲಿ ಮದುವೆ ಆಗುತ್ತೆ. 2017ರಲ್ಲಿ ಮಗ ಡೆಲಿವರ್ ಆಗುತ್ತೆ.
ಗಂಡು ಮಗ ಅಂತೇಳಿ ಡಾಕ್ಟರ್ ಇರ್ತಾರೆ. ನಮ್ಮ ಅಪ್ಪ, ನಮ್ಮ ಅತ್ತಿಗೆ, ನಮ್ಮ ಮಾವ ಎಲ್ಲ ಹೊರಗಡೆ ಕಾಯ್ತಾ ಇರ್ತಾರೆ. ಇಲ್ಲೇ ಬಾನ್ಸುವಾಡಿಯಲ್ಲಿ ಓಮ್ ಹಾಸ್ಪಿಟ್ಲಲ್ಲಿ ಆಗುತ್ತೆ. ಆದ ತಕ್ಷಣ ನನಗೊಂಥರ ಖುಷಿ, ಗಂಡು ಹುಡ್ದ ಅಂತೇಳಿ ಎಲ್ಲ ತೋರಿಸ್ತಾರೆ, ಮೊಮ್ಮಗ ಬಂದ ಅಂತೇಳಿ. ಡಾಕ್ಟ್ರು ಇಮಿಡಿಯೇಟಾಗಿ ಹೇಳ್ತಾರೆ, ನೀವು ಒಳಗಡೆ ಬನ್ನಿ ಅಂತೇಳಿ. ಹೋಗ್ತೀನಿ, ಇಲ್ಲ ಫುಡ್ ಪೈಪ್ ಡಿಸ್ಕನೆಕ್ಟ್ ಆಗಿದೆ ಮಗುಗೆ, ಅದು 5 ತಿಂಗಳಿಂದ ಆಗಿದೆ ಅಂತೇಳಿ. ಆ್ಯಕ್ಚುಲಿ ಪ್ರೀಮೆಚೂರ್ಡ್ ಬೇಬಿ ಆ್ಯಕ್ಚುಲಿ 8 ತಿಂಗಳು ಮುಗಿದು 9 ತಿಂಗಳು ರನ್ನಿಂಗ್ ಇರುತ್ತೆ. ಅವತ್ತೂ ಅಷ್ಟೇ ನಾನು ಹೈದರಾಬಾದ್ ನಾನು ಅಫಿಷಿಯಲ್ ಕೆಲಸಕ್ಕೆ ಹೋಗಿರ್ತೀನಿ. ಹೋದಾಗ ನನ್ನ ಹೆಂಡತಿಗೆ ಏನಾಗುತ್ತೆ, ಬಿ ಪಿ ಎಲ್ಲ ಬಂದು ಕಾಲೆಲ್ಲ ದಪ್ಪಾಗಿಬಿಟ್ಟಿರುತ್ತೆ, ಕಾಲು ಕೈಯೆಲ್ಲ ದಪ್ಪಾಗಿಬಿಟ್ಟಿರ್ತಾರೆ. ಡಾಕ್ಟ್ರ್ ಹೇಳ್ತಾರೆ ಇಮಿಡಿಯೇಟಾಗಿ ಅಡ್ಮಿಷನ್ ಮಾಡ್ತೀನಿ. ಹೆಂಡತಿ ಫೋನ್ ಮಾಡ್ತಾಳೆ, ನೀನು ಅಡ್ಮಿಷನ್ ಆಗು, ನಾನು ರಾತ್ರಿ ಫ್ಲೈಟಿಗೆ ಬರ್ತೀನಿ. ಅಂದರೆ ನಾನು ರಾತ್ರಿ 11:30 ಫ್ಲೈಟ್ ಇರುತ್ತೆ. ಆಲ್ರೆಡಿ ಹೋಗಿ ಅಡ್ಮಿಷನ್ ಆಗಿರ್ತಾರೆ. ಅಡ್ಮಿಷನ್ ಆಗಿ ನಾನು ಬರ್ತೀನಿ 11:30 ಬಿಟ್ಟು ಆಲ್ಮೋಸ್ಟ್ ರೀಚ್ ಆಗೋಕ್ಕೆ 1 ಗಂಟೆ ಆಗುತ್ತೆ ಹಾಸ್ಪಿಟ್ಲಿಗೆ. 1 ಗಂಟೆಗೆ ರೀಚ್ ಆದಾಗ ಅಲ್ಲಿ ನೋಡ್ತೀನಿ, ಹೆಂಡತಿ ಫುಲ್ ಕಾಲೆಲ್ಲ ದಪ್ಪಾಗಿರುತ್ತೆ, ಕೈಯೆಲ್ಲ ದಪ್ಪಾಗಿರುತ್ತೆ. ಡಾಕ್ಟ್ರಿಗೆ ಕೇಳ್ತೀನಿ, ಏನು ಮಾಡ್ಬೋದು ಸರ್? ಇಲ್ಲ ಇಮಿಡಿಯೇಟಾಗಿ ಸರ್ಜರಿ ಮಾಡಲೇಬೇಕು, ಸಿಜರಿಂಗ್ ಮಾಡಲೇಬೇಕಂತಾರೆ. ಆಯಿತು ಅಂತ ಇದಾಗುತ್ತೆ. ಬೆಳಗ್ಗೆ 9:15 ಮಗ ಜನ್ಮ ತಾಳ್ತಾರೆ. ಹೆಂಡತಿ ಎಲ್ಲ ಅನಸ್ತಿಸ್ ಎಲ್ಲ ಕೊಟ್ಟು ಇದಾಗುತ್ತೆ. ನೋಡ್ತೀನಿ, ಖುಷಿ ಅನಿಸುತ್ತೆ. ಖುಷಿ ಅನಿಸಿದ ತಕ್ಷಣ ಹೋಗ್ತಾ ಡಾಕ್ಟ್ರ್ ಹೇಳಿದ ತಕ್ಷಣ, ಇಲ್ಲ ಫುಡ್ ಪೈಪ್ ಡಿಸ್ಕನೆಕ್ಟ್ ಆದ ತಕ್ಷಣ ದೇವ್ರು ಯಾಕಪ್ಪ ನನಗೆ ಈ ಥರ ಪನಿಷ್ಮೆಂಟ್ ಕೊಟ್ಟನ ಅಂತೇಳಿ ಆ ಫೀಲ್ ಆಗುತ್ತೆ. ಡಾಕ್ಟ್ರ್ ಹೇಳ್ತಾರೆ, ನೋಡಿ ಇಮಿಡಿಯೇಟಾಗಿ ನೀವು ಮಗುನ ಬೇರೆ ಕಡೆ ಶಿಫ್ಟ್ ಮಾಡಲೇಬೇಕು, ನಮ್ಮ ಹತ್ರ ಆ ಫೆಸಿಲಿಟೀಸ್ ಇಲ್ಲ ಅಂತ ಹೇಳ್ತಾರೆ. ಏನು ಮಾಡೋದು? ಅವತ್ತು ಸಂಡೇ ಮಗ ಹುಟ್ಟಿದಾಗ. ನಾನು ನಿಜಕ್ಕೂ ಇವತ್ತು ಆವಾಗ ಹೆಲ್ತ್ ಮಿನಿಸ್ಟರ್ ನಮ್ಮ ರಮೇಶ್ ಕುಮಾರ್ ಅವರು, ಹೆಲ್ತ್ ಮಿನಿಸ್ಟರ್ ರಮೇಶ್ ಕುಮಾರ್ ಇರ್ತಾರೆ. ಅವ್ರಿಗೆ ಅವ್ರು ಒಡಂಟ ನನಗೆ ಯಾವಾಗಲೂ ಮಗನ ಥರ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡ್ತೀನಿ, ಸರ್ ಹಿಂಗಾಗಿದೆ ಅನ್ನೋದು. ಇಮಿಡಿಯೇಟಾಗಿ ನಮ್ಮ ಮಾರ್ತಳ್ಳಿಯಲ್ಲಿ ಒಂದು ಸಕ್ರ ಹಾಸ್ಪಿಟ್ಲ್ ಅಂತಿದೆ, ಅಲ್ಲಿ ಡಾಕ್ಟ್ರುಗಳು ಯಾರು ಇರೋಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣ ಪಾಪ ಎಲ್ಲ ಡಾಕ್ಟ್ರಿಗೆ ಬರ್ತಾರೆ, ಹೋಗ್ತಾರೆ, ಚೆಕ್ ಮಾಡ್ತಾರೆ, NOC ಶಿಫ್ಟ್ ಮಾಡ್ತಾರೆ. ಡಾಕ್ಟ್ರು ಒಂದು ಮಾತು ಹೇಳ್ತಾರೆ ನನಗೆ, ನೋಡಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಮಗು ಇರೋದೇ 1.5 kg. ಏನು ಸಹ ಪಾಪ ಹುಟ್ಟಿದ ಕೂಸು 1.5 kg. ಅವ್ರಿಗೆ ಸರ್ಜರಿ ಮಾಡಬೇಕು, ಮಾಡಿದಾಗ ಮತ್ತೆ ಬ್ಲಡ್ ಹೋಗುತ್ತೆ, ಬಟ್ ನಮ್ಮ ಪ್ರಯತ್ನ ಮಾಡ್ತೀವಿ, ನೋಡೋಣ ಅಂತ ಹೇಳ್ತಾರೆ. ಸರ್ ಆಯಿತು ಸರ್, ನಿಮ್ಮ ಮೇಲೆ ಒಂದು ನಂಬಿಕೆ ಇದೆ ಸರ್, ನಾನು ದೇವ್ರು ನನ್ನ ತಾಯಿನ ನಂಬ್ತೀನಿ, ಯಾವಾಗಲೂ ನನ್ನ ತಾಯಿ ಯಾವತ್ತೂ ನಾನು ಕೈ ಬಿಟ್ಟಿಲ್ಲ, ಮಾಡಿ ಅಂತೇಳಿ ಅಪ್ರೂವಲ್ ಕೊಡ್ತೀನಿ. ಸೋಮವಾರ ಬೆಳಗ್ಗೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಆಪ್ರೇಷನ್ಸ್ ಇದು ಮಾಡ್ತಾರೆ. 3 ಅವರ್ ತೊಗೋತಾರೆ, ಚಿಕ್ಕ ಮಗು 3 ಅವರ್ ತೊಗೋತಾರೆ, ನನಗೆ ಹೊರಗಡೆ. ಆಮೇಲೆ ಅದಕ್ಕಿಂತ ಏನಂದರೆ ನನ್ನ ಹೆಂಡ್ತಿನ ಅನಸ್ತಿಸಲ್ಲಿ ಇಲ್ಲಿ ಇರ್ತಾಳೆ, ಬಾನ್ಸುವಾಡಿಯಲ್ಲಿ ಇರ್ತಾಳೆ, ನಾನು ಅಲ್ಲಿರ್ತೀನಿ. ಹೆಂಡ್ತಿ ಮಗುನ ಹತ್ರ, ಹೆಂಡ್ತಿ ಇಲ್ಲಿ. ಇನ್ನು ನನ್ನ ಹೆಂಡ್ತಿಗೆ ಇದು ಮೆಸೇಜ್ ಗೊತ್ತಿಲ್ಲ. ಆಮೇಲೆ ಆಯಿತು ಅಂತೇಳಿ ಆಪ್ರೇಷನ್ ಆಗುತ್ತೆ. ಆಪ್ರೇಷನ್ ಆದ ತಕ್ಷಣ ಡಾಕ್ಟರ್ ಬರ್ತಾರೆ, ನಿಮ್ಮ ಮಗ ಗಟ್ಟಿರಿ, ಸಕ್ಸಸ್ಫುಲ್ಲಾಗಿ ತುಂಬ ಕೋಆಪ್ರೇಟ್ ಮಾಡ್ದಂತಾರೆ. ಅವಾಗ ಆಲ್ಮೋಸ್ಟ್ ಅಲ್ಲ 1.3 1.2 kg ಬಂದುಬಿಟ್ಟಿರ್ತಾನೆ. ಬ್ಲೀಡಿಂಗ್ ಎಲ್ಲ ಆಗಿ ಇದೆಲ್ಲ ಆದಮೇಲೆ ಶಿಫ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಅವ್ನಿಗೆ 16 ದಿನ 17 ದಿನ, ಯಾಕಂದ್ರೆ ಅವ್ನು ಸಕ್ ಮಾಡೋಕ್ಕೂ ಆಗ್ತಿರಲಿಲ್ಲ, ಬರೀ ನಿಪ್ಪಲಲ್ಲಿ ಹಾಲು ಕೊಡ್ತಾಯಿರ್ತೀವಿ. ಮೇ ಎಂಡ್ವರೆಗೂ 29th ನಾನು ಸುಮ್ಮನೆ ಇರ್ತೀನಿ. 29th ಹೋಗಿ ಕೌನ್ಸಿಲಿಂಗಲ್ಲಿ ಸಿಗ್ತೀನಿ. ಅವಾಗ ನಾನು ಹೆಂಡ್ತಿಗೆ ಅಲ್ಲಿಗೆ ಶಿಫ್ಟ್ ಮಾಡ್ಕೊತೀನಿ. ಸರ್ ನನ್ನ ಕಂಪ್ನಿ June 19 ನನ್ನ ಕಂಪ್ನಿ ಆ್ಯನ್ಯುವಲ್ ಡೇ ಇದೆ, ದಯವಿಟ್ಟು ಯಾವತ್ತು ಡಿಸ್ಚಾರ್ಜ್ ಮಾಡ್ತೀರಾ ಅಂತೇಳಿ. ಡಾಕ್ಟ್ರು ಬೈತಾರೆ, ನೀನು ಮಗ ಇಂಪಾರ್ಟೆಂಟು, ನಿಮ್ಮ ಕಂಪ್ನಿ ಆ್ಯನಿವರ್ಸರಿ ಇಂಪಾರ್ಟೆಂಟು. ಇಲ್ಲ ಸರ್, ನಾನು ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೀನಿ, ಅದು ನಾನೇ ಎಲ್ಲ ನೇತೃತ್ವ ಇದು ಮಾಡಬೇಕು ಪ್ಲೀಸ್ ಅಂತ ಹೇಳಿ. ಇಲ್ಲರಿ ನೀವು 15-20 ದಿನ ದಯವಿಟ್ಟು ಡಿಸ್ಚಾರ್ಜ್ ಅಲೋ ಮಾಡೋಕ್ಕೆ ಹೋಗ್ಬೇಡ್ರಿ, ಮಗು ಇರಲಿ, ಈಗ ತಾನೇ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾನೆ, ಇರಲಿ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ನಾನು ನನ್ನ ಹೆಂಡತಿ ಮೇಲೆ ಕಳಿಸಿ ರೂಮ್ ಕಳಿಸಿ ನಾನು ತಿಂಡಿಗೆ ಹೋಗ್ತೀನಿ. ದಿನ ತಿಂಡಿ ಹಿಂಗೆ ತೊಗೋಬೇಕು, ನನ್ನ ಹೆಂಡತಿ ಫೋನ್ ಬರುತ್ತೆ, ಅರ್ಜೆಂಟ್ ಬರ್ರಿ. ಏನಾಯ್ತು ಅಂತ ನೋಡಿದ್ರೆ ಮಗುಗೆ ಇಲ್ಲಿ ಮೂಗಿನಿಂದ ಇಲ್ಲೆಲ್ಲ ಪೈಪ್ ಕೊಟ್ಟಿರ್ತಾರೆ. ಆ ಮಗು ಏನು ಮಾಡುತ್ತೆ, ಇದೆಲ್ಲ ತೆಗೆದು ಹಿಂಗೆ ಕೈಲಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಡಾಕ್ಟ್ರುಗಳು ಓಡಿ ಬರ್ತಾರೆ, ಎಲ್ಲ ಓಡಿ ಬರ್ತಾರೆ, ನಾನು ಓಡಿ ಹೋಗ್ತೀನಿ. ಡಾಕ್ಟ್ರು ರಾಮಚಂದ್ರ ಅಂತೇಳಿ ಡಾಕ್ಟ್ರು, ಅವ್ರು ಇವತ್ತು ನೆನೆಸ್ಬೇಕು, ನನ್ನ ಮಗುಗೆ ಏನಾದ್ರು ಲೈಫ್ ಕೊಟ್ಟಂದ್ರೆ ಅವರೇ ಅಂತ ಹೇಳ್ಬೋದು. ಅವ್ರು ಒಂದೇ ಮಾತು ಹೇಳ್ತಾರೆ, ನಿಮ್ದು ಆ್ಯನಿವರ್ಸರಿ ಅಂತೇಳಿ ಮಗುಗೆ ಏನೋ ಕೇಳ್ಕೊಂಡಿದೆ, ಈಸ್ ಆಲ್ ರೈಟ್, ನಾವು ಡಿಸ್ಚಾರ್ಜ್ ಮಾಡ್ಕೊಡ್ರಿ ಅಂತೇಳಿ. ಅದೇ ತಾನೇ ಡಿಸ್ಚಾರ್ಜ್ ಮಾಡ್ಕೊಂಡ್ಬಿಡ್ತು, ಸೆಲ್ಫ್ ಡಿಸ್ಚಾರ್ಜ್ ಆಲ್ ರೈಟ್ ಇದನ್ನೇ ಡಿಸ್ಚಾರ್ಜ್ ಮಾಡ್ಕೊಳ್ಳಿ. ಒಂದೇ ಏನಂದರೆ ತಾಯಿ ಹಾಲು ಸಕ್ ಮಾಡೋಕ್ಕಾಗಲ್ಲ, ಬಟ್ ನಿಪ್ಪಲಿಂದ ಕೊಟ್ಕೊಂಡು ಹೋಗಿ ಸ್ವಲ್ಪ 1 ತಿಂಗಳು ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಆ ಮಗುನ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಆ್ಯನ್ಯುವಲ್ ಡೇ ಆಗುತ್ತೆ. ಇವತ್ತು 7 ವರ್ಷ ಅವನಿಗೆ, 2nd ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ. ಅವನು ನಿಜಕ್ಕೂ ಒಂಥರ ಹೀರೋಗಿಂತ ಚೆನ್ನಾಗಿದ್ದಾನೆ. ನಾನು ಬಾಸ್ ಅಂತ ಕರಿತೇನೆ, ಅವ್ನು ನನ್ನ ಬಾಸ್. ಅವನು ಈಗ 2 ವರ್ಷ ಮಗಳಿದ್ದಾಳೆ, ಸನಾತನೆ ಅಂತೇಳಿ, ಅವಳು ಅಮ್ಮ ಅಂತ ಕರಿತೀನಿ. ಒಂದು ತುಂಬ ಕುಟುಂಬ ಚೆನ್ನಾಗಿದ್ದೀವಿ ಸರ್. ನಾನು ಏನು ದೇವ್ರು ಅಂದ್ಕೊಂಡಿದ್ವಿ ಎಲ್ಲ ಕೊಟ್ಟಿದ್ದಾನೆ, ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ ಸರ್. ಈ ಕಡೆ ಒಂದು ಅಫಿಷಿಯಲ್ ಬಂದಾಗ ದೇವರು ಎಲ್ಲ ಒಂದು ಕಡೆ ತಾಯಿ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟಿದ್ದಾರೆ. ನಾನು ಅಂದ್ಕೊಂಡಿಲ್ಲ, ಯಾಕಂದರೆ ನಾನು ಬೆಂಗಳೂರು ಬಂದಾಗ ಏನು ಮೈನಸ್ಸಿಂದ ಬಂದಾಗ ಇವತ್ತು ದೇವರೆಲ್ಲ ಕೊಟ್ಟಿದ್ದಾನೆ. ಈ ಕಡೆ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾನೆ. ಬರೇ ಮೈನಸ್ ಅಲ್ಲ, ಅನ್ಬಿಲೀವಬಲ್. ಕೂಲಿ ಕೆಲಸಕ್ಕೆ ಬಂದಿರಿ ನೀವು, ಗುಳಿ ಅಂತ ಹೇಳಿ. ಗುಳೆಗೆ ಬಂದಿರಿ. ಗುಳೆ ಟರ್ಮಿನಾಲಜಿನ ನೀವು ಎನ್ಕ್ಯಾಶ್ ಮಾಡ್ಕೊಂಡಿರಿ. ನಮ್ಮಲ್ಲಿ ಗುಳೆ ಟರ್ಮಿನಾಲಜಿ ಹೆಂಗಾಯ್ತು ಅಂದರೆ, ಪಾಪ ಕರೋನಾದಲ್ಲಿ ಎಲ್ಲವೂ ನಮ್ಮ ಇಲ್ಲಿಂದ ಅದ್ರ ಮೇಲೆ ಒಂದು ನಾನು ಸ್ಟೋರಿ ಮಾಡಿದ್ದು, ಇಲ್ಲಿಂದ ನಡ್ಕೊಂತ ಹೋದರು. ಕರೆಕ್ಟ್. ಅಪ್ಪ ಅವ್ರಿಗೆ ಏನೂ ಆಸ್ಪದ ಇಲ್ಲಂಗೆ ಬೆಂಗಳೂರು ಅವ್ರನ್ನ ಹೊರಗೆ ಹಾಕ್ತು. ಈಗ ಭಾಳಷ್ಟು ಜನ ಬಿಸ್ನೆಸ್ನಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಒಂದು ಗ್ರೋತ್ ಆದಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತಾರೆ. ನೀವು ಭಾಳ ಸಲ ನಿಮ್ಮ ಸತೀಶ್ ಅವ್ರ ಬಗ್ಗೆ ಮೆನ್ಷನ್ ಮಾಡಿದ್ರಿ.
ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಸರ್ ನಾನು ಇವತ್ತು ನಾನು ಏನು ನನ್ನ ತಾಯಿಗೆ ಪ್ರಿಫರೆನ್ಸ್ ಕೊಡ್ತೀನಿ, ನಾನು ಅವ್ರಿಗೆ ಅದೇ ಸೇಮ್ ಪ್ರಿಫರೆನ್ಸ್ ಕೊಡ್ತೀನಿ ಸರ್. ಈಸ್ ನನ್ನ ಗುರು, ಈಸ್ ನನ್ನ ಬ್ರದರ್, ಈಸ್ ಎಲ್ಲ ಟೋಟಲಿ. ಇವತ್ತು ನಂದು ಅವ್ರದ್ದು ಹೇಗಿದೆಯಪ್ಪ ಅಂದರೆ ಮೋಸ್ಟ್ಲಿ ನಮ್ಗೆ ಗೊತ್ತಿದೆ, ಒಡ ಹುಟ್ಟಿದ ಬ್ರದರ್ ಆಗಿದ್ರು ಹೋಗ್ತಾ ಹೋಗ್ತಾ ದಾಯದಗಳಂತೆ. ಹೌದು. ಬಟ್ ನಂದು ನಮ್ಮ ದೇಶಕ್ಕೆ ಇತಿಹಾಸನೇ ಇದೆ, ಮಹಾಭಾರತದ ಹಿಸ್ಟ್ರಿನೇ ಇದೆ. ನಂದು ನಮ್ಮ ಸತೀಶ್ ಅವ್ರದ್ದು ಹೇಗಿದೆಯಪ್ಪ ಅಂದರೆ ಆ ಬಾಂಡಿಂಗ್ ಮೋಸ್ಟ್ಲಿ ನಾನು ಹೇಳಿದ್ನಲ್ಲ, ನನ್ನ ತಾಯಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಹೀಸ್ ಸೆಕೆಂಡ್. ಹಾಗಾಗಿ ನನ್ನ ಅವರ ಬಾಂಧವ್ಯ ಬಿಸ್ನೆಸ್ಸಲ್ಲಿ ಇವತ್ತಿನವರೆಗೂ ಮುಂದೆನೂ ಅಷ್ಟೇ. ನಾನು ಏನೇ ಮಾಡಿದ್ರು ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ, ಅವ್ರು ಏನೇ ಮಾಡಿದ್ರು ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಇಬ್ಬರು ಸೇರಿ ಇಬ್ಬರು ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀವಿ. ಆ ಟ್ರ್ಯಾಕ್ನ ಮೇಂಟೈನ್ ಮಾಡ್ತೀವಿ. ಆಮೇಲೆ ಏನಾದರೂ ತಪ್ಪು ಮಾಡಿದ್ರು ಇಬ್ಬರು ಹಿಂಗೆ ಮಾಡಿದೆವು ಅಂತ ಡಿಸ್ಕಸ್ ಮಾಡ್ತೀವಿ. ಸರಿ ಇದ್ರೆ ಡಿಸ್ಕಸ್ ಮಾಡ್ತೀವಿ, ತಪ್ಪಿದ್ರೆ ಡಿಸ್ಕಸ್ ಮಾಡ್ತೀವಿ. ತಪ್ಪು ಮಾಡಿದರೆ ಅದನ್ನು ಮಾಡಬಾರ್ದು ಅಂತ ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ ನನ್ನ ಅವರ ಬಾಂಧವ್ಯ ತುಂಬ ಗಟ್ಟಿಯಾಗಿದೆ ಸರ್. ಅಲ್ಲ, ಎಲ್ಲ ವ್ಯವಹಾರಗಳಲ್ಲಿ ಬರೀ ಪ್ರಾಫಿಟ್ ಇರಲ್ಲ, ಲಾಸು ಇರುತ್ತೆ. ಆ ಲಾಸ್ ಬಂದಾಗ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಸರ್? ಈಗ ನಾನು ಹೇಳ್ತೇನೆ, ಈಗ 18-20 ಪ್ರಾಜೆಕ್ಟ್ ಪರ್ ಆ್ಯನಮ್ ಮಾಡ್ತೇನೆ. ಮಾಡಿದಾಗ ಎಲ್ಲದರಲ್ಲಿ ಲಾಭ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವರಲ್ಲಿ ಲಾಸ್ ಅಂತ ಬಂದಾಗನು ಎಲ್ಲೆಲ್ಲಿ ತಪ್ಪಾಯ್ತು, ನಮ್ಮಿಂದ ಏನೇನು ತಪ್ಪಾಯಿತು, ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೇಕು, ಆ ಮಿಸ್ಟೇಕ್ ಆದಾಗ ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೀವು ಅಪಾರ್ಟ್ ಫ್ರಮ್ ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಬೇರೆ ಇಂಡಸ್ಟ್ರಿಗೆ ಏನಾರು ಹೋಗೋ ಪ್ರಯತ್ನ ಮಾಡಿದ್ರೆ ಹೆಂಗೆ? ಸರ್ ಆಲ್ರೆಡಿ ಹೋಗ್ತಾ ಇದ್ದೀನಿ. ಈ ಕರೋನಾ ಟೈಮ್ದಲ್ಲಿ ಒಂದು 7-8 ಜನ ಕಳ್ಕೊಂಡೆ ಸರ್, ಸೆಕೆಂಡ್ ವೇಯಲ್ಲಿ. ಕಳ್ಕೊಂಡ ತಕ್ಷಣ ತಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಅವಾಗ ಹಾಸ್ಪಿಟ್ಲ್ಗಳು ಅಥವಾ ಯಾವುದೇ ಒಂದು ತುಂಬ ಡಿಮ್ಯಾಂಡ್ ಅದ, ತುಂಬ ಡಿಮ್ಯಾಂಡು. ನಾನು ಹೇಗೆ ರಿಯಲ್ ಎಸ್ಟೇಟಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಹೇಗೆ ರಿಯಲ್ ಎಸ್ಟೇಟ್ ಮನೆ ಕಟ್ಟಿಕೊಡ್ತೀನಿ, ಅದೇ ಥರನೇ ಈಗ ಒಂದು ಹಾಸ್ಪಿಟ್ಲಿಗೆ ಸ್ಟಾರ್ಟ್ ಮಾಡಿದ್ದೀನಿ. 2030 ಬೆಂಗಳೂರು 4 ಮೂಲೆಯಲ್ಲಿ ಒಂದೊಂದು ಹಾಸ್ಪಿಟ್ಲ್ ಇರಬೇಕು. ಎಷ್ಟು ಬೆಡೆಡ್ ಹಾಸ್ಪಿಟ್ಲು? ಈಗ ಆಲ್ಮೋಸ್ಟ್ ಅಲ್ಲಿ ಒಂದು 100 ಬೆಡ್ಸ್, ಇನ್ನೊಂದು ಹೊಸಕೋಟೆಯಲ್ಲಿ ಒಂದು 250 ಬೆಡ್ಸ್ ಈಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಹಾಸ್ಪಿಟ್ಲ್ ಅಷ್ಟೇ, ಯಾರಾದರೂ ಕಸ್ಟಮರ್ಸ್ ಅಥವಾ ಯಾರಾದರೂ ಪೇಷಂಟ್ ಅಂತ ಬಂದಾಗ ಅವ್ರಿಗೆ ಒಳ್ಳೆ ಪ್ರೈಸಲ್ಲಿ ಸಿಗಬೇಕು, ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು, ಅವ್ರಿಗೆ ಒಳ್ಳೆ ಸರ್ವಿಸ್ ಸಿಗಬೇಕು. ಬೇರೆ ಕಡೆ ಹೋದರೆ ಒಂದು ಎಕ್ಸ್ ಅಮೌಂಟ್ ಖರ್ಚಾಗಿದ್ರೆ ಒಂದು 30% ನಾನು ಉಳಿತಪ್ಪ. ಆ ಒಂದು ಸೇಮ್ ರಿಯಲ್ ಎಸ್ಟೇಟ್ಗೆ ಅಫೋರ್ಡಬಲ್ ಅಂತೇಳಿ DSMX ಹೆಸರು ಮಾಡಿದೆ. ಅದೇ ಥರನೇ ಹಾಸ್ಪಿಟ್ಲಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸರ್. ಒಂದು ಹೆಲ್ತ್ ಸೆಕ್ಟ್ರಿಗೆ ಬಂದ್ರಿ. ಹೆಲ್ತ್ ಸೆಕ್ಟ್ರ್. ಇನ್ನೊಂದು ಮುಂಚೆಯಿಂದ ನಾನು ಸ್ಕೂಲಲ್ಲಿ ಓದಬೇಕಾದ್ರೂ ಅಷ್ಟೇ ಒಂದು ನನಗೆ ಸೋಷಿಯಲ್ ವರ್ಕ್ ಅಂತೂ ಭಾಳ ಕನ್ಸರ್ನ್ ಇತ್ತು ಸರ್. ಈಗ ಒಂದು ನಮ್ಮ ಹೊಸಕೋಟೆಯಲ್ಲಿ ಒಂದು NGO ಮಾಡಿದ್ದೀನಿ ಸರ್. ಆ NGO ಏನಪ್ಪ ಅಂದರೆ ಸಿಂಗಲ್ ಪೇರೆಂಟ್ಸ್ ಇಲ್ಲದೆ ಇರೋರ ಮಕ್ಕಳನ್ನ ಒಂದು 100 ಜನ ಮಕ್ಕಳಿದ್ದಾರೆ. ಅವ್ರಿಗೆ ಬರೀ ಜಸ್ಟ್ ಎಜುಕೇಷನ್ ಕೊಡೋದಂತಲ್ಲ, ಅವ್ರಿಗೆ ಎಜುಕೇಷನಿಂದ ಹಿಡ್ಕೊಂಡು ಅಪ್ ಟು 18 ಇಯರ್ಸ್ ಆದಮೇಲೂ ಅಷ್ಟೇ ಅವ್ರಿಗೇನಾದರೂ ಒಂದು ದಂಡಿಗೆ ಅಂಟಿಸೋದು, ಪ್ಲಸ್ ಅವ್ರು ಏನಾದರೂ ಇಲ್ಲೇ ಜಾಯ್ನ್ ಆಗ್ತಾನಂದ್ರೆ ಇಲ್ಲೇ ಜಾಯ್ನ್ ಮಾಡಿಸೋದು, ಅವ್ರಿಗೆ ಮದುವೆ ಮಾಡಿ ಸೆಟ್ಲ್ ಮಾಡೋವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಅವ್ರಿಗೆ ಉದ್ಯೋಗ ಅವಕಾಶ ಹೆಂಗೆ ಕೊಡ್ತೀವಿ? ಉದ್ಯೋಗ ಅವಕಾಶ ನಮ್ಮ ಹತ್ರ ಕೊಡೋದು. ಅಕಸ್ಮಾತ್ ಅವ್ರು ಏನಾದರೂ ತುಂಬ ಇಂಟೆಲಿಜೆಂಟ್ ಇದ್ದು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾರಪ್ಪ ಅಂದರೆ ಅವ್ರಿಗೇನಾದರೂ ಸಪೋರ್ಟ್ ಬೇಕಂದ್ರೆ ನಮ್ಮ ಕಡೆಯಿಂದ ಮಾಡೋಣ ಅಂತ. ಈಗ ನಮಗೆ ಗೊತ್ತಿದೆ, ಈಗ ಗೌರ್ಮೆಂಟಲ್ಲೂ ಎಷ್ಟೋ ಇದು ಮಾಡ್ತಾರೆ, 18 ಇಯರ್ಸ್ ಆದ ತಕ್ಷಣ ಬಿಟ್ಬಿಡ್ತಾರೆ. ಆ 18 ಇಯರ್ಸ್ ಆದ ತಕ್ಷಣ ಬಿಟ್ಟ ತಕ್ಷಣ ಅವ್ರು ಯಾವುದೋ ಒಂದು ಹೋಟೆಲ್ ಇಂಡಸ್ಟ್ರಿಗೆ ಹೋಗ್ತಾರೆ ಅಥವಾ ಬೇರೆ ಎಲ್ಲಿ ಹೋಗ್ತಾರೆ. ನಂದು ಟಾರ್ಗೆಟ್ ಏನಪ್ಪ ಅಂದರೆ ಅಟ್ಲೀಸ್ಟ್ ಒಂದು 1000 ಜನ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅವ್ರಿಗೆ ಇಂಡಿಪೆಂಡೆಂಟ್ ಬೆಳೆಸೋಣ ಅಂತ ಒಂದು ಟಾರ್ಗೆಟ್ ಸರ್ ಅದನ್ನು. ಇದು ನೀವಿಲ್ಲಿ ಅನಾಥಾಶ್ರಮದ ಮೇಂಟೆನೆನ್ಸಿಗೆ ಬಂದ್ರಿ, ಹೆಲ್ತಿಗೆ ಬಂದ್ರಿ. ಇದು ಬಿಟ್ಟ ಮೇಲೆ ಬೇರೆ ಬೇರೆ ಕ್ಷೇತ್ರಗಳು ಆಕರ್ಷಣೆ ದುಡ್ಡು ಮಾಡೋಕ್ಕೆ ಇವತ್ತು ರಿಯಲ್ ಎಸ್ಟೇಟ್ಗಿಂತಲೂ ಹೆಚ್ಚು ಎಲ್ಲಿ ಇಲ್ಲ. ಆದರೆ ವೈಯಕ್ತಿಕ ಚರಿಷ್ಮಾ ಬೆಳೆಸ್ಕೋಂತ ನಿಮ್ಗೆ ಏನಾರು ಆಸೆ ಆಯಿತಾ? ಈ ಹೀರೋಯಿಕ್ ಕ್ವಾಲಿಟಿ ಬಂತು, ನಾನು ಇಷ್ಟು ಜನರಿಗೆ ಸಾಕಿದೆ, ಸಲಹದೆ, ನೀವು ಹಿಂದಿನ ದಾರಿ ನೋಡೋಕೆ ಬಯಸ್ತೀರಾ ಅಥವಾ ನಿಮ್ಮ ಸಕ್ಸಸ್ ನಿಮಗೆ ಅಹಂಕಾರ ತಂದಿದೆಯೋ ತಂದಿಲ್ಲ ಅಂತ ನಿಮ್ಮ ಮನಸ್ಸಾಕ್ಷಿಗೆ ಏನು ಅನ್ನಿಸ್ತದೆ? ಸರ್ ನಾನು ಇವತ್ತು ನಾನು ಏನು ಹಿಂದೆ ಬಂದಿದ್ದೆ ಅದನ್ನು ಯಾವತ್ತೂ ಮಾಡ್ತಿಲ್ಲ ಸರ್. ನಾನು ಎಷ್ಟು ಡೌನ್ ಆಗಿರ್ತೀನಿ ಅದು ನಾನು ಒಳ್ಳೇದಂತ ಅಂದ್ಕೊಂಡಿದ್ದೀನಿ. ನನಗೆ ಇವತ್ತು ನಾನು ಏನು ಬೆಳೆದಿಲ್ಲ ಸರ್. ಒಂದು ತಮಾಷೆ ಕೇಳ್ತೀನಿ, ನಮ್ಮಲ್ಲಿ ರಿಯಲ್ ಎಸ್ಟೇಟ್ ಮಾಡೋರೆಲ್ಲ ಅಂತ ದಪ್ಪನ ಬಂಗಾರ ಚೈನ್ ಹಾಕ್ಕೊಂಡಿರ್ತಾರೆ, ಕೈಯಾಗ ಉಂಗುರ ಹಾಕ್ಕೊಂಡಿರ್ತಾರೆ. ನೀವು ಭಾಳ ಸಿಂಪಲ್ ಆಗಿದ್ದಕ್ಕೆ ಈ ಪ್ರಶ್ನೆ ಕೇಳಿದೆ. ಯಾಕಂದರೆ ಆ ಶ್ರೀಮಂತಿಕೆಯ ಪ್ರದರ್ಶನ ರೂಪದಲ್ಲಿ ಬಂದುಬಿಡುತ್ತಲ್ಲ, ಆ ಶ್ರೀಮಂತಿಕೆ ಪ್ರದರ್ಶನ ರೂಪ ಇರದೇ ಇರೋಕ್ಕೆ ಕಾರಣ ಏನು ಸರ್? ನಾನೀಗೆಲ್ಲ ರಿಯಲ್ ಎಸ್ಟೇಟ್ ಹತ್ರ ಹೋಗೋದು, ಸಿನಿಮಾ ಪ್ರೊಡ್ಯೂಸರ್ ಹತ್ರ ಹೋಗೋದಂದ್ರೆ ನಾನೀಗ ಓದ್ಕೊಳ್ಳೋ ಅವ್ನು ಮೈ ತುಂಬ ಬಂಗಾರ ನೋಡ್ಬೇಕಲ್ಲ ಅಂತ ನನಗೆ ಇರಿಟೇಟ್ ಆಗ್ತದೆ. ಬಟ್ ನಿಮ್ಮ ಹತ್ರ ಬಂದಾಗ ಅದು ಆಗಲಿಲ್ಲ ನನಗೆ. ಸರ್ ನಾ ಹೇಳಿದ್ನಲ್ಲ ಸರ್, ನನ್ನ ತಂದೆ ತಾಯಿನ ಯಾವತ್ತೂ ನೆನೆಸ್ತೀನಿ ಸರ್. ಅವರು ಅಷ್ಟೇ. ಯಾಕಂದರೆ ಅವತ್ತು ಬಡತನದಲ್ಲಿ ಅದು ಯಾವುದೂ ಇರಲಿಲ್ಲ ಸರ್. ಇವತ್ತು ದೇವ್ರು ಕೊಟ್ಟು ನೋಡ್ತಾನೆ, ತೊಗೊಂಡು ನೋಡ್ತಾನಂತೆ. ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತಂತೆ. ನನಗೆ ಇವತ್ತಿನವರೆಗೂ ಅದನ್ನು ಹಾಕೋಬೇಕಂತ ಅನಿಸಲೇ ಇಲ್ಲ ಸರ್. ನನಗಿರ್ತಕ್ಕಂಥ ಫ್ರೆಂಡ್ಸ್ ಸರ್ಕಲ್ ಎಲ್ಲ ನೋಡಿಬಿಟ್ರೆ ತಾವು ಏನು ಹೇಳಿದ್ರಲ್ಲ, ಎಲ್ಲ ಮೈ ಮೇಲೆ 5 kg 6 kg ಇರೋರು ಇದ್ದಾರೆ. ಬಟ್ ಎಷ್ಟೋ ಇವತ್ತು ನಮ್ಮ ಲ್ಯಾಂಡ್ ಲಾರ್ಡ್ ಕೆಲವರು ನನ್ನ ಹತ್ರ ಬಂದಾಗ ಇಲ್ಲಿ ಹಾಕೊಂಡು ಇಲ್ಲಿ ಬಟನ್ ಬಿಚ್ಕೊಂಡು ಬಂದಿರ್ತಾರೆ. ನಾನು ಕೇಳ್ತಿರ್ತೀನಿ ಇದೇನಂತಂದ್ರೆ, ಸರ್ ನಮ್ಮ ದುಡ್ಡು ಸರ್ ಹಾಕೊಂಡಿದ್ರು ಅಂತಾರೆ. ಅವ್ರ ಬಗ್ಗೆ ಏನು ಬೇಜಾರಿಲ್ಲ ನಮ್ಗೆ, ಆದ್ರೆ ಅದು ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದು ಒಂದು ಕಡೆ ಎಲ್ಲರಿಗೂ ಗೊತ್ತಿರಬೇಕಲ್ಲ ಸರ್. ಅವಾಗ ಏನಾಗುತ್ತೆ ಸರ್, ನಾನು ಯಾವತ್ತು ಬೆಂಗಳೂರು ಬಂದಾಗ 2004ರಲ್ಲಿ ನನ್ನ ಜೀವನ ತುಂಬ ಕಷ್ಟದಾಯಕಿತ್ತು. ಇವತ್ತು ದೇವರು ಎಲ್ಲ ಕೊಟ್ಟು ನೋಡ್ತಾ ಇದ್ದಾನೆ.
ಅದನ್ನು ನಾನು ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರು ಕಾಯ್ತಾ ಇರ್ತಾರೆ. ಹಾಗಾಗಿ ಅದನ್ನು ನಾನು ಹಳೆ ಜರ್ನಿ ಯಾವತ್ತೂ ಮರ್ತಿಲ್ಲ, ಅದನ್ನು ಉಳ್ಸ್ಕೊಂಡು ಹೋಗ್ತೀನಿ, ಅದನ್ನು ಮೇಂಟೈನ್ ಮಾಡ್ಕೊಂಡು ನನಗೆ ಯಾವತ್ತು ಅದು ಹಾಕೋಬೇಕು ಇದು ಹಾಕೋ ನನಗೆ ಇರ್ತಕ್ಕಂಥ ಸರ್ಕಲ್ ಸರ್ ಇವತ್ತು ಬೆಂಗಳೂರು ಬಂದಮೇಲೆ ಟಚ್ ವುಡ್ ದೇವರ ಆಶೀರ್ವಾದ ತಾಯಿ ಆಶೀರ್ವಾದ ಎಲ್ಲ ಬ್ಯೂರೋಕ್ರಾಟ್ಸಿಂದ ಹಿಡಿದು ಎಲ್ಲ ಪೊಲಿಟಿಷಿಯನ್ಸಿಂದ ಹಿಡಿದು ಎಲ್ಲ ಆತ್ಮೀಯರಿಂದ ಹಿಡಿದು ಇಂಥವ್ರ ಪರಿಚಯ ನಿಂತಿಲ್ಲ. ದಯಾನಂದ ಅಂದರೆ ಅವ್ರ ಜೊತೆ ಒಂದು ಚಹಾ ಕುಡಿಬೇಕಪ್ಪ ಅಂತಾರೆ, ಆ ಗುಡ್ ವಿಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಸತೀಶ್ ಅವರು ನೀವು ಯಾವ್ಯಾವ ಪ್ರಾಜೆಕ್ಟ್ನಲ್ಲಿ ಹೇಗೆ ಪ್ಲ್ಯಾನ್ ಮಾಡ್ತೀರಿ, ಆ್ಯಕ್ಷನ್ ಪ್ಲ್ಯಾನ್ ಯಾರು ಮಾಡ್ತಾರೆ ಸರ್? ಇಲ್ಲಿ ಎಂಟೈರ್ ಆಫೀಸ್ದೆಲ್ಲ ನಮ್ಮ ಸತೀಶ್ ಅವ್ರು ನೋಡ್ತಾರೆ, ಔಟ್ಸೈಡ್ ಎಲ್ಲ ಫೀಲ್ಡ್ ಎಲ್ಲ ನಾನು ನೋಡ್ಕೊತೀನಿ, ಫೀಲ್ಡ್ ಎಲ್ಲ ನಾನು ನೋಡ್ಕೊತೀನಿ. ಏನಾದ್ರು ಮೇಜರ್ ಬಂದಾಗ ಇಬ್ಬರು ಕುಂತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿ ಈಗ ಮುಂಚೆ ಎಲ್ಲ ನಾವು 58 ಅಂತ ಹೇಳಿದ್ದು, ಇವಾಗ ಒಂದೊಂದು ಪ್ರಾಜೆಕ್ಟು 10 ಎಕರೆ ಮಾಡ್ತೀವಿ. ಅಂದರೆ ಒಂದೊಂದು ಕಂಪನಿಗಳು 1000, 1200, 1500 ಮನೆ ಇರ್ತವೆ. ಏನೇ ಮಾಡಿದಾಗೂ ನಮ್ಮದು ಮೇನ್ ಅಂತಂದರೆ ಡೆಲಿವರಿ. ಇವತ್ತು ಆ ಪ್ರಾಜೆಕ್ಟ್ 4 ವರ್ಷ ಅಂತ ಕಸ್ಟಮರ್ಗೆ ಇದು ಮಾಡಿದಾಗ 4 ವರ್ಷದಲ್ಲಿ ಡೆಲಿವರ್ ಮಾಡಿ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ. ಯಾಕಂದರೆ ಅವು ಕಸ್ಟಮರ್ ಅವ್ರದ್ದು ಏನಾಗುತ್ತೆ, EMI ಸ್ಟಾರ್ಟ್ ಆಗುತ್ತೆ, ಅವ್ರು ರೆಂಟಲ್ಗೆ ಅವ್ರು ಒಂದು ಟೈಮ್ ಡ್ಯೂರೇಷನ್ ಕೊಟ್ಟಿರ್ತಾರೆ, ನಾವು ಇಷ್ಟು ವರ್ಷದಲ್ಲಿ ಖಾಲಿ ಮಾಡ್ತೀವಿ ಅಂತೇಳಿ. ಹಾಗಾಗಿ ಇವತ್ತು ಅಷ್ಟೇ DS Max ಅನ್ನೋ ಡೆಲಿವರಿಯಲ್ಲಿ ಅವ್ರು ಹೇಳಿ ಟೈಮ್ ಕೊಡ್ತಾರಪ್ಪ, ಅದೊಂದು ಮಾರ್ಕೆಟಲ್ಲಿ ಗುಡಿಲಿ ಇಟ್ಕೊಂಡಿದ್ದೀವಿ. ಬೆಂಗಳೂರಲ್ಲಿ ಭಾಳಷ್ಟು ಕನ್ಸ್ಟ್ರಕ್ಷನ್ ಕಂಪ್ನಿಗಳದಾವೆ, ಸ್ಟ್ಯಾಂಡರ್ಡ್ ಕಂಪ್ನಿಗಳು ಅದಾವೆ. DS Maxಗೆ ಮಧ್ಯಮ ವರ್ಗದವರ ಆಕರ್ಷಣೆ ಅಂತ ಹೇಳಿದ್ರಿ. ಮತ್ತು ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಲಿನೂ ಕನ್ಸ್ಟ್ರಕ್ಷನ್ನು ಕಾಸ್ಟು ಸಮಸ್ಯೆ ಆಗ್ತಾಯಿದೆ. ನಮ್ಮಲ್ಲಿ ಕೂಡ ಇದ್ದ ಭೂಮಿ ಹಾಳು ಮಾಡೋದಕ್ಕಿಂತಲೂ ಈ ಕಾಂಪ್ಲೆಕ್ಸ್ ಅಥವಾ ಈ ಫ್ಲ್ಯಾಟ್ಸ್ ಸಿಸ್ಟಮ್ ಅಂದರೆ ಅಲ್ಲಿ ನಾವು ಭೂಮಿ ಸೇವ್ ಮಾಡೋಂಗೆ ಆಗ್ತದೆ. ನೀವೇನಾರು ನಮ್ಮ ಕಡೆ ಇದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಏನಾರು ಆಲೋಚನೆ ಮಾಡಿ? ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ಸರ್. ಈಗ ಒಂದು ದಾವಣಗೆರೆ ಮತ್ತು ಹುಬ್ಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಗುಲ್ಬರ್ಗ ಸ್ಟಾರ್ಟ್ ಮಾಡೋಣ ಅಂತ, ಆ ಕಡೆ ಸೆಕೆಂಡ್ ಟೈರ್ ಸಿಟಿ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ. DS Max ಕರ್ನಾಟಕದಲ್ಲಿ ಮಾತ್ರ ಇದೆಯಾ, ಬೇರೆ ಕಡೆ ಬೇರೆ ಕಡೆ ಇದೆ. ಆಂಧ್ರ ಮಾಡಿದ್ದೀವಿ, ತೆಲಂಗಾಣ ಮಾಡಿದ್ದೀವಿ, ಚೆನ್ನೈ ಮಾಡಿದ್ದೀವಿ, ಆಲ್ಮೋಸ್ಟ್ ಸೌತ್ ಇಂಡಿಯಾ ಇದ್ದೀವಿ. ಸೌತ್ ಇಂಡಿಯಾ ಕ್ಯಾಪ್ಚರ್ ಮಾಡ್ಕೊಂಡು ಸೌತ್ ಇಂಡಿಯಾ ಮಾಡಿದ್ದೀವಿ ಸರ್. ಹೆಂಗೆ ನಿಮ್ಮನ್ನು ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊತಾರೆ? ಯಾಕಂದ್ರೆ ಅಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯಾ ಇದೆ, ತೆಲಂಗಾಣದಲ್ಲಿ, ತಮಿಳಿನಲ್ಲಿ ದೊಡ್ಡ ಲ್ಯಾಂಡ್ ಮಾಫಿಯಾ ಇದೆ. ಹೊರಗಿನವ್ರನ್ನವರು ಸ್ವೀಕಾರ ಮಾಡೋಂಗಿಲ್ಲ. ಏನು ಕಾರಣಕ್ಕೆ ನಿಮ್ಮನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು? ಒಂದು ಮಾಫಿಯಾ ಅನ್ನೋದಕ್ಕಿಂತ ಸರ್ ನಮ್ಮ ಸರ್ವಿಸ್ ಮೇಲೆ ಇದಾಗುತ್ತೆ ಸರ್. ಅದಕ್ಕೆ ಮಾಫಿಯಾ ಅಂತ ಕರಿಲೇಬೇಕು. ಯಾವ ಕ್ಷೇತ್ರದಲ್ಲಿ ಭಾಳ ದಬ್ಬಾಳಿಕೆ ಇರ್ತಲ್ಲ ಅದನ್ನು ನಾವು ಮಾಫಿಯಾ ಅಂತೀವಿ. ಮಾಫಿಯಾ ಅಂದರೆ ಗುಂಡಾಗಿರಿ ಅಲ್ಲ, ಮಾಫಿಯಾ ಅಂದರೆ ಅವ್ರ ಪ್ರಭುತ್ವ, ಅವ್ರ ಹಿಡಿತದಲ್ಲಿ ಇರ್ತದೆ. ಹೊರಗಳನ್ನು ಬಂದಾಗ ಅದನ್ನು ಅವ್ರು ಸಸ್ಟೈನ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲ ರೀತಿಯಿಂದ ತೊಂದರೆ ಕೊಟ್ಟು ನೋಡ್ತಾರೆ. ನೀವು ಭಾಳ ಸಾತ್ವಿಕರದಿರಿ, ಒಳ್ಳೆಯರದಿರಿ. ಆ ಥರ ಕೆಟ್ಟ ಪ್ರಸಂಗಗಳನ್ನ ಎದುರಿಸ್ಬೇಕಾದ್ರೆ ನಿಮ್ದು ಹಾರ್ಡ್ಶಿಪ್ ಇರುತ್ತಾ? ಹಾರ್ಡ್ಶಿಪ್ ಅನ್ನೋದಕ್ಕಿಂತ ನಮ್ಮ ಒಳ್ಳೆತನ ಸರ್. ನಾನು ಹೇಳಿದ್ನಲ್ಲ, ಎಲ್ಲಿ ನಾನು ಹೋಗಿದ್ದೀನಿ ಅಲ್ಲಿ ಅವರೇ ರಿಶ್ಯೂ ಮಾಡ್ಕೊಂಡು ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆತನ ಕೆಲಸ ಮಾಡುತ್ತಂತೀರಿ ಸರ್? ನನ್ನ ಪ್ರಕಾರ ಅದು ಮಾಡುತ್ತೆ ಸರ್, ನನ್ನ ವೈಯಕ್ತಿಕವಾಗಿ. ಬೇರೆದವ್ರಿಗೆ ಏನು ಗೊತ್ತಿಲ್ಲ, ಹಂಗಿದ್ರೆ ಚಲೋ, ಇಟ್ಸ್ ಗುಡ್ ಇಫ್ ಇಟ್ ಇಸ್ ವರ್ಕಿಂಗ್ ವಿತ್ ಯು. ಬೇರೆದವ್ರಿಗೆ ಗೊತ್ತಿಲ್ಲ, ಬಟ್ ನನ್ನ ವೈಯಕ್ತಿಕ ನಾನು ನೋಡ್ಕೊಂಡು ಬಂದಾಗ ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟಾಗ ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀರಾ, ನಾನು ನಿಮ್ಮ ಚೆನ್ನಾಗಿ ರಿಸೀವ್ ಮಾಡಿದ್ರೆ ನೀವು ನನ್ನ ಚೆನ್ನಾಗಿ ರಿಸೀವ್ ಮಾಡ್ತೀರಾ. ಬಟ್ ಎಲ್ಲೇ ಒಂದು ಕಡೆ ಎಸ್ ಒಬ್ಬರಿಬ್ಬರು ನೋವು ಮಾಡೇ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಎಲ್ಲ ಫೀಲ್ಡಲ್ಲಿ ಮನೇಲೇ ಇರುತ್ತೆ, ಕನ್ಸ್ಟ್ರಕ್ಷನಲ್ಲಿ ಇರುತ್ತೆ, ಬೇರೆ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಬಟ್ ಏನಪ್ಪ ಅಂತಂದರೆ ಇವತ್ತು ನಾವು ಎಲ್ಲೆಲ್ಲಿ ಹೋಗಿದ್ದೀವಿ, ನಾವು ಮಾತಾಡೋಕ್ಕಿಂತ ನಮ್ಮ ಜನ ಈಗ 45,000 ಮನೆ ನಮ್ಮ ತೊಗೊಂಡಿದ್ದಾರೆ ಜನ. ಈಗ ನನಗೆ ಪಬ್ಲಿಸಿಟಿ ಬೇಕಾಗಿಲ್ಲ, ಅವರೇ ಪಬ್ಲಿಸಿಟಿ ಮಾಡ್ತಾರೆ. ಹೌದು, ನಾನು DS Max ಮನೆ ತೊಗೊಂಡಿದ್ದೀನಿ, ಮೌತ್ ಇವತ್ತು ಕಂಪ್ನಿ ನಿಂತಿರೋದು ಮೌತ್ ಮೇಲೆ. ಈಗ ನೀವು ರಿಯಲ್ ಎಸ್ಟೇಟಿಗೆ ಬಂದ್ರಿ, ಹೆಲ್ತ್ ಸರ್ವಿಸಿಗೆ ಬಂದ್ರಿ, ಮುಂದಿನ ಯಾವ್ಯಾವ ಕ್ಷೇತ್ರಗಳನ್ನು ನೀವು ಫೋಕಸ್ ಮಾಡ್ಬೇಕಂತ ನಿಮ್ಮ ಮನಸ್ಸಿನಲ್ಲಿದೆ ಸರ್? ಎಲ್ಲರಿಗೊಂದು ಸಮಸ್ಯೆ ಇರುತ್ತೆ, ನಾ ಇಷ್ಟು ಪಾಪ್ಯುಲರ್ ಆಗೀನಿ, ಇಷ್ಟು ದುಡ್ಡು ಮಾಡೀನಿ, ನಾನೇನಾರು ರಾಜಕಾರಣಕ್ಕೆ ಬರ್ಬೇಕಂತ ನಿಮ್ಮ ಮನಸ್ಸಿನಾಗ ಏನಾರು ಅನ್ಸೈತನ್ ಸರ್? ತುಂಬ ಪ್ರಪೋಸಲ್ ಬಂದಿಲ್ಲ ಅಂತಲ್ಲ. ಯಾಕಂದ್ರೆ ಈಗ ಎಲ್ಲರೂ ಅಲ್ಲೇ ರಿಯಲ್ ಎಸ್ಟೇಟ್ನವ್ರು ಇರೋದಕ್ಕೆ ಕೇಳ್ತೀನಿ, ಮತ್ತು ಒಳ್ಳೆ ರಿಯಲ್ ಎಸ್ಟೇಟ್ನವರು ಬರ್ತಾರನ್ನೋದು ನಮಗೊಂದು ಭರವಸೆ ಇದೆ. ನಿಮ್ದೇನಾರು ಕನಸಿದೆಯಾ ಸರ್? ತುಂಬ ಆಫರ್ ಬಂದಿಲ್ಲ ಅಂತಲ್ಲ, ಬಟ್ ನನಗೆ ಬೇಡ ಸರ್. ನನ್ನ ಬಿಸ್ನೆಸ್ಸಲ್ಲಿ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇರುವವರೆಗೆ ಇದು ಮಾಡ್ಕೊಂಡು ಹೋಗೋಣ ಅಂತ. ಹಾಗಾಗಿ ರಾಜಕಾರಣ ನನಗೆ ಬೇಡ ಅಂತ ಸರ್. ಪ್ರೆಸೆಂಟು ಆ್ಯಸ್ ಇಟ್ ಈಸ್ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಸರ್, ಅಷ್ಟೇ. ಪ್ರೆಸೆಂಟ್ ಇದೆಯಾ, ಯಾವ ಥರ ತಲೆಯಲ್ಲಿ ಇದೆಯಾ? ರಾಜಕಾರಣ ಪ್ರೆಸೆಂಟು ಭಾಳ ಆಫರ್ ಬರ್ತಾ ಇದ್ದಾವೆ, ಅದು ಆಗು ಇದು ಆಗು, ಡೈರೆಕ್ಟ್ ಆಗಿ ಬಾ, ಇಂಡೈರೆಕ್ಟ್ ಆಗಿ ಬಾ ಅಂತ ಬರ್ತಾ ಇದ್ದಾವೆ ಆಫರ್ಗಳು. ಬಟ್ ನನ್ನ ತಲೆಯಲ್ಲಿ ಇಲ್ಲ. ನನಗೆ ಇವತ್ತೇನಾದರೂ ಕನೆಕ್ಷನ್ ಬೆಳೆಸಿದ್ದೀನಿ, ಕಾಂಟ್ಯಾಕ್ಟ್ಸ್ ಬೆಳೆಸಿದ್ದೀನಪ್ಪ ಅಂದರೆ ಈ ಬಿಸ್ನೆಸ್ಸಿಂದ, ಈ ಬ್ರ್ಯಾಂಡಿಂದ, DS Maxನಿಂದ. ಇವತ್ತು ನಾನು ರಾಜಕಾರಣ ಕೆಟ್ಟದ್ದು ಒಳ್ಳೇದು ಅನ್ನೋದಕ್ಕಿಂತ ರಾಜಕಾರಣ ಈಗ ಒಂದು ಪಾರ್ಟ್ ಆಫ್ ಅದೊಂದು ಬೇರೆ ನಮ್ಮ ಸಮಾಜದ ಒಂದು ಭಾಗ ಅದು. ಬಟ್ ನನಗದು ಯಾಕೋ ವೈಯಕ್ತಿಕವಾಗಿ ಒಪ್ತಾ ಇಲ್ಲ ಸರ್, ಆ ಭಾಗಕ್ಕೆ ನಾನು ಒಪ್ತಾ ಇಲ್ಲ. ಈಗ ನೀವು ಇಲ್ಲಿವರೆಗೆ ಇಷ್ಟು ಸಾಧನೆ ಮಾಡಿದ್ರಿ, ಈಗ ನಿಮ್ಮದು ಒಂದು ಲ್ಯಾಂಡ್ಸ್ಕೇಪ್ ಅಥವಾ ಒಂದು ಮಾರ್ಗ ಇದೆಯಲ್ಲ, ಈ DS Max ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರಿ, ಇದನ್ನು ನೀವು ಮಧ್ಯಮ ವರ್ಗ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಅಪ್ಪರ್ ಕ್ಲಾಸ್ ವರ್ಗಕ್ಕೆ ಏನಾದರೂ ನೀವು ನಿಮ್ಮ ಯೋಜನೆಗಳನ್ನ ತಿಳಿಸ್ಕೊಡಿ? ಇದೆ, ಅದು ಇದೆ. ಅದು ಇವಾಗೆಲ್ಲ G+30, G+40 ಮಾಡ್ತಾ ಇದೀವಿ. ಅದನ್ನು ಇದೆ, ಮಿಕ್ಸ್ ಇದೆ. ಒಂಥರ ನಮ್ಮದು ನ್ಯಾನೋ ಕಾರಿಂದ ಟಾಟಾ ಇದ್ದಂಗೆ, ನ್ಯಾನೋ ಕಾರಿಂದ ಲಕ್ಸುರಿವರೆಗೂ ಎಲ್ಲ ರೀತಿಯಲ್ಲಿ ನನ್ನ ಹತ್ರ ಇದೆ. ಈಗ ಅಫಿಷಿಯಲ್ ಡಿಕ್ಲೇರ್ಡ್ ಅಸೆಟ್ ಆಫ್ ದ DS Max ಏನು? ನಾನು ಇದನ್ನು ಕೇಳ್ತಾ ಇಲ್ಲ, ಯಾಕಂದ್ರೆ ಒಬ್ಬ 100-200 ರೂಪಾಯಿಗೆ ಪರದಾಡಿದ ಮನುಷ್ಯ ಯಾವ ಮಟ್ಟದ ಹಣ ಆರ್ಥಿಕವಾಗಿ ಡಿಕ್ಲೇರ್ ಮಾಡ್ದ ಅನ್ನೋದನ್ನು ಇನ್ಸ್ಪಿರೇಷನ್ಗೆ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಯಾವ ಸ್ಟೇಜನ್ನು ನೀವು ರೀಚ್ ಆಗಿ? 800 crores.
800 crores. ಸೊ ಇದು 800 crores ಮ್ಯಾನೇಜ್ಮೆಂಟ್ ಜೊತೆಗೆ ಈ ನಮ್ಮಲ್ಲಿ ಅನ್ಎಂಪ್ಲಾಯ್ಡ್ ಯೂತ್ಸ್ ಅದಾರ. ಈಗ ಅವ್ರು ನೋಡ್ರಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು, ಮೆಡಿಕಲ್ ಗ್ರ್ಯಾಜುಯೇಟ್ಸ್ ಅವ್ರು ಇನ್ನೊಂದು ಮಾಡ್ತಾರೆ. ಈ ನಮ್ಮ ಕಡೆ BA BCom ಆದ ಹುಡುಗರು ಸುಮ್ಮನೆ ಖಾಲಿ ಸ್ಟಾರ್ಚ್ ಹಾಕ್ಕೊಂಡು ಬೆಳೆ ಬಟ್ಟೆ ಹಾಕ್ಕೊಂಡು ರಾಜಕಾರಣಗಳಿಂದ ತಿರುಗಾಡಿ ಫಾಲ್ತು ಅಂತ ನಾವು ಕರಿತೀವಲ್ಲ, ಹಂಗೆ ಅಡ್ಡಾಡ್ತಾರೆ. ಆ ಥರದ ಯುವಕರಿಗೆ ನೀವು ಏನು ಸಲಹೆಗಳನ್ನ ಕೊಟ್ಟು ಬದುಕು ಕಟ್ಕೊಳಕ್ಕೆ ಹೇಳ್ತೀರಿ? ಸರ್, ಇವತ್ತು ಅನ್ಎಂಪ್ಲಾಯ್ಮೆಂಟ್ ಅನ್ನೋದಕ್ಕಿಂತ ಅಥವಾ ಸುಮ್ಮನೆ ನಾವು ಸುತ್ತಾಡ್ಕೊಂಡೇ ಬೆಂಗಳೂರು ಬಂದಿದ್ದು. ಇವತ್ತು ನನ್ನ ಕಂಪ್ನಿಯಲ್ಲಿ 3,000 ಜನ ಏನು ಪೇರೋಲಲ್ಲಿ ಕೆಲಸ ಮಾಡ್ತಾರಲ್ಲ, ನಾನು ಮ್ಯಾಕ್ಸಿಮಮ್ ಕೆಲಸ ಕೊಟ್ಟಿದ್ದೆ ಫ್ರೆಷರ್ಸ್ಗೆ ಸರ್. ಯಾಕಂದರೆ ಯಾವುದೇ ಒಂದು ಕಂಪ್ನಿ ಫಸ್ಟ್ ಕೇಳೋದೇನೆಂದರೆ ಎಕ್ಸ್ಪೀರಿಯನ್ಸು. ಇದು ಬೇಸಿಕಲಿ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಕೇಳೋದು, ನಿಂದು ಎಷ್ಟು ವರ್ಷ ಸರ್ವಿಸ್ ಇದೆ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ. ನಮ್ಮ HR ಹೇಳಿಕೊಟ್ಟಿದ್ದು ಒಂದೇ, ನಾನು ಆ ಹುಡುಗನಿಗೆ ಎಲ್ಲರೂ ಫ್ರೆಷರ್ ಅಂತ ರಿಜೆಕ್ಟ್ ಮಾಡಿದ್ರೆ ಅವ್ನು ಎಕ್ಸ್ಪೀರಿಯನ್ಸ್ ಆಗೋದು ಯಾವಾಗ? ಹಾಗಾಗಿ ನಮ್ಮ ಹತ್ರ ಅವ್ನು ಎಕ್ಸ್ಪೀರಿಯನ್ಸ್ ಆದರೆ ನಾಳೆ ಅವ್ನು ಅಪರ್ಚುನಿಟಿ ನಮ್ಮ ಹತ್ರ ಮಾಡ್ತಾನೆ, ಇನ್ನೊಂದು ಕಡೆ ಬಿಟ್ಟು ಹೋಗ್ತಾನೆ. ದಟ್ ಇಸ್ ಪಾರ್ಟ್ ಆಫ್ ದ ಬಿಸ್ನೆಸ್. ಎಷ್ಟೋ ಎಂಪ್ಲಾಯಿಗಳು ಬಿಟ್ಟು ಹೋಗ್ತಿರ್ತಾರೆ ಅವ್ರವ್ರ ಓನ್ ಅವಕಾಶಕ್ಕೋಸ್ಕರ. ಬಟ್ ಏನಪ್ಪ ಅಂದರೆ ನಾನು ಹೇಳೋದು ಏನಪ್ಪ ಅಂದರೆ, ಎಲ್ಲ ವರ್ಗದ ಇದು ಬರೀ ಓದೋರಂತಲ್ಲ, ಇಬ್ಬರು ಅಂತೇಳಿ ಒಂದು ಕೆಲಸ ಅಂತ ಬಂದಾಗ ಸರ್, ನೀವು ಒಂದು ಶ್ರದ್ಧೆ ತೋರಿಸಿ, ಹಾನೆಸ್ಟಿ ಅಂತ ತೋರಿಸಿ. ಯಾಕೆಂದರೆ ನೀವು ಎಲ್ಲೋ ಒಂದು ಕಡೆ ನನ್ನ ಕಷ್ಟ ಅಂತ ಅಂದ್ಕೊಂಡಾಗ ಎಲ್ಲ ಕಷ್ಟನೇ. ಹೌದು. ಇವತ್ತು ನಾವು ಗುಂಡು ಕಟ್ಟಿ ಕುಂತ್ಕೊಂಡು ಏನೇನೋ ಮಾತಾಡ್ತೀವಿ, ಸ್ಟೇಟ್ ಗೌರ್ಮೆಂಟಿಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಎಲ್ಲ ಮಾತಾಡ್ತೀವಿ. ಅದೇ ಕೆಲಸ ಅಂತ ಬಂದಾಗ ನಾನು ಹೇಳಿದ್ನಲ್ವ, ನನ್ನ ಜೊತೆ ಬಂದಂಥ 5 ಫ್ರೆಂಡ್ಸು ವಾಪಸ್ ಹೋದರು. ಅವ್ರಿಗೇನು ಪಾಪ ಬದುಕು ಕಟ್ಕೊಳ್ಳಿಲ್ಲ, ಅವ್ರು ಹೋದರು. ಇವತ್ತು ನಾನು ಊರಿಗೆ ಹೋದಾಗ ಇವತ್ತು ನನ್ನ ಬಗ್ಗೆ ಅವ್ರಿಗೊಂದು ಅಭಿಮಾನ ಬೇರೆ, ಪ್ರೀತಿ ಬೇರೆ, ವಿಶ್ವಾಸ ಬೇರೆ. ಬಟ್ ಅವತ್ತು ಅಂತಾರೆ, ನಾನು ನಿಮ್ಮ ಜೊತೆ ಇರಬೇಕಪ್ಪ ಅಂತ ಹೇಳ್ತಾರೆ. ಕೆಲವು ಟೈಮ್ದಲ್ಲಿ ಅವಕಾಶ ಬಂದಾಗ ಅದನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ. ನಾವು ಹೇಗೆ ಮೇಂಟೈನ್ ಮಾಡ್ತೀವಿ, ಹೇಗೆ ಇದು ಮಾಡ್ತೀವಿ ಅಂತೇಳಿ. ಹಾಗಾಗಿ ಎಲ್ಲ ಒಂದು ವರ್ಗದವ್ರಿಗೆ ಒಂದು ಯಂಗ್ಸ್ಟರ್ ಇದ್ದಾರೆ, ಕೆಲಸ ಅಂತ ಬಂದಾಗ ದಯವಿಟ್ಟು ಯಾವುದೇ ಕೆಲಸ ಸಿಗಲಿ ಒಂದು ಸ್ಟಿಕ್ಯೂಟ್ ಆಗಿ, ಅದು 10,000 ಸಿಗುತ್ತೋ 50,000 ಸಿಗುತ್ತೋ ಅದು ಬೇರೆ. ನೀವು ಕಂಪ್ನಿ ಟು ಕಂಪ್ನಿ ಜಂಪ್ ಆಗಬೇಡ್ರಿ. ಕಂಪ್ನಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, 6 ತಿಂಗಳು ಕಷ್ಟ ಆಗುತ್ತೋ, 1 ವರ್ಷ ಕಷ್ಟ ಆಗುತ್ತೋ, 2 ವರ್ಷ ಕಷ್ಟ ಆಗುತ್ತೆ. ನೀವು ಒಂದು ಕಂಪ್ನಿಲಿದ್ದಾಗ ನಾಳೆ ಇವತ್ತು 10,000 ಇದ್ದದ್ದು ನಾಳೆ 20,000 ಆಗುತ್ತೆ. ನೀವು ಸೆಕೆಂಡ್ ಕಂಪ್ನಿಗೆ ಹೋದಾಗ ಏನಾಗುತ್ತೆ, ಬೇರೆ ಬಿಟ್ಟು ಹೋದಾಗ ಅವ್ನು ಮತ್ತೆ 15,000 ರೂಪಾಯಿ ಬರ್ತಾನೆ. ನೀವು ಒಂದೇ ಕಂಪ್ನಿಯಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ನಿಮಗೊಂದು ಲೈಫ್ ಇರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ನೇಮು ಬರುತ್ತೆ, ಒಂದು ಸೀನಿಯರಿಟಿ ಬರುತ್ತೆ. ಅದೇ ನೀವು ಸೆಕೆಂಡ್ ಕಂಪ್ನಿಗೆ ಹೋದಾಗ ಮತ್ತೆ ಅಲ್ಲಿ ಸ್ಕ್ರ್ಯಾಚಿಂದ ಕೆಲಸ ಮಾಡಬೇಕು, ಅಲ್ಲಿ ಮತ್ತೆ ಸ್ಟಾರ್ಟಿಂಗಿಂದ ಮಾಡ್ಕೋಬೇಕು, ಸ್ಟಾರ್ಟಿಂಗಿಂದ ಪರಿಚಯ ಮಾಡ್ಕೋಬೇಕು. ಹಾಗಾಗಿ ನಾನು ತುಂಬ ಜನ ಕೇಳೋದು, ಯಾವುದೇ ಒಂದು ಕೆಲಸ ಬಂದಾಗ ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ರಿ. ಈಗ ನೀವು ಹಂಗೆ ಎಂಪ್ಲಾಯ್ಮೆಂಟ್ ಕೊಡ್ತೀರಾ, ಶ್ರದ್ಧೆಯಿಂದ ದುಡಿಯೋಂಥ ಕೆಲಸ ಕೊಡ್ತಾ ಇದ್ದೀವಿ ಸರ್. ಒಂದು ಕಂಪ್ನಿಯ ಸ್ಟ್ರಕ್ಚರ್ನಲ್ಲಿ ಮಿನಿಮಮ್ ವೇಜಸ್, ಮ್ಯಾಕ್ಸಿಮಮ್ ವೇಜಸ್ ಅಂತ ಐತಿ. ಎಷ್ಟು ಮಿನಿಮಮ್ ಏಜ್ ಹೊಟ್ಟೆಪಾಡಿಗೆ ಬೆಂಗಳೂರು ಅಂತಲ್ಲಿ ಇರ್ಬೇಕಂತ ನೀವು ಹೇಳ್ತೀರಿ ಸರ್? ಇವತ್ತು ನಂದೇ ಆರ್ಗನೈಸೇಷನ್ ತೊಗೊಂಡಾಗ ಸರ್, ನಿಮ್ಮ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂನ ಸ್ಟಾರ್ಟಿಂಗಲ್ಲಿ 15,000 ಸರ್, ಇವತ್ತು 5 ಲಕ್ಷ ಸ್ಯಾಲ್ರಿ ತೊಗೊಂಡು ನಾನು ಎಂಪ್ಲಾಯ್ ಇದ್ದಾರೆ ಸರ್. ಓ, ಒಂದು ಅರ್ಥದಲ್ಲಿ ನಿಮ್ಕಿಂತ ಜಾಸ್ತಿ ತೊಗೊಂಡಂಗೆ. ಓಕೆ. ಆ ವೇಜಸ್ ಡಿಫ್ರೆನ್ಸನ್ನು, ಆ ಸ್ಕೇಲ್ ಆ್ಯಂಡ್ HR ಮ್ಯಾನೇಜ್ಮೆಂಟನ್ನು ನೀವು ಹೆಂಗೆ ಅಬ್ಸರ್ವ್ ಮಾಡ್ತೀರಿ? ಅದಕ್ಕೆ HR ಹೆಡ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಒಂದು ಅವ್ರ ನಿಮ್ಮ ಥಿಯರಿ ಏನಲ್ಲಿ? ಒಂದು ಅವ್ರ ಎಕ್ಸ್ಪೀರಿಯೆನ್ಸು, ಅವರು ಮಾಡಿರ್ತಕ್ಕಂಥ ಕೆಲಸ. ಇವತ್ತು ಒಬ್ಬ VP ಅಂತ ಬಂದಾಗ ಅವರು ಮಾಡಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದಾಗುತ್ತೆ, ಅವರು ಹಿಂದೆ ತೊಗೋದಂಥ ಪ್ಯಾಕೇಜ್ ಇದಾಗುತ್ತೆ, ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ನೀವು ಲಿಮಿಟೆಡ್ ಕಂಪ್ನಿ ಮಾಡಿದಿರಿ? ಇಲ್ಲ, ಪ್ರೈವೇಟ್ ಲಿಮಿಟೆಡ್ ಇದೆ. ನೆಕ್ಸ್ಟ್ ಒಂದು 2 ವರ್ಷದಲ್ಲಿ ಲಿಮಿಟೆಡ್ ಮಾಡೋಣ ಅಂತ. ಲಿಮಿಟೆಡ್ ಮಾಡೋಣ ಅಂತ. ಈಗ ಆ ಹಾದಿಯಲ್ಲಿ ಆರ್ಥಿಕ ನಿರ್ವಹಣೆಗೆ ಪಬ್ಲಿಕ್ ಫಂಡ್ ಏನಾರು ಮೊಬಿಲೈಸ್ ಮಾಡ್ತೀರಿ ಸರ್? ಇವತ್ತಿನವರೆಗೂ ಇಲ್ಲ ಸರ್. ಬ್ಯಾಂಕ್ ಸೆಕ್ಟರಿಂದ ಮೇಜರ್ ಬ್ಯಾಂಕ್. ಈಗ ಲ್ಯಾಂಡನ್ನು ಜಾಯಿಂಟ್ ವೆಂಚರ್ ಮಾಡ್ತಿರೋ, ಇಂಡಿಪೆಂಡೆಂಟ್ ಲ್ಯಾಂಡ್ಸ್ ಪರ್ಚೇಸ್ ಮಾಡ್ತಾರೆ? ಪರ್ಚೇಸ್ 80% ಪರ್ಚೇಸ್, ಈಗ 20%. ಯಾಕಂದ್ರೆ ಸಂಸ್ಥೆ ಬೆಳೆದ ಮೇಲೆ, ಅದು ಬೆಳೆಯೋದಕ್ಕಿಂತ ಮುಂಚೆ ಜಾಯಿಂಟ್ ವೆಂಚರ್ ಬರ್ತದೆ, ಪಬ್ಲಿಕ್ ಫಂಡ್ ಬರ್ತದೆ. ಪಬ್ಲಿಕ್ ಫಂಡನ್ನು ಯುಟಿಲೈಸ್ ಮಾಡಿಕೊಂಡು ಜಾಯಿಂಟ್ ವೆಂಚರ್ನ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಿಮ್ಗೆ ಅನಿಸ್ತದೆಯಾ ಸರ್? ಒಂದು ಏನಾಗುತ್ತೆ, ಇವತ್ತು ತುಂಬ ಜನ ನಮ್ಮ ಆತ್ಮೀಯರು, ಕ್ಲೋಸ್ ಫ್ರೆಂಡ್ಸು, ತುಂಬ ಜನ ಡೈರೆಕ್ಟ್ ಇಂಡೈರೆಕ್ಟಾಗಿ ಪರಿಚಯ ಇದ್ದಾರಲ್ಲ, ನಾವು ನಿಮ್ಮ ಜೊತೆ ಬರಬೇಕು, ನಾವು ನಿಮ್ಮ ಜೊತೆ ಕೈ ನಿಮ್ಮ ಮೇಲೆ ಪ್ರೀತಿ ಇದೆ, ಇನ್ವೆಸ್ಟ್ ಮಾಡ್ತೀವಿ ಅಂತ ಒಂದು ಟ್ರಸ್ಟ್ ಬರ್ತಾ ಇದ್ದಾರೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಪ್ಪ ಅಂದರೆ, ನೆಕ್ಸ್ಟ್ ಒಂದು 2 ವರ್ಷದಲ್ಲಿ ಪಬ್ಲಿಕ್ ಲಿಮಿಟೆಡ್ ಮಾಡೋಣ ಅಂತ ಇದೆ. ಯಾಕೆಂದರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಡೈರೆಕ್ಟಾಗಿ ಯಾರನ್ನೂ ತೊಗೊಳಕ್ಕೆ ಆಪ್ಷನ್ ಇರಲ್ಲ ರೆಸರ್ವೇಷನಲ್ಲಿ. ಹಾಗಾಗಿ ಲಿಮಿಟೆಡ್ ಮಾಡಿದಾಗ ತುಂಬ ಜನಕ್ಕೆ ಒಂದು ಅವಕಾಶ ಕೊಡ್ಬೋದು. ಅದ್ರ ಜೊತೆಗೆ ಈಗ 45,000 ಮನೆ ಏನು ಡೆಲಿವರಿ ಮಾಡಿದ್ದೀನಿ, ಅವ್ರ ಹತ್ರ ಅಲ್ಪ ಸೇವಿಂಗ್ ಇದ್ದೇ ಇರುತ್ತೆ. ಅವರು ಗೊತ್ತಿರತಕ್ಕಂಥವ್ರು ಅದು ಮಾಡಿದಾಗ ಇನ್ನೂ ಜನಗಳ ಜೊತೆ ಗುರುತಿಸ್ಬೋದು, ಇನ್ನೂ ಜನಗಳ ಜೊತೆ ಒಂದು ಒಡನಾಟ ಮಾಡ್ಬೋದು ಅಂತೇಳಿ ಅದಕ್ಕೆ ಅದು ಸರ್ವಿಸ್ ಸೆಕ್ಟರ್ನ ಹೇಳ್ತಾರೋ. ನಿಮ್ಗೆ ಆ ಹಣ ನಿಮ್ಗೆ ಅವಶ್ಯಕತೆ ಇರಲಿಕ್ಕಿಲ್ಲ. ಈಗ ಅವಶ್ಯಕತೆ ಇದ್ದವರು ಅದನ್ನು ಸೇಫ್ ಇದ್ದಲ್ಲೇ ಇನ್ವೆಸ್ಟ್ ಮಾಡ್ಬೇಕು ಅನ್ನೋಂಥ ಈ ಇಂಡಿಯಾ ಇರೋದೇ ಮಧ್ಯಮ ವರ್ಗದವರ ಸಂಕಟದಲ್ಲಿ. ಕರೆಕ್ಟ್. ಮಧ್ಯಮ ವರ್ಗದವರ ತಳಮಳದಲ್ಲಿ. ಕರೆಕ್ಟ್. ಇದಕ್ಕೆ ಪರಿಹಾರ, ಯಾಕಂದರೆ ಆನೆಸ್ಟಿ, ಟ್ರಸ್ಟ್ ಅನ್ನೋದು ಭಾಳ ಮುಖ್ಯ ಅಂತ ನಿಮಗೂ ಗೊತ್ತಿದೆ. ಆ ರೀತಿ ಯೋಜನೆಗಳ ಮೂಲಕವಾಗಿ ಆಮೇಲೆ ನೀವು ಈಗ ನಿಮ್ಮ ಸಕ್ಸಸ್ ಆಗಿಬಿಟ್ಟಿದೆ. ನಿಮ್ಮ ವಯಸ್ಸು ಪ್ರೊಬಬಲಿ ಈಗ 43 ವಯಸ್ಸು. ಆರೋಗ್ಯಪೂರ್ಣ ಮನಸ್ಥಿತಿ ಇದ್ದರೆ ನಿಮ್ದು ಇನ್ನೂ 30-35 ವರ್ಷ ಜರ್ನಿ ಇದೆ. ಇಲ್ಲಿ ನೀವು ಇವತ್ತು 43 ವರ್ಷದಲ್ಲಿ ಇಷ್ಟು ಬಿಲಿಯನರ್ ಆಗುವ ಹಂತಕ್ಕಿದ್ದೀರಂದಮೇಲೆ ನಮ್ಮ ಯೂತ್ಸ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಸರ್? ಯೂತ್ಗೆ ಆವಾಗಲೇ ಹೇಳ್ದಂಗೆ ಒಂದು ಟೈಮ್ ವೇಸ್ಟ್ ಮಾಡಬೇಡ್ರಿ.
ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ Time ನಮ್ಮಲ್ಲಿ. waste ಲಕ್ಷಗಟ್ಟಲೆ ಯುವಕರು ಇವತ್ತು ನೀವು ಗುಲ್ಬರ್ಗ, ರಾಯಚೂರು, ಎಲ್ಲ ಕಡೆ ನೋಡ್ತೀನಿ ನಮ್ಮ ಈ ಕಡೆ ಹುಡುಗರು ಪಾಪ ಎಷ್ಟು ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಏನೂ ಎಂಪ್ಲಾಯಬಿಲಿಟಿ ಚಾನ್ಸ್ ಇಲ್ಲ. ಅಲ್ಲಿನ ನಮ್ಮ ರಾಜಕೀಯ ವ್ಯವಸ್ಥೆ ಅವ್ರನ್ನ ಹಾಳು ಮಾಡಿದೆ. ಸೊ ಈಗ ನೀವು ಬಂದು ಒಂದು ಯಶಸ್ವಿ ಈಗ ನಿಮ್ಮ ಕಥೆ ಎಲ್ಲ ನೋಡ್ತಾರೆ, ಇವತ್ತು ಮಾಧ್ಯಮ ಇದೆ ನೋಡ್ತಾರೆ. ನೋಡಿದಾಗ ಅವ್ರಿಗೆಲ್ಲೂ ನಿಮ್ಮ ಕಥೆ ನೋಡಿದ ಕೂಡಲೇ ಹೌದು ನಾನು 43 ವರ್ಷಕ್ಕೆ ಇಷ್ಟ ಆಗಿದ್ದಾರೆ, ನಾನು ಏನು ಆಗ್ಬೇಕು ಅನ್ನುವಂಥದ್ದು ಇದ್ದಾಗ ನಿಮ್ಮದು ಸ್ಟ್ರಾಂಗ್ ಮೆಸೇಜು, ನಿಮ್ಮ ಥೀಮ್ ಆಫ್ ಲೈಫ್ ಏನು? ಒಂದು, ಟೈಮ್ ವೇಸ್ಟ್ ಮಾಡಬೇಡ್ರಿ. ಎರಡನೇದು, ತಾಳ್ಮೆ ಇರಲಿ. ಮೂರದ್ದು, ನಾನು ಮಾಡಿದ್ದೇನಪ್ಪ ಅಂದರೆ ನನ್ನಿಂದ ಯಾಕಾಗಲ್ಲ. ಸೊ ದಯಾನಂದ ಅನ್ನಪ್ಪ ಅವ್ನು ಅದೃಷ್ಟ ಚಲೋ ಇತ್ತು, ಲಕ್ ಚಲೋ ಇತ್ತು, ದೇವರ ಆಶೀರ್ವಾದ ಇತ್ತು. ಅದೃಷ್ಟ ಹೋಗ್ತೀರಿ? ಇಲ್ಲ ಸರ್, ನಾನೇ ಹೇಳ್ತೀನಿ, ಅದೇ ತಪ್ಪು ಸರ್. ಅದೃಷ್ಟ ಒಂದು ಪಾಠ ಸರ್ ಅಷ್ಟೇ. ಅದ್ರ ಜೊತೆಗೆ ನಮ್ಮ ಹಾರ್ಡ್ ವರ್ಕ್ ಮುಖ್ಯ ಆಗುತ್ತೆ ಸರ್ ಅದು. ಯಾಕಂದರೆ ನಾವು ಮಾಡಿರ್ತಕ್ಕಂಥ ಕೆಲಸ, ಶ್ರದ್ಧೆ, ಹಾರ್ಡ್ ವರ್ಕ್ ಅಂತ ಸೇರಿದಾಗ ಮಾತ್ರ ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ, ಅದೃಷ್ಟ ಜಾಯ್ನ್ ಆಗುತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವೇನು ಮಾಡ್ತೀವಿ ಅಂದರೆ, ಈಗ ತಮಗೆ ಗೊತ್ತಿರೋಂಗೆ ನನಗೂ ಗೊತ್ತಿರೋಂಗೆ, ಅವನೊಬ್ಬ ಕಿರಾಣಿ ಅಂಗಡಿ ಮಾಡ್ತಾ ಇದ್ದಾನೆ. ಕಿರಾಣಿ ಅಂಗಡಿಯಲ್ಲಿ ಚಲೋತ್ನಾಗ ದುಡ್ದ, ಚಲೋತ್ನಾಗ ಒಂದು ಕಾರ್ ತೊಗೊಂಡ, ಒಂದು 2 ಎಕರೆ ಹೊಲ ತೊಗೊಂಡ. ಅವ್ನು ಕಿರಾಣಿ ಅಂಗಡಿಯಲ್ಲಿ ಒಳ್ಳೆ ದುಡ್ಡು ಮಾಡ್ಯ, ನಾನು ಒಂದು ಕಿರಾಣಿ ಅಂಗಡಿ ಹಾಕೋದು. ಅವ್ನು ಕಿರಾಣಿ ಅಂಗಡಿ ಮಾಡಿ ಕ್ಲಿಕ್ ಅಂದಪ್ಪ ಅಂತಂದ್ರೆ ಅವ್ನು ಕುಂತ್ಕೋತಿದ್ದ, ಮುಂಜಾನೆಯಿಂದ ರಾತ್ರಿವರೆಗೆ ಅವ್ನು ಕುಂತ್ಕೋತಾ ಇದ್ದ. ಅವನು ಒಂದು ದಿನ ಯಾರ ಮೇಲೆ ಬಿಟ್ಟು ಹೋಗ್ತಿರಲ್ಲ. ನೀನು ಮಾಡಿ ಬೇರೆದ್ರ ಮೇಲೆ ಬಿಟ್ಟು ಹೋಗ್ತಾ ಇದೆಯಾ, ನೀನು 6 ತಿಂಗಳಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀಯ. ಆಮೇಲೆ ನೀನು ಹೇಳ್ತೀಯ ನನ್ನ ಟೈಮ್ ಸರಿ ಇಲ್ಲ, ಅದೃಷ್ಟ ಸರಿ ಇಲ್ಲ. ಹಾಗಾಗಿ ಫಸ್ಟು ಯಾರು ಏನು ಬೆಳೆದಾರ ಅನ್ನೋದಕ್ಕಿಂತ ಅವ್ರು ಎಷ್ಟು ಕಷ್ಟಪಟ್ಟು ಅವರ ಒಂದು ಹಾನೆಸ್ಟಿಯಾಗಿ ಎಷ್ಟು ಶ್ರದ್ಧೆಯಿಂದ ಹಾರ್ಡ್ ವರ್ಕ್ ಮಾಡಿದ್ರು, ನಾನು ಯಾಕೆ ಮಾಡಬಾರ್ದು? ನಾನು ಮಾಡ್ಬೇಕಾದ್ರೆ ನನ್ನ ಹತ್ರ ತಾಳ್ಮೆ ಭಾಳ ಇರಬೇಕು. ನನ್ನ ಹತ್ರ ತಾಳ್ಮೆನ ಎಲ್ಲೋ ಒಂದು ಕಡೆ ಇವಾಗ ಇಟ್ಕೊಂಡೆ ತಾಳ್ಮೆ ಮತ್ತೆ ಒಂದು ವಾರ ಬಿಟ್ಟುಬಿಟ್ಟಿನಂದರೆ ಅದು ತಾಳ್ಮೆ ಅಲ್ಲ ಅದು. ಹಾಗಾಗಿ ಯಾವುದೇ ಒಂದು ಕೆಲಸ ಬಂದಾಗ ನೀವು ಎಷ್ಟು ಪೇಷನ್ಸಾಗಿ ಇರ್ತೀರೋ, ಎಷ್ಟು ಶ್ರದ್ಧೆಯಿಂದ ಕೆಲಸ ಯಾವುದೇ ಕೆಲಸ ಅಲ್ಲಿ ಸರ್, ಅದು ನೀವು ಸ್ಟಿಕ್ಯೂಟಿ ಆಗಿ ಆ ಕೆಲಸ ಮಾಡ್ಕೊಂಡು ಹೋಗಿ, ಇವತ್ತಲ್ದ ನಾಳೆ ನಿಮ್ಮ ರಿಸಲ್ಟ್ ಇದ್ದೇ ಇರುತ್ತೆ. ನಿಮಗೆ ಗ್ಯಾರಂಟಿ ದಾರಿ, ಒಳ್ಳೆ ದಾರಿ ತೋರಿಸುತ್ತೆ. ನೀವು ಅವನು ಬೆಳೆದಾನ, ಅವನು ದೊಡ್ಡವನಾದ, ಇವನು ದೊಡ್ಡವನಾದ ಮಾತಾಡೋದು ಎಲ್ಲರೂ ಮಾತಾಡ್ತಾರೆ. ಇವತ್ತು ನಾನು ನೋಡಿದ್ರೆ ಭಾಳ ಜನ ನನಗೆ ಆತ್ಮೀಯರಿದ್ದಾರೆ, ಎಷ್ಟೋ ಜನ ಫ್ಯಾನ್ಸ್ ಅಭಿಮಾನಿಗಳು ಉಟ್ಕೊಂಡಿದ್ದಾರೆ ಸರ್. ದಯಾನಂದ ಅಭಿಮಾನಿಗಳಂತ ಎಷ್ಟೋ ಜನ ಸಂಘ ಕಟ್ಕೊಂಡಿದ್ದಾರೆ. ನನಗೊಂದು ಖುಷಿ ಇದೆ. ಬಟ್ ನಾನು ಹೇಳ್ದೇನೆಂದರೆ, ನನ್ನ ಮೇಲೆ ನೀವು ಅಭಿಮಾನ ಅಲ್ಲ, ನಿನಗೋಸ್ಕರ ನೀನು ಇನ್ನೊಬ್ಬರ ಅಭಿಮಾನ ಕಟ್ಕೋಬೇಕು, ಕೆಲಸ ಮಾಡಂತ ಹೇಳ್ತಾ ಇರ್ತೀನಿ. ಹಾಗಾಗಿ ಎಲ್ಲ ಯುವಕರಿಗೆ ಏನು ಹೇಳೋದಪ್ಪ ಅಂದರೆ, ಯಾವ ಕೆಲಸನ ಶ್ರದ್ಧೆಯಿಂದ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಆಮೇಲೆ ರಿಸಲ್ಟು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ, ಕಾಯಬೇಕಷ್ಟೇ. ಸಹನೆ ಬೇಕು. ಈಗ ಇಲ್ಲಿ ಮನುಷ್ಯನಿಗೆ ಸಮರ್ಪಣೆ ಮತ್ತು ಅಹಂಕಾರ ಇಲ್ಲದ ಆ ಮನೋಭಾವನೆ ಬರಲಾರ್ದಕ್ಕೆ ಯಾವ ರೀತಿಯ ಲೈಫ್ ಸ್ಟೈಲ್ ಇದೆ ನಿಮ್ಮದು, ಮನಸ್ಥಿತಿಗೆ, ಮೈಂಡ್ ಸೆಟ್ಟಿಗೆ? ಸರ್, ಮನಸ್ಥಿತಿ ಏನಂದರೆ, ನಾನು ಯಾವತ್ತು ನಾನು ಹೇಗಿದ್ದೆ ಹಾಗೆ ಇರ್ಬೇಕಂತೇಳಿ. ಇವತ್ತು ದೇವ್ರು ಒಳ್ಳೆ ಬಟ್ಟೆ ಕೊಟ್ಟಿದ್ದಾನೆ, ಒಳ್ಳೆ ಸರ್, ನಾವು ಮಾಡೋದೇ 3 ಹೊತ್ತು ಊಟ, ಹೊಟ್ಟೆ ಎಲ್ಲರೂ ಮಾಡೋದೇ ಹೊಟ್ಟೆಗೋಸ್ಕರ. ಇದೆಲ್ಲ ಸ್ಟೇಟಸ್. ಇವತ್ತು ನಾವು ಬಂತು, ಇವತ್ತೇನು ದೊಡ್ಡವನಾದೆ, ಇವತ್ತೇನು ಬೆಂಗಳೂರು ಹಿಂಗೆ ಬೆಳೆದೆ ಹಂಗೆ ಬೆಳೆದೆ, ದಟ್ ಇಸ್ ಸ್ಟೇಟಸ್. ಬಟ್ ಆ ಸ್ಟೇಟಸ್ ನನಗೆ ಮುಖ್ಯ ಅಲ್ಲ. ನನಗೆ ಮುಖ್ಯ ಏನಪ್ಪ ಅಂತಂದರೆ, ಎಲ್ಲರ ಜೊತೆ ಹಳೆಯ ದಯಾನಂದ ಹೆಂಗಿದ್ದ ಹಂಗೆ ಇರೋಕ್ಕೆ ನಾನು ಇಷ್ಟಪಡ್ತೀನಿ. ಈಗ ತಾವು ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಬಂದು, ನೀವು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಪ್ರೇರಣಾದಾಯಕ ಮಾತುಗಳನ್ನು ಆಡಿದ್ರಿ. ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮೊಂದಿಗೆ ಮಾತನಾಡಿದ್ದು ನಮ್ಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ರಿಯಲಿ ಸರ್ಪ್ರೈಸಿಂಗ್ ಮ್ಯಾನ್. ಮತ್ತು ನೀವು ಕಲ್ಯಾಣ ಕರ್ನಾಟಕದವರು ಮೊಬ್ಬು ಜನ, ದಡ್ರು, ಹುಂಬ್ರು ಅಂತೆಲ್ಲ ಬೈತಾರೆ. ಆ ಕಳಂಕ ತಪ್ಪಿಸ್ಲಿಕ್ಕೆ ನೀವೆಲ್ಲ ನಮಗೆ ರೋಲ್ ಮಾಡಲಾಗ್ತೀರಿ. ಹಾಗಾಗಿ ನಾನು ನಿಮಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಾಡಿನ ಸಮಸ್ತ ಜನತೆ ಪರವಾಗಿ, ವಾಹಿನಿ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ತಮಗೂ ವಚನ ವಾಹಿನಿಗೂ ನಿಜಕ್ಕೂ ಸರ್, ಇವತ್ತು ಬೇರೆ ಎಲ್ಲ ಚಾನಲ್ಗಳಿಗೂ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ, ತುಂಬ ಚಾನಲ್ಗಳು ನಾನು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಆ ವಚನ ಅಂದ ತಕ್ಷಣ, ಸಾಹಿತ್ಯ ಅಂದ ತಕ್ಷಣ ಮನಸ್ಸು ಎಲ್ಲರಿಗೂ ಕರಿಗೋಗುತ್ತೆ. ಹಾಗಾಗಿ ನಿಜ ವಚನ ಅಂದರೆ ಪ್ರಾಮಿಸ್. ಅದೇ ನಾವು ಏನೇ ಪ್ರಾಮಿಸ್ ಮಾಡಿದ್ರು ಆ ವಚನದಿಂದನೇ ಮಾಡೋದು. ಇವತ್ತು ನಾನು ಹಿಂಗೆ ಉಳ್ಸ್ಕೊಂಡು ಹೋಗ್ತೀನಪ್ಪ, ಮಾಡ್ಕೊಂಡು ಹೋಗ್ತೀನಪ್ಪ ಅಂತೇಳಿ. ಹಾಗಾಗಿ ನಿಜಕ್ಕೂ ಈ ಚಾನಲ್ ಮುಂದೆ ನಾನು ಎಲ್ಲ ಜನಗಳಿಗೆ ಹೇಳಿದೇನಪ್ಪ ಅಂದರೆ, ಇವತ್ತು DS Max ಯಾವುದೇ ಬೆಳೆದಿದೆಯಪ್ಪ ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಬೆಳೆದ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಉಳ್ಸ್ಕೊಂಡು ಹೋಗ್ತೀನಿ. ಹಾಗಾಗಿ ನನ್ನ ಕಡೆಯಿಂದ ಏನೇನು ಒಳ್ಳೆ ಕೆಲಸ ಆಗುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಇನ್ನೊಂದು ಬಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಆತ್ಮೀಯರೇ, ಸಾಹಸ, ಹೀರೋಯಿಸಮ್ ಅನ್ನೋದು ನಮ್ಮ ಬದುಕಿನಲ್ಲಿ ಎಷ್ಟು ಮುಖ್ಯ ಆಗ್ತದೆ ಅನ್ನೋದು ಕಥೆಗಳ ಮೂಲಕ ಕೇಳ್ತೀವಿ. ಆದರೆ ಒಬ್ಬ ವ್ಯಕ್ತಿ ತನ್ನ ಬದುಕಿನ ಮೂಲಕ ದಂತಕಥೆ ಆಗೋದು, ಆ ದಂತಕಥೆಯಾಗಿ ಶ್ರೀಮಂತರಾದ ಮೇಲೆ ಆ ಸರಳತೆಯನ್ನು ಉಳಿಸ್ಕೊಳ್ಳೋದು ಹೇಗಿರುತ್ತೆ ಅನ್ನೋದಕ್ಕೆ ಅನೇಕ ಸಾಧಕರ ಹಾಗೆ ನಮ್ಮೊಂದಿಗೆ ದಯಾನಂದ ಪಟ್ನಶೆಟ್ಟಿ ಅಥವಾ DS Max ಸಂಸ್ಥೆಯ ಮುಖ್ಯಸ್ಥರ ಮಾತುಗಳನ್ನು ನೀವು ಕೇಳಿದಿರಿ. ಇದು ನಿಮಗೆ ಆದರ್ಶ ಆಗುತ್ತೆ, ಸ್ಫೂರ್ತಿ ತುಂಬುತ್ತೆ, ಪ್ರೇರಣೆ ನೀಡುತ್ತೆ ಅಂತ ಹಾರೈಸ್ತೇನೆ, ಆಶಿಸ್ತೇನೆ. ನಮಸ್ಕಾರ. ಶರಣು.